ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ, ಥ್ಯಾಂಕ್ ಯು. ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಅತಿಥಿ ತುಂಬಾನೇ ಪ್ರಮುಖರು. ಜನರು ಬೇಸರದಲ್ಲಿದ್ದಾಗ, ಹತಾಶರಾಗಿದ್ದಾಗ ಇವರು ಅಂಥವರನ್ನ ನಗಿಸ್ತಾರೆ. ಜನರ ಜೀವನದಲ್ಲಿ ಖುಷಿಯ ಅಲೆಯನ್ನೇ ಎಬ್ಬಿಸ್ತಾರೆ. ಪ್ಲೀಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಕಾಮಿಡಿಯ ಬಾದ್ಶಾ ಕಪಿಲ್ ಶರ್ಮಾ. ವೆಲ್ಕಮ್ ವೆಲ್ಕಮ್. ನಮಸ್ತೆ. ಇರ್ಲಿ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೂತ್ಕೊಳ್ಳಿ. ನಿಮ್ಮ ಚಪ್ಪಾಳೆ ಹೀಗೆ ಸದಾ ಇರಲಿ. ಈಗ ನಮ್ಮ ಜಡ್ಜ್ ಅನ್ನ ಬರ್ಮಾಡ್ಕೊಳ್ಳುವಂತ ಸಮಯ. ನಮ್ಮ ಇವತ್ತಿನ ಜಡ್ಜ್ ಕೂಡ ತುಂಬಾನೇ ಪ್ರಮುಖರು. ಸಂಗೀತದಲ್ಲಿ ಬಹಳಷ್ಟು ಸಾಧನೆ ಮಾಡಿರುವಂತವ್ರು. ಅವರು ರೈಟರ್ ಕೂಡ, ಒಲಿಂಪಿಯನ್ ಕೂಡ. ಈಗ ಬರ್ಮಾಡ್ಕೊಳ್ಳೋಣ ರಾಜಾ ರಣಧೀರ್ ಸಿಂಗ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಆರೋಪಿನೂ ಇದ್ದಾರೆ, ಜಡ್ಜು ಇದ್ದಾರೆ. ಹೇ ಆರೋಪದ ಜಗತ್ತಿನ ದೇವತೆ, ಕರುಣಿಸು ಕರುಣಿಸು. ಕರುಣಿಸುವಂತ ಜಾಗ ಇದಂತೂ ಅಲ್ವೇಲ್ಲ ಕಪಿಲ್ ಅವರೇ? ಒಂದು ಈ ಅದಾಲತ್ತಿನ ಸೆಟ್ಟು, ಅದು ಅಲ್ಲದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಫೋಟೋ ಹಾಕ್ಬಿಟ್ಟು ಹುಡುಗ ಹೆದರ್ದೇ ಇರ್ತಾನ. ವಾತಾವರಣ ತುಂಬಾ ಜೋರಾಗೆ ಇದೆ ಸರ್. ಈಗ ನಮ್ಮ ಮೊಕದ್ದಮೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಇಂದಿನ ಜಡ್ಜ್ ರಾಜಾ ರಣಧೀರ್ ಸಿಂಗ್ ಅವರ ಅಪ್ಪಣೆ ಬೇಕು ವಿಚಾರಣೆಯನ್ನ ಶುರು ಮಾಡೋದಕ್ಕೆ. ಪ್ಲೀಸ್ ಶುರು ಮಾಡಿ. ನಮ್ಮ ಮೊಕದ್ದಮೆಯನ್ನ ಶುರು ಮಾಡುವಂತ ಸಮಯ ಆಗಿದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಕಪಿಲ್ ಶರ್ಮಾ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕಾಮಿಡಿಯ ಬಾದ್ಶಾ ಕಪಿಲ್ ಶರ್ಮಾ ಅವರ ಮೇಲೆ ತಾವು ಫಿಲ್ಮ್ಗಳ ಬಗ್ಗೆ ಆಬ್ಸೆಸ್ಡ್ ಆಗಿದ್ದಾರೆ ಅನ್ನೋ ಆರೋಪವಿದೆ. ಕಪಿಲ್, ಟಿವಿ ನಿಮ್ಮನ್ನ ಇಷ್ಟು ದೊಡ್ಡ ಸ್ಟಾರ್ ಮಾಡಿದೆ. ಇಡೀ ಪ್ರಪಂಚದಲ್ಲೇ ನಿಮಗೆ ಹೆಸರು ತಂದುಕೊಟ್ಟಿದೆ. ಎಷ್ಟೋ ಜನರ ಪ್ರೀತಿ ನಿಮ್ಮ ಮೇಲಿದೆ. ಆದ್ರೆ ನೀವು ಟಿವಿನ ಬಿಟ್ಟು ಪದೇ ಪದೇ ಫಿಲಂ ಕಡೆ ಯಾಕೆ ಹೋಗ್ತೀರಿ? ಫಿಲಂನ ಭೂತ ಏನಿದೆ, ಹಾ ಸರ್, ಆ ಭೂತ ನಿಮ್ಮ ಬೆನ್ಹತ್ತಿದ್ದು ಅದು ಮುಂಬೈನಲ್ಲ ಅಥವಾ ಅಮೃತ್ಸರಲ್ಲೇ ಬೆನ್ಹತ್ತಿತ್ತ? ಹಲೋ ಮೇಡಮ್. ಸರ್, ಇದು ಅದೇನಂದ್ರೆ ಅಮೃತ್ಸರಲ್ಲಂತೂ ನಾನು ಇದನ್ನ ಖಂಡಿತ ಯೋಚನೆ ಮಾಡಿರ್ಲಿಲ್ಲ. ನಾನಂತೂ ದೊಡ್ಡವನಾದ್ಮೇಲೆ ಒಬ್ಬ ಸಿಂಗರ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ನಾನು ಯಾವಾಗ ಮೊದಲನೇ ಸಲ ಮುಂಬೈಗೆ ಬಂದ್ನೋ, ಅದು ದಾದರ್ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಿದ್ವಿ. ಈ 72 ಸೀಟರ್ ಬರುತ್ತಲ್ಲ ಟ್ರೈನ್ ಡಬ್ಬ, ಅದರಲ್ಲಿ 69 ಜನ ಸಿಂಗರ್ಸೇ ಇದ್ರು. ನಾನು ಅಲ್ಲೇ ಅನ್ಕೊಂಡೆ. ನಾನು ಯಾರಿಗೂ ಹೇಳಿರ್ಲಿಲ್ಲ. ಯಾರೋ ಒಬ್ರು ಕೇಳಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ಅಣ್ಣ ಏನೋ ಒಂಚೂರು ಕೆಲಸ ಇದೆ ಅಂತ ಹೇಳಿದ್ದೆ ಅಷ್ಟೇ. ಯಾಕೆಂದ್ರೆ ಇಷ್ಟೊಂದು ಸಿಂಗರ್ಸ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಟ್ಯಾಲೆಂಟ್ಗಂತೂ ಏನೂ ಕಮ್ಮಿ ಇಲ್ಲ. ಆದ್ರೆ ಸರ್, ಅದೇನಂದ್ರೆ ಅದು ಟಿವಿಯಿಂದ ಜರ್ನಿ ಶುರು ಆಯ್ತು, ಜನರ ಪ್ರೀತಿ ಸಿಗೋಕ್ ಶುರು ಆಯ್ತು. ಮೊದಲನೇ ಸಿನಿಮಾ ತಾನಾಗ್ ತಾನೇ ಬಂತು. 4 ಜನ ಹೀರೋಯಿನ್ ಸಿಕ್ತಿದ್ದ ಹಾಗೆ ನನಗೆ ಮಜಾ ಬಂದ್ಬಿಡ್ತು ಸರ್. ಸೊ ಆಗ ನನಗನ್ನಿಸ್ತು, ಈ ಹೀರೋಯಿನ್ಗಳು ಬರ್ತಾರಲ್ಲ ನನ್ನ ಶೋಗೆ, ಒಂದ್ ಸ್ವಲ್ಪ ಹೊತ್ತಿಗೆ ಬಂದು ಹೋಗ್ತಾರಷ್ಟೇ. ನಾನು ಅವ್ರ ಕಾಲು ಹಿಡಿತೀನಿ, ಮಜಾ ಮಾಡ್ತೀನಿ. ನನಗೆ 4 ಜನ ಹೀರೋಯಿನ್ಸ್ ಇದ್ದಾರೆ ಅಂತಂದ್ರೆ ಆ ಸಿನಿಮಾದಲ್ಲಿ, ಅದಾದ್ಮೇಲೆ ನೆಕ್ಸ್ಟ್ ಸಿನಿಮಾದಲ್ಲಿ ಒಬ್ಳೆ ಹೀರೋಯಿನ್ ಇದ್ಲು. ಈ ಫಿಲ್ಮಲ್ಲಿ ನನಗೆ ಹೇಗಿದ್ರು ಮೊದಲೇ ಟೆನ್ಷನ್ ಇತ್ತು, ಮಕ್ಕಳನ್ನ ನೋಡ್ಕೋಬೇಕಿತ್ತು, ಜೊತೆಲಿ ಕೆಲಸ. ಅದಾದ್ಮೇಲೆ ಆ ಥರ ರೊಮ್ಯಾನ್ಸ್ ಆಗ್ಲೇ ಇಲ್ಲ ಸರ್. ಆದ್ರೆ ನೀವು ಒಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ರಿ. ಅಮೃತ್ಸರಲ್ಲಿ ಒಂದು ಶೂಟಿಂಗ್ ನಡೀತಾ ಇದ್ದಾಗ ನೀವಲ್ಲಿ ಹೋಗಿದ್ರಿ. ಹೌದು. ಸನ್ನಿ ಡಿಯೋಲ್ ಅವ್ರನ್ನ ನೋಡ್ಬೇಕು ಅಂತ ಹೋಗಿದ್ರಿ. ಹೌದು ಸರ್. ನಿಮ್ಮನ್ನ ಅಲ್ಲಿಂದ ಹೊರಗೆ ಹಾಕಿದ್ರು ಅಲ್ವಾ? ಇಲ್ಲ, ನನ್ನೇನು ಹೊರಗೆ ಹಾಕ್ಲಿಲ್ಲ. ಆದ್ರೆ ಸರಿಯಾಗಿ ಹೊಡೆದೇ ಕಳ್ಸಿದ್ರು. ಅದೇನಾಯ್ತು ಅಂದ್ರೆ, ಒಂದ್ ನಿಮಿಷ, ನನ್ಗಿದೆಲ್ಲ ಅಭ್ಯಾಸ ಇಲ್ಲ, ಇಟ್ಬಿಡ್ತೀನಿ. ನನ್ನ ಹೆಂಡತಿ ಹೇಳಿದ್ಲು ರಜತ್ ಅವ್ರ ಶೋ ಎಷ್ಟು ಪಾಪ್ಯುಲರ್ ಅಂದ್ರೆ ನೀನ್ ಅಲ್ಲಿಗೆ ಸೆಕ್ಸಿಯಾಗಿ ಹೋಗ್ಬೇಕು ಅಂತ. ಎಂಟ್ರಿ ಏನೋ ಆಗಿ ಹೋಗಿದೆ. ನಿಜವಾಗ್ಲೂ ಏನಾಯ್ತು ಅಂತ ಹೇಳ್ತೀನಿ ಸರ್. ಅದು ನಮ್ಮ ಅಪ್ಪನ್ಗಳು ಡ್ಯೂಟಿ ಹಾಕಿದ್ರು. ನಮ್ಮಪ್ಪ ಪೊಲೀಸಲ್ಲಿದ್ರು. ಅವ್ರು ಹೇಳಿದ್ರು ಗದ್ದರ್ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ ಸನ್ನಿ ಡಿಯೋಲ್ ಅವ್ರದ್ದು ಅಂತ. ನೀನ್ ಪಾರ್ಟಿಸಿಪೇಟ್ ಮಾಡೋಂಗಿದ್ರೆ ಬಾ ಅಂದ್ರು. ಅಲ್ಲಿ ಸೀನ್ ಏನಿತ್ತು ಅಂದ್ರೆ, ಅಂಬರೀಶ್ ಪುರಿ ಸರ್ ಅವರು ಮತ್ತೆ ಅಮಿಷಾ ಪಟೇಲ್ ಇದಾರಲ್ಲ, ಅವರು ಪಾಕಿಸ್ತಾನಕ್ಕೆ ಹೋಗೋ ಸೀನು. ಅಲ್ಲೇನಾಗುತ್ತೆ, ಅಮಿಷಾ ಪಟೇಲ್ ಅಲ್ಲೇ ನಿಂತ್ಬಿಡ್ತಾರೆ, ಅಂಬರೀಶ್ ಪುರಿ ಸರ್ ಮುಂದೆ ಹೋಗ್ತಾರೆ.
ಆಗ ನಾವು ಅಮ್ಮಮ್ಮ ಅಂದ್ರು ಇದು 97 ವಿಷಯ ಅಂತ ಅನ್ಕೊಳ್ಳಿ, ಅಥವಾ ಮೇ ಬಿ ಆ ಶೂಟಿಂಗ್ ಟೈಮಲ್ಲಿ 96 ಇರ್ಬೋದು. ನಮಗಂತೂ ತುಂಬಾನೇ ಆಸೆ. ಅವಾಗ ನಮ್ಮ ಕೈಗೆ ದೊಡ್ಡ ದೊಡ್ಡ ಪಾತ್ರೆ ಕೊಟ್ಬಿಡ್ತಿದ್ರು. ಅಂದ್ರೆ ಅದೇ ದೇಶದ ವಿಭಜನೆ ಸೀನು, ಜನ ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ನಾನು ಹಂಗೋ ಹಿಂಗೋ ಡ್ಯಾಡಿಗೆ ಹೇಳಿ ಕೊನೆಗೇನಾಯ್ತು, ಮೆಟ್ಲು ಹತ್ರ ಅಂಬರೀಶ್ ಪುರಿ ಸರ್ ಮತ್ತೆ ಮನೀಷಾ ಪಟೇಲ್ ನನ್ನ ಎದುರುಗಡೆನೇ ಇದ್ರು. ನನಗಾಗ್ಲೇ ಒಂಥರ ಅದು ಅಂಬರೀಶ್ ಪುರಿ ಸರ್ಗೆ ನಾನಂತೂ ತುಂಬಾ ದೊಡ್ಡ ಫ್ಯಾನ್ ಆಗಿದ್ದೆ. ನನ್ನಿಂದ ಅಂತೂ ತಡ್ಕೊಳಕ್ಕಾಗ್ಲಿಲ್ಲ. ಆಗ ನಾನು ಹಿಂಗ್ ಟಚ್ ಮಾಡ್ಬಿಟ್ಟೆ ಅವರನ್ನ. ಆಗ ಅವ್ರ ಧ್ವನಿಲ್ ತಿರುಗಿದ್ರು, ಏ ಯಾರೋ ನೀನು. ಆಗ ನಾನೇನ್ ಮಾಡಿದೆ ಅಂದ್ರೆ, ಅದಾದ್ಮೇಲೆ ನನಗಂತೂ ಗೊತ್ತೇ ಇರ್ಲಿಲ್ಲ ಆ ಸಿನಿಮಾ ಕಥೆ ಏನು ಅಂತ. ಅದಂತೂ ಫಿಲ್ಮ್ ನೋಡಿದ್ಮೇಲೆ ತಾನೇ ಗೊತ್ತಾಗೋದು. ಅಮಿಷಾ ಪಟೇಲ್ ಪ್ರತಿ ಸಲ ಬಿಟ್ಟು ಹೋಗ್ತಾರೆ, ಅಂಬರೀಶ್ ಪುರಿ ಸರ್ ಟ್ರೈನ್ ಹತ್ಬಿಡ್ತಾರೆ. ನಾನು ಅನ್ಕೊಂಡೆ ಯಾಕೆ ಇವಳು ಟ್ರೈನ್ ಹತ್ತಕ್ಕಾಗ್ತಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇವ್ರ ಸೀನೇ ಅದು ಅಂತ. ಆಗ ಒಂದಿನ ಸರ್ ನಾನು ಗದ್ದರ್ ಫಿಲ್ಮ್ ನೋಡಿದೆ. ಆಗ ಎಲ್ಲೂ ಒಂದ್ ಕಡೆನೂ ಕಾಣಿಸ್ಲಿಲ್ಲ ನಾನು. ಒಂದಿನ ನಾನು ಸನ್ನಿ ಪಾಜಿಗೆ ಹೇಳ್ದೆ. ಅವ್ರಿಗೆ ಹೇಳಿದಾಗ ಓ ನೀನು ಅಲ್ಲಿದ್ದ ಅಂತ ಕೇಳಿದ್ರು. ಸನ್ನಿ ಸರ್ ಅಂತೂ ಅಮೃತ್ಸರ್ಗೆ ಬಂದೇ ಇರಲಿಲ್ಲ. ಅವರೊಬ್ಬ ಡ್ಯೂಪ್ಲಿಕೇಟ್ 2-3 ಸೀನ್ ಮಾಡ್ಬಿಟ್ಟಿದ್ದ. ಅದೇನಂದ್ರೆ ಪಂಜ್ ಹಿಡ್ಕೊಂಡು ಮುಂದೆ ಹೋಗೋದು, ಅವಂದೇ ಒಂದ್ 2-3 ಶಾಟ್ ತಗೊಂಡಿದ್ರಷ್ಟೇ. ಸನಿಪಾಜಿ ಬಂದಿರ್ಲಿಲ್ಲ, ನಮಗ್ ನೋಡೋಕ್ಕೂ ಸಿಗ್ಲಿಲ್ಲ. ಏಟ್ ಬಿದ್ದಿದ್ದೆ ಬೇರೆ, ಸೀನ್ ಮಾಡಿದ್ದೆ ಬೇರೆ. ಮರ್ಯಾದೆ ಅಂತೂ ಸರಿಯಾಗಿ ಕಳೆದ್ರು. ಹೋಗ್ಲಿ ಬಿಡಿ, ಇದೆಲ್ಲ ಆಗಿನ ಕಾಲದ ವಿಷಯ. ಮತ್ತೆ ಹೇಳಿ ಏನ್ ಸಮಾಚಾರ? ದೇವ್ರ ದಯೆ. ಈ ಮಾತ್ ನಿಜ ಅಲ್ವಾ? ಕಪಿಲ್ ನಿಮ್ಮನ್ನ ಟಿವಿ ಇಷ್ಟು ದೊಡ್ಡ ಸ್ಟಾರ್ ಮಾಡಿದೆ, ಇಷ್ಟೊಂದು ಪಾಪ್ಯುಲಾರಿಟಿನ ಕೊಟ್ಟಿದೆ. ಆದ್ರೆ ಫಿಲಂಗಳ ಬಗ್ಗೆ ನಿಮ್ಗೆ ಅಬ್ಸೆಷನ್ ಅಂತೂ ಇದೆ. ನಿಮ್ಮ ಹಿಂದಿನ ಸಿನಿಮಾದಲ್ಲಿ ನಾನು ಕೇಳ್ಪಟ್ಟಿದ್ದೇನು ಅಂದ್ರೆ ನಿಮ್ ಕೈಯಿಂದ 35 ಕೋಟಿ ಲಾಸ್ ಆಯ್ತಂತೆ. ಅದೇನಂದ್ರೆ ನಮ್ ದೊಡ್ಡಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಆದ್ರೆ ಅವ್ರೀಗ ಬದುಕಿಲ್ಲ. ಅದೇನು ಅಂದ್ರೆ ಬಡವನ್ಗೇನಾದ್ರೂ ಇದಕ್ಕಿದ ಹಾಗೆ ತುಂಬಾ ದುಡ್ಡು ಬಂದ್ರೆ ಅವ್ನಿಗೆ ಅರಗಿಸ್ಕೊಳಕ್ಕಾಗಲ್ಲ. ಅದು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಬರ್ತಿದ್ದ ಹಾಗೆ ನೆವೆ ಜಾಸ್ತಿ ಆಗೋಯ್ತು ಸರ್. ಅದಕ್ಕೆ ನಾನು ಅನ್ಕೊಂಡೆ ದುಡ್ಡು ಹಾಕೋಣ. ನಾನು ಅದನ್ನ ತುಂಬಾ ಪ್ರೀತಿಯಿಂದ ಮಾಡಿದ್ದೆ ಸಿನಿಮಾನ. ನೀವು ಮಾತ್ರ ನೋಡಿದ್ರಿ ಅನ್ಸುತ್ತೆ. ಹೌದು ಸರ್, ನಾನು ನೋಡಿದೆ. ಅದು ದೊಡ್ಡ ಸ್ಕ್ರೀನಲ್ಲೇ ಹೋಗಿ ನೋಡಿದೆ. ಪರವಾಗಿಲ್ಲ ಸರ್, ಕೆಲವೊಂದ್ಸಲ ಮನುಷ್ಯ ತಪ್ಪು ಮಾಡಿದ್ರೆ ತಾನೇ ತಿದ್ಕೊಳಕ್ಕಾಗೋದು. ಆದ್ರೆ ಖಂಡಿತ ಫಿಲ್ಮ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಸರ್. ಆದ್ರೆ ನಾನು ಹೇಳ್ತಿರೋದು ಅಂದ್ರೆ ನಾನು ನಿಮಗೆ ನಿಜಾನೇ ಹೇಳ್ತಾ ಇದ್ದೀನಿ ಕೇಳಿ. ತುಂಬಾ ಹಂಬಲಾಗಿ ಹೇಳ್ತೀನಿ, ವರ್ಷಕ್ಕೆ 10ರಿಂದ 12 ಸಿನಿಮಾ ಆಫರ್ ಬರುತ್ತೆ ನನಗೆ. ಅದಷ್ಟು ಸಿನಿಮಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ತುಂಬಾ ಬಿಸಿ ಇರ್ತೀನಿ. ಆಮೇಲೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ಒಂದು ಸೀರಿಯಸ್ ಟ್ರೈಲರ್ ಬಂದ್ರೆ ಹಿಂದೆನೆ 9 ಸೀರಿಯಸ್ ಸಿನಿಮಾಗಳು ಬಂತು. ಆದ್ರೆ ನನ್ನನ್ನಂತೂ ಇಲ್ಲಿವರೆಗೂ ಯಾರು ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ. ಆಮೇಲೆ ಇರೋ ವಿಷಯ, ನನಗೇನ್ ಇಷ್ಟ ಆಗುತ್ತೋ ಅದನ್ನ ನಾನು ಸೀರಿಯಸ್ ಆಗಿ ಮಾಡೇ ಮಾಡ್ತೀನಿ. ಆದ್ರೆ ಪಿಕ್ಚರ್ಗೆ ಈ ತರ ಹೆಸರು ಹಾಕಿಟ್ರಿ ನೀವು. ಯಾವ ತರ ಅಂದ್ರೆ ಪಾಸ್ತಾ ಕುಲ್ಫಿ ಅಥವಾ ಯಾವ್ದೋ ಪ್ಲಾಂಟ್ ಹೆಸರಿನ ಹಾಗೆ. ಅದೇನು ಅಂದ್ರೆ ಈ ಸಿನಿಮಾ ಹೆಸರು ಇಜ್ವಿ ಗ್ಯಾಟೋ ಅಂತ. ಈಗ ನಿಮ್ ಕನ್ಸನ್ ಹೇಗಿತ್ತು ಅದೇ ತರ ಅಕ್ಷಯ್ ಪಾಚಿ ಕೇಳಿದ್ರು ಇದು ಸಿನಿಮಾನೆಲ್ಲ ನೋಡಲ್ಲ ಅಂತ. ನಾನಂದೆ ಅದು ಈ ಸಿನಿಮಾ ಹೆಸರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಸಿನಿಮಾನ ನೀವು ಒಂದ್ಸಲ ನೋಡಿದ್ರೆ ಅದರಲ್ಲಿ ನಮ್ಮ ದೇಸಿ ಕಥೆ ಇದೆ. ನಮ್ಮ ಹಿಂದೂಸ್ತಾನ್ ಅಂತ ಹೇಳಲ್ಲ, ಬಟ್ ಯೂನಿವರ್ಸಲಿ ಪ್ಯಾಂಡಮಿಕಲ್ಲಿ ತುಂಬ ಜನರ ಕೆಲಸ ಹೋಯ್ತು. ಸೊ ಅಷ್ಟು ಜನರಲ್ಲಿ ಯಾರೋ ಒಬ್ಬರ ಕ್ಯಾರೆಕ್ಟರ್ ಮಾನಸ್ ನಾನು ಮಾಡಿರೋವಂಥದ್ದು ಇದರಲ್ಲಿ. ನಂದಿತಾ ದಾಸ್ ಅವರು ನಿಮ್ಮನ್ನ ಈ ಸಿನಿಮಾಗೆ ಯಾಕೆ ಹಾಕೊಂಡ್ರು ಅಂದ್ರೆ ಅವ್ರು ಇಲ್ಲಿವರೆಗೂ ನಿಮ್ಮ ಕಾಮಿಡಿ ಶೋನ ನೋಡೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಅವರು ನನ್ನನ್ನು ನಾನು ಮತ್ತೆ ಕರಣ್ ಜೋಹರ್ ಸರ್ ಫಿಲ್ಮ್ ಫೇರ್ ಹೋಸ್ಟ್ ಮಾಡಬೇಕಾದ್ರೆ ನೋಡಿದ್ರಂತೆ. ಅದರಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ತುಂಬಾ ನ್ಯಾಚುರಲ್ ಅನ್ಸದಂತೆ. ಕರಣ್ ಜೋಹರ್ ಸರ್ ಮಾತಾಡ್ತಿದ್ರು, ಫಿಲ್ಮ್ ಫೇರ್ ಓಪನಿಂಗ್ ಮಾಡಿದ್ರು. ಅವ್ರು ಹೇಳಿದ್ರು, ಹಲೋ ದೋಸ್ತೋ, ನಾನು ಕರಣ್ ಜೋಹರ್. ನಾನಂತೂ ಹೇಳಿದೆ ನಾನು ನಿಮಗೆ ಗೊತ್ತೇ ಇದ್ದೀನಿ ಅಂತ. ಸೊ ಅವ್ರಿಗೆ ಆಗನ್ಸಿದೆ ನಾನು ನ್ಯಾಚುರಲ್ ಅಂತ ಇವನನ್ನ ಕಾಸ್ಟ್ ಮಾಡಲೇಬೇಕು ಅಂತ. ನಂದಿತಾಗೆ ಜ್ಯುವೆಲ್ರಿ ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ವಜ್ರಗಳ ಮೇಲೆ ಆಸೆ. ಮತ್ತೆಂತ ಕೆಲಸ ಮಾಡಿದೀನಿ ಗೊತ್ತಾ ಆ ಫಿಲ್ಮ್ ಅಲ್ಲಿ. ಓಹ್, ಆದ್ರೆ ಕಪಿಲ್, ನಂದಿತಾ ದಾಸ್ ಅವರು ಒಬ್ರು ಸೀರಿಯಸ್ ಫಿಲಂ ಮೇಕರ್, ಸೀರಿಯಸ್ ಡೈರೆಕ್ಟರ್ ಅವರು. ನೀವು ನೋಡಿದ್ರೆ ಕಮಿಡಿಯನ್. ದಾರಿಗೆ ಯಾರು ಅಡ್ಡ ಬಂದ್ರು? ದಾರಿಗಂತೂ ಯಾರು ಅಡ್ಡ ಬರ್ಲಿಲ್ಲ. ಆದ್ರೆ ಅದೇನಾಗುತ್ತೆ ಗೊತ್ತಾ, ನಾವು ಮನುಷ್ಯರು, ನಮ್ಮ ಒಳಗಡೆ ತುಂಬಾ ಎಮೋಷನ್ಸ್ ಇದೆ. ಕೆಲವೊಂದ್ಸಲ ಖುಷಿಯಾಗಿರ್ತೀವಿ, ಕೆಲವೊಂದ್ಸಲ ಬೇಜಾರಾಗಿರ್ತೀವಿ, ಅಪ್ಸೆಟ್ ಆಗಿರ್ತೀವಿ. ಎಲ್ಲ ಮೂಡ್ಸು ಇರುತ್ತೆ ನಮ್ಮೊಳಗೆ. ಮತ್ತೆ ನನಗನ್ಸೋದೇನು ಅಂದ್ರೆ ಈ ಕಾಂಬಿನೇಷನ್ ಇದೆಯಲ್ಲ, ಇದು ಮೊದಲು ಎಲ್ಲರ ಗಮನ ಸೆಳೀತು. ಅದು ಹೇಗೆ ಅಂದ್ರೆ ನಂದಿತಾ ದಾಸ್ ಮತ್ತೆ ಕಪಿಲ್ ಶರ್ಮಾ ಒಂದೇ ಕಡೆ ಏನ್ ಮಾಡ್ತಿದ್ದಾರೆ. ಸೊ ಬಟ್ ಹೌದು, ಅದು ಸಕ್ಸಸ್ ಆಯಿತು ನಮ್ಮ ಎಕ್ಸ್ಪೆರಿಮೆಂಟ್. ಜನಗಳಿಗದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಆದ್ರೆ ನಾನು ಮೊದಲು ಥಿಯೇಟರ್ ಮಾಡ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲದ ಹಾಗೆ ಕಾಮಿಡಿ ಬೈ ಚಾನ್ಸೇ ಆಗೋಯ್ತು. ಯಾಕೆಂದ್ರೆ ಜನ ಮುಂಚೆಯಿಂದನೂ ಕಾಮಿಡಿ ನೋಡಿ ನೋಡಿ ಒಂದ್ಸಲ ಜನಗಳಿಗೆ ಶಾಕ್ ಆಯಿತು. ಬಟ್ ನಾನು ಅಕ್ಕಪಕ್ಕದವರು, ನನ್ನ ಗೆಳೆಯರು, ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ರಿಗೂ ಗೊತ್ತಿತ್ತು ದಟ್ ಐ ಆಮ್ ವೆರಿ ಸೀರಿಯಸ್ ಆ್ಯಂಡ್ ಇಂಟೆಲೆಕ್ಚುಯಲ್ ಪರ್ಸನ್.
ನೀವೆಷ್ಟು ಸೀರಿಯಸ್ ಮತ್ತೆ ಇಂಟೆಲೆಕ್ಚುಯಲ್ ಅಂತ ಗೊತ್ತಾಗುತ್ತೆ. ಹೌದು ಸರ್. ನಿಮ್ಮನ್ನ ಕೆನಡಾದಲ್ಲಿ ಫಿಲ್ಮ್ ಫೆಸ್ಟಿವಲ್ಗೆ ಕರೆದಾಗ ನೀವು ಇಂಗ್ಲಿಷಲ್ಲಿ ಪೂರ್ತಿ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಾನಂತೂ ತುಂಬಾನೇ ಮಾತಾಡಿದೆ ಅಲ್ಲಿ. ನಾನು ಅನ್ಕೊಂಡೆ 2 ದಿನದ ಫೆಸ್ಟಿವಲ್ ತಾನೇ ಮುಗಿಸ್ಕೊಂಡು ಹೋಗೋಣ, ಗೌರಿ ಮನೆಗೆ ಹೋದ್ಮೇಲೆ ಏನು ಹೇಳ್ತಾಳೋ ಗೊತ್ತಿಲ್ಲ. ಆದ್ರೂ ಇಂಟರ್ವ್ಯೂ ತುಂಬಾ ಚೆನ್ನಾಗೇ ಇತ್ತು. ಆದ್ರೆ ಸರ್ ಅಲ್ಲಂತೂ ಜನಗಳು ತುಂಬಾ ಖುಷಿ ಪಟ್ರು. ಕೆನಡಾ ಈ ರೀಚಾರ್ಜ್ ಎಲ್ಲಿ ಮಾಡ್ಕೊಂಡ್ರಿ ನೀವು? ಇಂಗ್ಲಿಷ್ದ ಸರ್? ಅದಾಗ್ಬಿಡುತ್ತೆ ಸರ್. ನಾನು ನಮ್ಮವ್ರ ಜೊತೆ ಇಂಗ್ಲಿಷಲ್ಲಿ ಮಾತಾಡೋಕೆ ಹೆದರ್ತೀನಿ. ನಮ್ಮವ್ರು ಬರೀ ತಪ್ಪನೇ ಹುಡುಕ್ತಾ ಇರ್ತಾರೆ. ಇಟ್ಸ್ ಎ ರಾಂಗ್ ಸೆಂಟೆನ್ಸ್. ಫಾರಿನರ್ಸ್ಗೆ ಮೇನ್ ವಿಷಯ ಹೇಳ್ಬಿಟ್ರೆ ಸಾಕು, ಅದು ನಿಮ್ಮ ಮನ್ಸಿನ ಫೀಲಿಂಗ್ ಏನು ಅಂತ ಅವ್ರಗಳಿಗೆ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಸರ್ ಮೇನ್ ಆಗಿ ನಾನು ಸೌತ್ ಕೊರಿಯಾಗೆ ಹೋದೆ. ಅವ್ರ ಇಂಗ್ಲಿಷ್ ಅಂತೂ ನಾನು ಅನ್ಕೊಂಡೆ ನನ್ನ ಇಂಗ್ಲಿಷೇ ವೀಕು ಅಂತ. ಆದ್ರೆ ಅವ್ರ ಫೌಂಡೇಶನ್ನೇ ಸರಿ ಇಲ್ಲ. ಈ ಕಡೆ ಒಂದು ಇಂಗ್ಲಿಷ್ ಮಾತಾಡಬೇಕು, ಕೆಲವೊಂದ್ಸಲ ಇಂಗ್ಲಿಷಲ್ಲಿ ಇಂಗ್ಲಿಷ್ ಬೇರೆ, ಅದು ಅಲ್ಲದೆ ಅವ್ರ ಲೋಕಲ್ ಆಕ್ಸೆಂಟ್ ಅಲ್ಲಿ. ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದಾಗ 3 ನಿಮಿಷ ಆದ್ರೂ ಗೊತ್ತೇ ಆಗ್ಲಿಲ್ಲ ಅವ್ರು ನನ್ನೇ ಕರೀತಿದ್ದಾರೆ ಅಂತ. ನಾನು ಅನ್ಕೊಂಡೆ ನನ್ನ ಹೆಸರು ಕರೀತಾರೆ ಅಂತ, ಯಾರೋ ಆಗ್ಲೇ ಕರೆದಿದ್ದಾರೆ ಹೋಗ್ರಿ ಅಂದ್ರು. ಆದ್ರೆ ತುಂಬಾ ಪ್ರೀತಿ ಸಿಕ್ತು ಸರ್. ಆಕ್ಚುಲಿ ಸೌತ್ ಕೊರಿಯನ್ ಜನಗಳಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ, ನಾನು ಇಂಡಿಯಾಲಿ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದ್ರೆ ಅವರು ತುಂಬಾ ಎಮೋಷನಲ್ ಕೂಡ ಆದ್ರು, ಸ್ವಲ್ಪ ನಗಾಡಿದ್ರು. ಆಮೇಲೆ ಗೊತ್ತಾಯ್ತು ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂತ. ತುಂಬಾ ಪ್ರೀತಿ ಸಿಕ್ತು. ಅವರು ಅದನ್ನೇ ಹೇಳಿದ್ದು, ಏನ್ ಕೆಲಸ ಮಾಡಿದ್ಯಾ ಸಿನಿಮಾಲಿ ಅಂತ. ಈಗ ನಮ್ಮ ಜನರು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್ ನನ್ನ ಪ್ರಶ್ನೆ ಏನು ಅಂದ್ರೆ ನೀವ್ ಎಲ್ರೂ ತಮಾಷೆ ಮಾಡ್ತೀರಾ. ಹೌದು ಹೇಳಿ. ಆದ್ರೆ ಇಲ್ಲಿವರೆಗೂ ಯಾಕೆ ನ್ಯೂಸ್ ಚಾನೆಲ್ಸ್ ನ ತಮಾಷೆ ಮಾಡಿಲ್ಲ? ಯಾಕೆ ಅವರು ನೋಡಿದ್ರೆ ನಿಮ್ಗೆ ಸರ್ ಅವರು ನೋಡಿದ್ರೆ ಹೆದರಿಕೆನಾ? ಸಾರಿ ಸರ್ ಅವ್ರ ಕಂಡ್ರೆ ಭಯನಾ ಅಂತ. ನ್ಯೂಸ್ ಅಂದ್ರೆ ಸರ್, ನ್ಯೂಸ್ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡೋಕ್ಕಾಗತ್ತಾ? ನ್ಯೂಸು ಎಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟೆಲ್ಲ ಕಲಿಬಹುದು ಅದರಲ್ಲಿ. ಕಪಿಲ್, ನೀವೇನ್ ಹೇಳ್ಬೇಕು ಹೇಳ್ಬಿಡಿ, ನನ್ನ ಮಧ್ಯ ಮಾತಾಡೋದೇ ಇಲ್ಲ. ಪಕ್ಕನಾ ಸರ್? ಈಗ ಹೇಳ್ತೀನಿ ಕೇಳಿ. ಎಲ್ಲ ನ್ಯೂಸ್ ಅವರು ಅಲ್ಲ, ಕೆಲವರಷ್ಟೇ. ಅವ್ರು ಯಾರು ಇಲ್ಲಿಲ್ಲ ಬಿಡಿ. ನೀವು ನೋಡಿದ್ರೆ ಈ ನಡುವೆ ಸಮಯ ತುಂಬಾ ಫಾಸ್ಟ್ ಆಗೋಗಿದೆ ಸರ್. ತುಂಬಾ ಪೇಸ್ ಬಂದಿದೆ ಈಗ. ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ 5 ದಿನ ಮ್ಯಾಚ್ ಆಡ್ತಿದ್ರು, ಈಗ 1 ಡೇ ಬಂತು, 2020 ಬಂತು. ಆ ಫಾರ್ಮ್ಯಾಟ್ ಈ ನಡುವೆ ನ್ಯೂಸ್ಗೂ ಬಂದ್ಬಿಟ್ಟಿದೆ. ಮ್ಯೂಸಿಕಲ್ಲೂ ಹಾಗೆ ಆಗಿದೆ. ಹಾಡುಗಳು ಮುಂಚೆ 6-7 ನಿಮಿಷ ಇರ್ತಿತ್ತು, ಆದ್ರೆ ಈಗ 1.5-2 ನಿಮಿಷಕ್ಕೆ ಬಂದಿದೆ. ಅದು ಈ ನಡುವೆ ನ್ಯೂಸಲ್ಲೂ ಬಂದಿದೆ. ನೀವು ಬೇಕಾದ್ರೆ ನೋಡಿ, ತುಂಬಾ ನ್ಯೂಸ್ ಚಾನೆಲ್ಸ್ ಬಂದಿದೆ. ದೇಶನೂ ಅದೇ, ವಿಷಯನೂ ಅದೇ ರೀತಿ ನ್ಯೂಸು ಅದೇ. ಮುಂಚೆ ಎಲ್ಲ ಪ್ರೋಗ್ರಾಮ್ ಹೆಸರು ಹೇಗಿರ್ತಿತ್ತು ಅಂದ್ರೆ 60 ನಿಮಿಷದಲ್ಲಿ 60 ಸುದ್ದಿ. ಪ್ರೋಗ್ರಾಮ್ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ನ್ಯೂಸ್ ಅಂತೂ ಲಿಮಿಟೆಡ್ ಆಗಿರುತ್ತೆ. ಮತ್ತೆ ಶುರು ಎಲ್ಲಿಂದ ಮಾಡ್ತಾರೆ? ಭಾರತದ ಪ್ರಧಾನಮಂತ್ರಿ ಅಮೆರಿಕ ರಾಷ್ಟ್ರಪತಿನ ಭೇಟಿಯಾದ್ರು, ಅದೇ ನ್ಯೂಸ್ನ 5 ತುಂಡು ಮಾಡ್ತಾರೆ. ಬೈಡನ್ ಮೋದಿ ಅವ್ರನ್ನ ತುಂಬಾ ಅದ್ಭುತವಾಗಿ ಸ್ವಾಗತಿಸಿದ್ರು. ಇರೋದೊಂದೇ ವಿಷಯ, ಮೋದಿ ಅವರನ್ನ ಭೇಟಿ ಮಾಡಿ ಬೈಡನ್ ಖುಷಿ ಆದ್ರು. ಮತ್ತದೇ ವಿಷಯ, ಬೈಡನ್ ಅವರು ಮೋದಿನ ಭೇಟಿ ಮಾಡಿ ಖುಷಿ ಆದ್ರು. ಮತ್ತದೇ ವಿಷಯ. 60 ವಿಷಯ ಹೇಳ್ಬೇಕಲ್ವಾ ಒಂದೇ ನಿಮಿಷದಲ್ಲಿ? ಹೇಗಿದ್ರು 40 ಸಲ ಒಂದೇ ವಿಷಯನ ತಿರುಗಿಸಿ ಮರಗಿಸಿ ಹೇಳಾಯ್ತಲ್ಲ. 45ನೇ ನ್ಯೂಸ್ಗೆ ಬರೋ ಅಷ್ಟರಲ್ಲಿ ವಿಷಯನೇ ಇರೋದಿಲ್ಲ. ಮತ್ತೆ ನಾರ್ಮಲ್ ವಿಷಯಗಳು ಶುರು ಆಗುತ್ತೆ ನಮ್ ಥರದ್ದು. ರಾಷ್ಟ್ರಪತಿಯಿಂದ ಶುರು ಮಾಡಿ 45ನೇ ನ್ಯೂಸ್ ಹೇಗಿರುತ್ತೆ ಗೊತ್ತಾ? ಮಿರ್ಜಾಪುರದಲ್ಲಿ ಹೆಂಡತಿ ಗಂಡನ ಕಿವಿ ಕತ್ತರಿಸಿದ್ಲು. ಅದು ತೌಸಾದಲ್ಲಿ ಪೇರೆಂಟ್ಸ್ ಮೀಟಿಂಗ್ಗೆ ಬಂದ ಮಹಿಳೆನ ಎತ್ತಾಕೊಂಡೋದ ಪ್ರಿನ್ಸಿಪಲ್. ಅಂದ್ರೆ ಬಲಿಯಾದಲ್ಲಿ ವರದಕ್ಷಿಣೆ ಕೇಳಿದ್ದಕ್ಕೆ ವರನ ಮುಖದ ಮೇಲೆ ಉಗಿದು ಹೋದ್ಲು ವಧು. ಇನ್ ಕೆಲವು ನ್ಯೂಸ್ ಹೇಗಿರುತ್ತೆ ಅಂದ್ರೆ, ವಾರಣಾಸಿಲಿ ಮದುವೆ ಗಂಡು ಕುಡ್ಕೊಂಡು ಬಂದು ಗಲಾಟೆ ಮಾಡ್ದ. ಅಂದ್ರೆ ನೀವು ಶುರು ಮಾಡಿದ್ದು ಬೈಡನ್ ಇಂದ, ಇವಾಗ ಈ ತರ ಆಗ್ತಾ ಇರತ್ತೆ ಒಂದೊಂದ್ಸಲ. ಇಂಥ ನ್ಯೂಸ್ಗಳನ್ನ ಕೇಳಿ ಮಜಾನೂ ಬರುತ್ತೆ. ಆದ್ರೆ ಇದೆಲ್ಲ ತಮಾಷೆ ಅಲ್ಲ, ಬಟ್ ಈ ತರ ನಡೆಯುತ್ತಲ್ವಾ ಸರ್? ಕೆಲವೊಂದ್ಸಲ ಈ ತರನು ಸುದ್ದಿಗಳು ಬರುತ್ತೆ. ಏನಂದ್ರೆ ರೈತರು ಕಾಡು ಪ್ರಾಣಿಗಳನ್ನ ಓಡಿಸೋದಕ್ಕೆ ಹನಿ ಸಿಂಗ್ ಅವ್ರ ಹಾಡನ್ನ ಹಾಕ್ತಿದ್ರಂತೆ. ಈ ನ್ಯೂಸ್ ನೀವು ಕೇಳಿದಿರಲ್ವಾ? ನೋಡಿ ಸರ್ ನೀವೇನೆ, ಯಾವ್ದೋ ಪೇಪರಲ್ಲಿ ನಾನು ಕೂಡ ಓದಿದೆ ಇದನ್ನ. ಅವ್ರು ಏನ್ ಬರ್ದಿದ್ರು ಅಂದ್ರೆ, ರೈತ ತನ್ನ ಬೆಳೆಗಳನ್ನ ಕಾಡು ಪ್ರಾಣಿಗಳಿಂದ ಕಾಪಾಡೋದಕ್ಕೆ ಹನಿ ಸಿಂಗ್ ಸಾಂಗ್ ನ ಹಾಕ್ತಿದ್ದ. ಅವ್ರಿಗೆ ಒಂದು ವಿಷಯ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ಬೇಸ್ ಇರುತ್ತೆ ಅಂತಂದ್ರೆ ಅದು ತುಂಬಾ ಹೆವಿ ಮ್ಯೂಸಿಕ್ ಆಗಿರುತ್ತೆ. ಅದನ್ನ ಕೇಳಿ ಅವಳಿಗೆ ಬಹುಶಃ ನೋಡಿ ಎಂತೆಂತ ನ್ಯೂಸ್ಗಳು ಬರುತ್ತೆ ಅಂತ. ವಾಹ್ ಕಪಿಲ್, ಹಾ ಸರ್, ನೀವು ಇಷ್ಟೊಂದು ನ್ಯೂಸ್ ನೋಡ್ತೀರಾ ಅಂದ್ರೆ ಈ ನ್ಯೂಸ್ ನೋಡಿರ್ತೀರ ಅನ್ಸುತ್ತೆ. ಯುಕ್ರೇನ್ನ ಪ್ರೆಸಿಡೆಂಟ್ ಏನಿದ್ದಾರೆ ಜೆಲೆನ್ಸ್ಕಿ, ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿದ್ರು.
ಇವತ್ತು ಹೌದು. ಪುಟಿನ್ ಜೊತೆ ಹೋರಾಡ್ತಾ ಇದ್ದಾರೆ. ಹೌದು ಪಂಜಾಬ್ನ ಚೀಫ್ ಮಿನಿಸ್ಟರ್ ಭಗವತ್ ಮಾನ್ ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿದ್ರು. ಹೌದು ಸೊ ಕಾಮಿಡಿಯನ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಈಗ ಒಂದು ಹೊಸ ದಾರಿ ಕಾಣ್ತಿದ್ಯಾ? ಯಾ ಖಂಡಿತ ಸರ್. ಸೊ ನಿಮ್ ಕಡೆಯಿಂದ ಈ ತರ ನ್ಯೂಸ್ ಏನಾದ್ರು ಬರುತ್ತಾ ಮುಂದೆ? ಸರ್ ನನಗೇನನ್ಸುತ್ತೆ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ಪೊಲಿಟಿಷಿಯನ್ ಆದ್ಮೇಲೆ ಯಾಕಷ್ಟು ಸೀರಿಯಸ್ ಆಗ್ತಾರೆ ಅಂತ ಗೊತ್ತಿಲ್ಲ ಎಲ್ರು. ಇಲ್ಲ, ರಾಹುಲ್ ಗಾಂಧಿ ಅವರು ಸೀರಿಯಸ್ ಆಗಂತೂ ಇಲ್ಲ. ಏನ್ ಗೊತ್ತಾ, ಮೋದಿ ಅವ್ರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರು ಕಪಿಲ್ಗೆ ಕಾಂಪಿಟೇಷನ್ ಕೊಡ್ತಾರೆ ಕಾಮಿಡಿಯಲ್ಲಿ ಅಂತ. ಹೌದಾ, ಆ ಥರ ಹೇಳಿದ್ರು ಅವರು? ವಾವ್. ಆದ್ರೆ ನನಗನ್ಸೋದೇನು ಅಂದ್ರೆ ಸರ್ ನನಗೆ ಹೀಗೆ ಚೆನ್ನಾಗನ್ಸತ್ತೆ. ಹೇಗೆ ಅಂದ್ರೆ ಜನಗಳ ಜೊತೆ ಮಜಾ ಮಾಡ್ಕೊಂಡು ನಗಾಡ್ಕೊಂಡು ಇದ್ಬಿಡ್ತೀನಿ, ಒಂಥರ ಮಸ್ತಿ ಮಾಡ್ಕೊಂಡು. ನನಗೇನನ್ಸುತ್ತೆ ಅಂದ್ರೆ ನೀವು ಪೊಲಿಟಿಷಿಯನ್ ಆದ್ರೆ ತುಂಬಾ ಸೀರಿಯಸ್ ಆಗಿರ್ಬೇಕಾಗತ್ತೆ. ಆ ಬಿಳಿ ಕುರ್ತಾ ನಿಮ್ ಟೆನ್ಷನ್ನ ಜಾಸ್ತಿ ಮಾಡಿಸ್ಬಿಡುತ್ತೆ ಅಲ್ವಾ, ಏನಂತೀರಾ ಸರ್? ನೀವೇ ಬೇಕಾದ್ರೆ ನೋಡಿ, ನಾನು ಕೆಲವೊಂದ್ಸಲ ಕಾಮಿಡಿ ಮಾಡ್ತೀನಿ, ಅದು ನನ್ನ ರೀತಿಯಲ್ಲೇ ಎಲ್ಲರ ಜೊತೆ ಮಾತಾಡ್ತೀನಿ. ಆದ್ರೆ ನಾನು ಇದುವರೆಗೂ ಯಾವ ದೇಶದಲ್ಲೂ ಯಾವ ಪ್ರಧಾನಮಂತ್ರಿನೂ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಅಂದ್ರೆ ಅವ್ರು ಹೀಗೂ ಮಾಡ್ಕೊಳಕ್ಕಾಗಲ್ಲ. ಏನಂತೀರಾ? ಯಾರಾದ್ರೂ ಹಾಗೆ ಮಾಡಿದ್ ನೋಡಿದೀರಾ? ನಮ್ ಜೀವನನೇ ಎಷ್ಟೋ ಈಸಿ. ಏನಾದ್ರೂ ಮಾತಾಡ್ಬೇಕಾದ್ರೆ ಸರ್ ಯಾ ಐ ಆಮ್ ಓಕೆ ಯಾ. ಒಬ್ಬ ಪ್ರಧಾನಮಂತ್ರಿ, ಅದು ಬೇರೆ ದೇಶದವರು, ಈ ರೀತಿ ಹೇಗ್ ಮಾಡೋಕ್ಕಾಗತ್ತೆ ಗೆಳೆಯರೇ? ನನಗೆ ಅನ್ಸೋದೇನು ಅಂದ್ರೆ ಅದು ನಾವೇನ್ ಕೆಲಸ ಮಾಡ್ತಿದೀವೋ ಅದು ಚೆನ್ನಾಗಿದೆ, ಜನಗಳ ಮುಖದಲ್ಲಿ ನಗು ತರ್ತಾ ಇದೀವಿ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನೀವು ಮಾಡ್ತಿರೋದು ಒಳ್ಳೆ ಕೆಲಸ, ಅದನ್ನ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ನಾನ್ ಏನ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ನಿಮ್ ಶೋ ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಮಿತಾಬ್ ಬಚ್ಚನ್, ಜಯಾ ಬಚ್ಚನ್ ಬರ್ತಾರಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಇವರೆಲ್ಲ ಎಲ್ರೂ ನಿಮಗ್ ಸಲಹೆ ಕೊಟ್ಟಿರ್ಬೇಕಲ್ಲ, ಆದ್ರೆ ನೀವು ಕೇಳಿಲ್ಲ. ಅದು ಕರೆಕ್ಟ್. ಎಲ್ರೂ ನಿಮ್ಗೆ ಮದ್ವೆ ಮಾಡ್ಕೋಬೇಡಿ ಅಂತ ಹೇಳಿದ್ರು, ಆದ್ರೆ ನೀವು ಅವ್ರ ಸಲಹೆ ಕೇಳಲೇ ಇಲ್ಲ. ಸರಿ, ಅವ್ರು ಮದುವೆ ಮಾಡ್ಕೊಂಡು ಬಂದು ನನಗ್ ಬೇಡ ಅಂತಿದ್ದಾರೆ. ನಾನು ಯಾಕೆ ಬೇಡ ಅನ್ಲಿ? ನಾನು ಮದುವೆ ಮಾಡ್ಕೊಂಡೆ, ಈಗ ಚೆನ್ನಾಗೂ ಇದ್ದೀನಿ. ಅಲ್ಲ, ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ? ಮದುವೆ ಮಾಡ್ಕೊಳ್ಳೋದು ಒಳ್ಳೇದೇ. ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ನಾವು ಸುಮ್ಮನೆ ತಮಾಷೆ ಮಾಡಿದ್ರೆ ಅದೊಂದು ವಿಷಯ. ಯಾಕೆಂದ್ರೆ ನನಗೂ ಒಂದೊಂದ್ಸಲ ಅನ್ಸುತ್ತೆ, ಇವಳು ನನ್ನ ಹೆಂಡತಿ, ನಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ಅಂತಂದ್ರೆ ಗೊತ್ತು, ನಾನು ತಮಾಷೆ ಮಾಡ್ತೀನಿ ಅಂತ. ಆದ್ರೂ ಅವಳು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಈ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಮೇಡಮ್. ಮದುವೆ ಆದ್ಮೇಲೆ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಮತ್ತೆ ಲೈಫ್ ಆಕ್ಚುಲಿ ಬದಲಾಗಿದೆ, ಆಮೇಲೆ ತುಂಬಾ ಚೆನ್ನಾಗೂ ಇದೆ. ಸೊ ನನ್ನ ಸಲಹೆ ಏನು ಅಂತಂದ್ರೆ, ಯಾರೆಲ್ಲ ಮದುವೆ ಆಗ್ಲಿಲ್ವೋ ಅವ್ರು ಮದುವೆ ಆಗಿ, ಯಾರು ಮದುವೆ ಆಗಿದ್ದೀರೋ ಅವ್ರು ಇನ್ನೊಂದು ಮದುವೆ ಆಗಿ. ಐ ಮೀನ್ ಸಾರಿ, ಸುಮ್ಮನೆ ತಮಾಷೆಗೆ. ಆದ್ರೆ ಹೌದು, ಮದುವೆ ಮಾಡ್ಕೊಳ್ಳೇಬೇಕು. ಆದ್ರೆ ಕಪಿಲ್, ನಿಮಗೆ ಮದ್ವೆ ಆಗಿದ್ರೂ ಕೂಡ ಈ ಫ್ಲರ್ಟ್ ಮಾಡೋಂಥ ಧೈರ್ಯ ಎಲ್ಲಿಂದ ಬಂತು? ಪಂಜಾಬಿ ಅಲ್ವಾ? ಅಲ್ಲ, ಅದು ಹೇಗ್ರಿ ಹೇಳ್ತೀರಾ ಪಂಜಾಬಿ ಮಾತ್ರ ಫ್ಲರ್ಟ್ ಮಾಡ್ತಾರೆ ಅಂತ? ಚೈನಾ ಅವರು ನೋಡಿ, ಅವ್ರ ಜನಸಂಖ್ಯೆ ಎಷ್ಟಿದೆ ಅಂತ, ಅವರು ಪಂಜಾಬಿನ? ಅದು ವಿಷಯ ಹಾಗಲ್ಲ ಸರ್. ನನಗೆ ಗೊತ್ತಿಲ್ಲ, ಅದೇನೋ ಸುಂದರವಾದ ಹೀರೋಯಿನ್ ಬಂದ್ರೆ ನಾನೇನು ಮಾಡಲ್ಲ, ಅದಾಗದೇ ಆಗ್ಬಿಡುತ್ತೆ. ಅಂದ್ರೆ ಅದು ಸುಮ್ಮನೆ ಕ್ಯಾಮ್ರಾ ಮುಂದೆ ಅಷ್ಟೇ. ಆದ್ರೆ ನನಗೆ ತುಂಬಾ ನಾಚಿಕೆ ಸ್ವಭಾವ ಇದೆ. ನಿಮಗೆ ಗೊತ್ತಾ, ಮೊದಲನೇ ಸಿನಿಮಾ ಮಾಡಿದಾಗ ನಾನು ಮಾತಾಡ್ತಿರ್ಬೇಕಾದ್ರೆ ನೀವು ಮಾತಲ್ಲಿ ಎಷ್ಟು ಬೇಕಾದ್ರೂ ರೊಮ್ಯಾನ್ಸ್ ಮಾಡಿ. ನನಗೆ ಯಾವಾಗ ಅಬ್ಬಾಸ್ ಮಸ್ತಾನ್ ಸರ್ ಹೇಳಿದ್ರು ಶೂಟಲ್ಲಿ ಇವ್ರು ನಿಮ್ಮ ವೈಫ್ ಅಂತ. ಈಗ ಮೊದಲನೇ ದಿನ ನೀವು ಸೆಟ್ಗೆ ಹೋದಾಗ ಭಯ ಆಗುತ್ತಲ್ಲ, ಯಾರೋ ಗೊತ್ತಿಲ್ಲದೆ ಇರೋರ್ನ ಇದಕ್ಕಿದಾಗೆ ಹಗ್ ಮಾಡಬೇಕು. ಮೊದಲು ಫ್ರೆಂಡ್ಶಿಪ್ ತಾನೆ, ಆಮೇಲೆ ಎಲ್ಲ. ನನ್ನ ಮೊದಲನೇ ಸಿನಿಮಾನೇ ಹೆದರ್ಬಿಟ್ಟಿದ್ದೆ. ಈಗ ನಾನು ಓಪನ್ ಅಪ್ ಆಗಿದ್ದೀನಿ. ಅದೇನಂದ್ರೆ, ಯಾಕೆಂದ್ರೆ ಮನೇಲಿ ಅಭ್ಯಾಸ ಆಗೋಗಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ. ನಿಮ್ಮ ಮನೇಲಿ ನಿಮ್ಮ ಸ್ವಂತ ಹೆಂಡತಿ ಇದ್ದಾಗ ಕ್ಯಾಮ್ರಾ ಮುಂದೆ ಇನ್ನೂ ಚೆನ್ನಾಗೇ ಮಾಡ್ತೀರಾ ನೀವು. ಅದಕ್ಕೆ ನಾನು ಇವತ್ತು ನಿಮಗೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಹೋಗೋದೇ ಇಲ್ಲ, ನಾಳೆ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಕಪಿಲ್ ಅವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಅವ್ರು ಯಾವ ಸ್ಪೀಡಲ್ಲಿ ಮುಗಿಸಿದ್ರು ನಾನು ಅದೇ ಸ್ಪೀಡಲ್ಲಿ ಮುಗಿಸಿದೆ. ಆಮೇಲೆ ಒಮ್ಮೋರ್ ಬೇಕು ಅಂತಾರೆ. ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೆ, ಇದು ಕೇಳುವಂಥ ವಿಷಯನ ಅಂತ. ಸೊ ಅವ್ರು ಇನ್ನೊಂದು ತರಿಸಿದ್ರು, ನಾನು ಅರ್ಧ ತಗೊಂಡೆ, ಅವ್ರು ಅರ್ಧ ತಗೊಂಡ್ರು. ಆಮೇಲೆ ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ, ನಿಮಗೋಸ್ಕರ ಒಂದು ಡೇರ್ ಡ್ರಿಂಕ್ ತಗೋತಾ ಇದ್ದೀನಿ ಅಂತ. ಆಮೇಲೆ ಹೇಳಿದೆ, ನಿಮಗೋಸ್ಕರ ಒಂದು ತಗೋತಾ ಇದ್ದೀನಿ, ನಾನು ಯಾವಾಗಲೂ ತಗೊಳ್ಳೋದು 6 ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆಯನ್ನು ನಡೆಸ್ತಾ ಇದ್ದೀವಿ. ನಕ್ಕು ನಲಿಸುವಂತ ನಮ್ಮ ಅತಿಥಿಯಾದ ಕಪಿಲ್ ಶರ್ಮಾ ಅವರ ಮೇಲೆ ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾ ಅವರ ಮೇಲೆ ಅವರಿಗೆ 2 ಮುಖ ಇದೆ ಅನ್ನೋ ಆರೋಪವಿದೆ. ಕಪಿಲ್, ನಿಮ್ಮ ಒಂದು ಮುಖನ ಜನರು ಆಲ್ರೆಡಿ ನೋಡಿದ್ದಾರೆ. ಹೌದು.
ಅಂದ್ರೆ ನಿಮ್ ಪ್ರೋಗ್ರಾಮ್ ಮೂಲಕ ನಿಮ್ಮನ್ನ ನೋಡಿರ್ತಾರೆ, ನಗ್ಸುವಂತ ತಮಾಷೆ ಮಾಡುವಂತ ಮುಖ. ಹೌದು. ಆದ್ರೆ ಇನ್ನೊಂದು ಮುಖ ರಾತ್ರಿ 10 ಗಂಟೆ ಮೇಲೆ ತೋರಿಸ್ತೀರಂತೆ. ಹೆದರ್ಸೋವಂಥದ್ದು, ಧಮ್ಕಿ ಹಾಕುವಂಥದ್ದು, ಬೆದರ್ಸೋವಂಥದ್ದು. ನನ್ನನ್ನು ಯಾವಾಗಲೂ ಜನ ಮಲ್ಟಿ ಟ್ಯಾಲೆಂಟೆಡ್ ಅಂತಾರೆ. ಅದು ಸರ್ ಒಂದೊಂದ್ಸಲ ಆಗತ್ತೆ. ಬಹುಶಃ ಈಗ ಸಮಯ ಬದಲಾಗಿರ್ಬೋದು. ನನಗೆ ಮುಂಚೆ ಎಲ್ಲ ಹಾಗೆ ಅನಿಸ್ತಿತ್ತು. ಜನಗಳ ಜೊತೆ ಮಾತಾಡೋದು, ಅವ್ರನ್ನ ನಗ್ಸೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಕೆಲವೊಂದ್ಸಲ ಕೋಪನೂ ಬಂದ್ಬಿಡುತ್ತೆ. ಅಂದ್ರೆ ಮುಂಚೆ ಬರ್ತಿತ್ತು, ಮದುವೆ ಆದ್ಮೇಲೆ ಟೋಟಲಿ ಸ್ಟಾಪ್ ಆಯ್ತು. ಅದು ಒಂದೊಂದ್ಸಲ ಆಗ್ಬಿಡುತ್ತೆ ಸರ್. ನಾನು ಮುಂಚೆ ಹೇಗಿದೆ ಅಂದ್ರೆ, ಟ್ವಿಟರಲ್ಲಿ ಯಾರಾದ್ರೂ ನನಗೆ ಒಂದ್ಸಲ ಬೈದ್ರೆ ನಾನು ಅವ್ರಿಗೆ 10 ಸಲ ಬೈದ್ಬಿಡ್ತಿದ್ದೆ. ಆಗ ನನಗನ್ಸಿದ್ದೇನು ಅಂದ್ರೆ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕೂಡ ಚೆನ್ನಾಗಿ ಬೈಬೋದು ಅಂತ. ಆದ್ರೆ ನಾನು ನನ್ನ ಬ್ಲೂಟಿಕ್ ಅಕೌಂಟ್ ಹಿಂದೆನೆ ಬಿದ್ದಿದ್ದೆ. ಆಗ ನಂಗೆ ಅನ್ಸಿದ್ದು, ಜನ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ನಾನು ಅವ್ರಿಗೆ ಏನು ಹೇಳಕ್ಕಾಗಲ್ಲ ಅಂತ. ನಾನೇನೋ ಮಾಡಿದ್ದಕ್ಕೆ ಇದಕ್ಕಿದಾಗೆ ದೊಡ್ಡ ನ್ಯೂಸ್ ಆಗೋಯ್ತದು. ಆಮೇಲೆ ನನಗೆ ಗೊತ್ತಾಯ್ತು, ಐ ಆಮ್ ವೆರಿ ಪಾಪ್ಯುಲರ್, ನಾನು ಇದನ್ನೆಲ್ಲ ಮಾಡಬಾರ್ದು. ಸೊ ಒಂದೊಂದ್ಸಲ ಹೀಗಾಗ್ಬಿಡುತ್ತೆ ಸರ್, ಏನ್ ಮಾಡಕ್ಕಾಗಲ್ಲ. ಈಗಲೂ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಆನೆ ದಂತ ತೆಗಿಯೋಕ್ಕೂ ಮುಂಚೆ ತೆಗೆದಾದ್ಮೇಲೆ ಹೇಗಿರುತ್ತೋ, ಕಪಿಲ್ ಶರ್ಮಾ ಕುಡಿಯೋಕ್ಕೂ ಮುಂಚೆ ಒಂಥರ, ಕುಡ್ದಾದ್ಮೇಲೆ ಒಂಥರ ಅಂತ ಹೇಳ್ತಾರೆ. ಅದಾಗುತ್ತೆ ಒಂದೊಂದ್ಸಲ. ನಾನು ಧರಂಪಾಜಿನ ತುಂಬಾ ಫಾಲೋ ಮಾಡ್ತೀನಿ. ಅಂದ್ರೆ ಈ ವಿಚಾರದಲ್ಲ, ನೀವು ಒಂದ್ ವೇಳೆ ಸೋಷಿಯಲ್ ಮೀಡಿಯಾಗೆ ಹೋದ್ರಿ ಅನ್ಕೊಳ್ಳಿ, ಅವ್ರ ಅಕೌಂಟ್ಗೆ ಹೋದ್ರಿ ಅನ್ಕೊಳ್ಳಿ, ಆಗ ಧರಂಪಾಜಿ ಅವ್ರ ಟ್ವೀಟ್ಸ್ ನೋಡಕ್ ಶುರು ಮಾಡಿದೆ. ಎಷ್ಟು ಪ್ರೀತಿಯಿಂದ ಇರ್ತಾರ ಅವರು. ನಾನು ಅನ್ಕೊಂಡೆ ಇಂಥ ಕೆಲಸಗಳನ್ನು ಮಾಡಬೇಕು, ನಾನು ಗಲಾಟೆ ಮಾಡಬಾರ್ದು ಇಲ್ಲಿ ಅಂತ. ಧರಂಪಾಜಿ ಹೇಗ್ ಮಾಡ್ತಾರೆ ಹಾಗೆ ಮಾಡಬೇಕು ಅನ್ಕೊಂಡೆ. ಹೀಗೆ ಯಾವುದೋ ನೋಡ್ತಿದ್ದೆ, ಅವರು ತಮ್ಮ ಫಾರ್ಮ್ಗೆ ಹೋಗಿದ್ರು. ಅವ್ರ ಫಾರ್ಮಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳಿತ್ತು. ಕುಂಬಳಕಾಯಿ ನೀನಂತಾರೆ ಹಿಂದಿಲಿ? ಪಂಪ್ಕಿನ್. ವಾ, ನನಗಿಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಇವರು. ಪಂಪ್ಕಿನ್ ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಸೀತಾಫಲ. ಅದು ಗುಂಡುಗಿರುತ್ತಲ್ಲ, ಅದೇ ಈ ತರ ಮಾಡುತ್ತೆ. ಅವರು ಅವ್ರ ಫಾರ್ಮ್ ಅಲ್ಲಿ ದೊಡ್ಡ ಕುಂಬಳಕಾಯಿನ ತಗೊಂಡು ಟ್ವಿಟರ್ ಅಲ್ಲಿ ಲೈವ್ಗೆ ಹೋಗಿದ್ದಾರೆ. ಗಿಡೇರಿ, ಈ ಕುಂಬಳಕಾಯಿ ನನ್ನ ಫಾರ್ಮ್ ಅಲ್ಲಿ ಬೆಳೆದಿರೋದು, ಇದನ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಅವ್ರು ನೋಡಿದ್ರೆ ಎಷ್ಟು ಕ್ಯೂಟ್ ಅನಿಸ್ತು, ದೊಡ್ಡ ಕುಂಬಳಕಾಯಿ ಇಟ್ಕೊಂಡು. ನಾನು ಅನ್ಕೊಂಡೆ ಈ ತರ ವಿಡಿಯೋ ಮಾಡೋಣ ಅಂತ. ಇಷ್ಟ ಇಲ್ಲ ಅಂದ್ರೆ ಹಾಕ್ಬಿಡಿ ಬಿಡಿ. ವಿಡಿಯೋ ಯಾಕೆ ಮಾಡಿದ್ರಿ? ಹಾ, ವಿಡಿಯೋ ಯಾಕೆ ಮಾಡಿದ್ರಿ ಅಂತ. ಓ, ನೀವು ಜೈಲಿಂದ ಯಾವಾಗ ಬಂದ್ರಿ? ಆದ್ರೆ ನಾನು ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು. ನೀವೆಲ್ಲ ನನಗಿಂತ ಚಿಕ್ಕವರು. ಒಂದು ಸಲಹೆ ಕೊಡ್ತೀನಿ. ಈ ಜಗತ್ತಲ್ಲಿ ಯಾರಾದ್ರೂ ನಿಮಗೆ ಕೆಟ್ಟದನ್ನ ಹೇಳಿದ್ರೆ ಅವ್ರನ್ನ ಇಗ್ನೋರ್ ಮಾಡಿ. ಯಾಕೆಂದ್ರೆ ಪ್ರೀತಿಸೋರು ತುಂಬಾ ಜನ ಇದ್ದಾರೆ. ಅವ್ರು ಕೆಲವರು ಇದ್ರು. ಒಂದೊಂದ್ಸಲ ನಮ್ಗೊಂದು ಅಭ್ಯಾಸ ಇದೆ. ನಾವು ಏನೋ ಒಂದು ಮಸಾಲೆ ಹುಡುಕ್ತಿವಿ. ಎಲ್ಲೋ ಒಂದು ನ್ಯೂಸಲ್ಲಿ ಬರ್ದಿದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ 4 ಜನ ಖುಷಿಲಿ ಹೋಲಿ ಆಚರಿಸಿದ್ರು, ಡ್ಯಾನ್ಸ್ ಮಾಡಿದ್ರು ಅಂತ ನಾವು ಆ ಕಡೆ ನೋಡೋದೇ ಇಲ್ಲ. ಇನ್ನೊಂದ್ ಕಡೆ ನ್ಯೂಸ್ ಏನಿರುತ್ತೆ ಅಂದ್ರೆ, 2 ಕೊಲೆಗಳು ಆಗೋಗಿದೆ. ನಾವು ಪಟ್ಟ ಅಂತ ನೋಡ್ತೀವಿ, ಅದು ಎಲ್ಲ ಆಗಿದೆ ಅಂತ. ಸೊ ನೆಗೆಟಿವಿಟಿ ಒಂದಲ್ಲ ಒಂದ್ ಕಡೆ ಅಟ್ರಾಕ್ಟ್ ಮಾಡೇ ಮಾಡುತ್ತೆ. ಅದೊಂಥರ ಮಸಾಲ ಇದ್ದ ಹಾಗೆ. ಆದ್ರೆ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಹಂಚಿ. ಮುಂಚೆ ಹೇಗಿತ್ತು ಅಂತಂದ್ರೆ ಸರ್, ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನೀವು ಪ್ರೀತಿ ಅಂದಾಗ ನನಗೆ ನೆನಪಾಯ್ತು, ನೀವು ಅನುಪಮ್ ಖೇರ್ ಅವ್ರನ್ನ ಮೊದಲನೇ ಸಲ ಭೇಟಿಯಾದಾಗ, ಹಾ ಸರ್, ಪೆಗ್ ಹೇಗ್ ಮಾಡೋದು ಅಂತ ನೀವೇ ಅವ್ರಿಗೆ ಹೇಳ್ಕೊಟ್ಟಿದ್ದಂತೆ. ಇಲ್ಲ ಸರ್, ಅನುಪಮ್ ಸರ್ಗೆ, ಯಾಕಂದ್ರೆ ನಾನು ಅವ್ರ ಫ್ಯಾನು. ದುಬೈಲಿ ನಮ್ದೊಂದು ಶೋ ಇತ್ತು. ಆಗ ನಮ್ಮ ಆರ್ಗನೈಸರ್ ಹೇಳಿದ್ರು, ಅನುಪಮ್ ಸರ್ ಇಲ್ಲೇ ಇದ್ದಾರೆ ಅಂತ, ಅವ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ರು. ನಾನು ಅಲ್ಲಿಗೆ ಹೋದೆ. ಸೊ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿ. ಅವ್ರಾಗ ಏನು ಹೇಳಿದ್ರು ಅಂದ್ರೆ, ನೀವು ಡ್ರಿಂಕ್ ತಗೋತೀರಾ? ನಾನಂದೆ, ಏನು ಸರ್ ಇದು ಕೇಳೋ ವಿಷಯನ ಅಂತ. ಸೊ ಅದೇ ಮಾಲಲ್ಲಿ ಒಳಗೆ ಎಲ್ಲೋ ಹೋದ್ವಿ ನಾವು. ಅವರು ಒಂದೊಂದು ಆರ್ಡರ್ ಮಾಡಿದ್ರು, ಹೇಳಿದ್ರು ನನ್ನ ಕಡೆಯಿಂದ ಇದು ಅಂತ. ನಾನು ಓಕೆ ಅಂದೆ. ಆಮೇಲೆ 30 ml ತಂದ ಅವ್ರು. ಆಮೇಲೆ ಸರಿ, ನಾನು ಈ ವಿಷಯನ ಪ್ರಮೋಟ್ ಮಾಡ್ತಿಲ್ಲ, ಅದು ತುಂಬ ತಪ್ಪು, ಆದರೆ ಹಾಂ, ನೆನೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಆಗ 1 ಡ್ರಿಂಕ್ ಬಂತು, ಸರಿ ಅಂತ ಎಷ್ಟೊತ್ತವರೆಗೂ ಸುಮ್ಮನೆ ಕೂತಿದ್ವಿ. ನಾನು ಅನ್ಕೊಂಡೆ ಮೊದಲನೇ ಸಲ ಸಿಕ್ಕಿರೋದು, ಸ್ವಲ್ಪ ನಿಧಾನ ಕುಡಿಬೇಕು ಅಂತ. ಆಗ ನಾನು ನೋಡಿದೆ, ಅವ್ರು ಯಾವ ಸ್ಪೀಡಲ್ಲಿ ಮುಗಿಸಿದ್ರು, ನಾನು ಅದೇ ಸ್ಪೀಡಲ್ಲಿ ಮುಗಿಸ್ದೆ. ಆಮೇಲೆ 1 more ಬೇಕು ಅಂತಾರೆ. ನಾನು ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದೆ, ಇದು ಕೇಳೋವಂಥ ವಿಷಯನ ಅಂತ. ಸೊ ಅವ್ರು ಇನ್ನೊಂದು ತರಿಸಿದ್ರು, ನಾನು ಅರ್ಧ ತಗೊಂಡೆ, ಅವ್ರು ಅರ್ಧ ತಗೊಂಡ್ರು. ಆಮೇಲೆ ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ, ನಿಮಗೋಸ್ಕರ ಒಂದು ಡೇರ್ ಡ್ರಿಂಕ್ ತಗೋತಾ ಇದ್ದೀನಿ ಅಂತ. ಆಮೇಲೆ ಹೇಳಿದೆ, ನಿಮಗೋಸ್ಕರ 1 ತಗೋತಾ ಇದ್ದೀನಿ, ನಾನು ಯಾವಾಗಲೂ ತಗೊಳ್ಳೋದು 6 ಅಂತ. ಕಪಿಲ್, ನಿಮ್ಮನ್ನ ಇನ್ನೂ ಎಷ್ಟು ವಿಷಯದಲ್ಲಿ ಹಿಡೀಲಿ? ನೀವು ಮಧ್ಯರಾತ್ರಿಲಿ ಬಚ್ಚನ್ ಸರ್ಗೆ ಮೆಸೇಜ್ನ ಕಳಿಸಿದ್ರಿ. ನಾನು ಸರ್, ನಾನು ಅವ್ರನ್ನ ತುಂಬ ಪ್ರೀತಿಸ್ತೀನಿ. ಆದರೆ ಒಂದ್ಸಲ ನಾನೊಂದು ಸಿನಿಮಾ ಮಾಡಿದ್ದೆ, ಈಗ ತಾನೇ ಅದ್ರ ಬಗ್ಗೆ ಮಾತಾಡ್ತಿದ್ವಿ, ಫಿರಂಗಿ. ಸೊ ನನಗೆ ಆ ಟೈಮಲ್ಲಿ ಮೆಂಟಲ್ ಕಂಡೀಷನ್ ಸರಿಯಾಗಿರಲಿಲ್ಲ. ಆಗ ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ಹಗಲು ರಾತ್ರಿ ನನಗನ್ನಿಸ್ತಾ ಇತ್ತು, ಜನಗಳನ್ನ ಫೇಸ್ ಮಾಡೋಕ್ಕಾಗಲ್ವೇನೋ ಅಂತ. ನಾನು ಹೇಳಿದ್ನಲ್ಲ, ಫಿಲಮ್ ಕಡೆ ಹೋಗ್ಬೇಡಿ ಅಂತ. ಇಲ್ಲ, ಆದರೆ ಅದಕ್ಕೂ ಮುಂಚೆ ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಗಿತ್ತಲ್ಲ ಸರ್. ಆದರೆ 2ನೇ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಿಡಿ. ಕೆಲವು ಸಲ ಹೇಳ್ತಾರಲ್ಲ, ನೀವು ಕಲಾವಿದರಾಗಿ ಹೋದರೆ ತುಂಬಾನೇ ಸೆನ್ಸಿಟಿವ್ ಆಗಿ ಹೋಗ್ತೀರಾ ಅಂತ.
ಸೊ ನನಗೆ ಯಾರನ್ನೂ ಮೀಟ್ ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಶೋ ಕೂಡ ಮುಗಿಸ್ಬಿಟ್ಟಿದ್ದೆ. ಆ ಫಿಲ್ಮ್ ಮುಗ್ದೋಗಿತ್ತು. ಆದರೆ ನಮ್ಮ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ರಿಲೀಸ್ ಮಾಡು ಅಂತ ಹೇಳ್ತಿದ್ರು. ನನಗೆ ಯಾರೋ ಹೇಳಿದ್ರು ಬಚ್ಚನ್ ಸರ್ ಕಡೆಯಿಂದ ಒಂದು ವಾಯ್ಸ್ ಓವರ್ ಮಾಡಿಸು ಅಂತ. ನನಗೆ ಇನ್ನೊಬ್ಬರ ಕಡೆಯಿಂದ ಫೇವರ್ ತೊಗೊಳ್ಳೋದು ಅಂದರೆ ಇಷ್ಟ ಆಗಲ್ಲ. ಆದರೆ ಬಚ್ಚನ್ ಸರ್ ನಿಜವಾಗ್ಲೂ ಎಷ್ಟು ದೊಡ್ಡ ಲೆಜೆಂಡು. ಬಟ್ ಸೋ ಸ್ವೀಟ್ ಆಫ್ ಹಿಮ್. ನಾನು ಒಂದ್ಸಲ ಮೆಸೇಜ್ ಮಾಡಿದೆ ಅವ್ರಿಗೆ, ಸರ್ ನಾನು ಮೊದಲನೇ ಸಲ ಒಂದು ಸಿನಿಮಾ ಮಾಡಿದ್ದೀನಿ ಅಂದೆ. ಅದಕ್ಕೆ ನೀವು ಪ್ಲೀಸ್ ಒಂದು ವಾಯ್ಸ್ ಓವರ್ ಮಾಡ್ತೀರಾ ಅಂದೆ. 5 ನಿಮಿಷ ಆದಮೇಲೆ ಒಂದು ಮೆಸೇಜ್ ಬಂತು, ಸರ್ ನಾನು 8ನೇ ತಾರೀಕು ಅಥವಾ 9ನೇ ತಾರೀಕು ನನ್ನೊಂದು ಸಿನಿಮಾಗೆ ಅಲ್ಲಿಗೆ ಡಬ್ಬಿಂಗ್ ಬರ್ತಿದ್ದೀನಿ, ನಿಮ್ಮ ಟೀಮ್ನ ಅಲ್ಲಿ ಕಳಿಸ್ಬಿಡಿ ಅಂತ. ಆಗ ನನಗೆ ಅದೇ ಒಂದೊಂದ್ಸಲ ಅನ್ಸುತ್ತಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನನಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂತ. ಸೊ ನಾನು ಸುಮ್ಮನೆ ಇದ್ದಿದ್ರೆ ಮೆಸೇಜ್ ಮಾಡ್ತಿರ್ಲಿಲ್ವೇನೋ, 1-2 ಪೆಗ್ ಹೋಗಿತ್ತು. ಸೊ ಮೆಸೇಜ್ ಮಾಡಿಬಿಟ್ಟೆ. ನೀವು ನನಗೂ ಮಧ್ಯರಾತ್ರಿಯಲ್ಲಿ ಮೆಸೇಜ್ ಕಳಿಸಿದ್ರಲ್ಲ, ಅವಾಗಲೂ ಕೂಡ ತಗೊಂಡೆ ಮೆಸೇಜ್ ಮಾಡಿದ್ರಾ? ಸರ್ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಬಹುಶಃ ತೊಗೊಂಡಿರ್ಬೋದು ಸರ್ ನಾನು. ಬಟ್ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂತಂದರೆ ಹಾಂ ಹೌದು. ನಾನು ಸರ್ ಬಗ್ಗೆ ಒಂದು ವಿಷಯ ಹೇಳಬೇಕಿತ್ತು. ಸರ್ಗೆ ಮೆಸೇಜ್ ಮಾಡಿದಾಗ ಒಂದ್ಸಲ ಇಂಡಿಯಾ ಟಿವಿಲಿ ನಾನು ನ್ಯೂಸ್ ನೋಡ್ತಿದ್ದೆ. ನಮ್ಮ ಹಿಂದೂಸ್ತಾನದವರೇ, ಪಂಜಾಬ್ನವರು ಸರ್ಬ್ಜೀತ್ ಸಿಂಗ್ ಅಂತ, ಅವರು ಪಾಕಿಸ್ತಾನದಲ್ಲಿದ್ದರು. ಅದನ್ನು ನೋಡಿ ನನಗೆ ಯಾಕೋ ಮನಸ್ಸು ತಡೆಯೋಕ್ಕಾಗಲಿಲ್ಲ. ಏನು ಮಾಡಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕೆಂದರೆ ಅದು ಇಂಡಿಯಾ ಟಿವಿಲಿ ಬರ್ತಿತ್ತು. ಆ್ಯಂಡ್ ರಜತ್ ಸರ್ ಇಸ್ ಆಲ್ಸೋ ಸೋ ಕೈಂಡ್. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ರಜತ್ ಸರ್ ನೀವು ತುಂಬ ಪವರ್ಫುಲ್ ವ್ಯಕ್ತಿ, ನೀವು ಯಾಕೆ ಏನಾದರೂ ಮಾಡಿ ಅವರನ್ನು ಬಿಡಿಸ್ಬಾರ್ದು ಅಂತ. ಇವರು ಎಷ್ಟು ಸ್ವೀಟ್ ಅಂದರೆ ವಾಪಸ್ ರಿಪ್ಲೈ ಮಾಡಿದ್ರು, ವಿ ಆರ್ ಟ್ರೈಯಿಂಗ್ ಅಂತ. ಸೊ ಹೀಗೂ ಆಗುತ್ತೆ. ಯಾವಾಗಲೂ ಹೇಗೆ ಅಂದರೆ ನಾನು ಕೋಪ ಮಾಡಿಕೊಂಡು ಟ್ವಿಟರಲ್ಲಿ ಗಲಾಟೆ ಮಾಡಿದ್ದೀನಿ. ಕೆಲವೊಂದ್ಸಲ ಮನಸ್ಸು ತುಂಬ ಭಾರ ಅನಿಸುತ್ತೆ ಸರ್. ಬಟ್ ನೀವು ತುಂಬ ಸ್ವೀಟ್ ಸರ್, ರಿಪ್ಲೈ ಕೂಡ ಮಾಡಿದ್ರಿ, ಥ್ಯಾಂಕ್ ಯು. ಬಚ್ಚನ್ ಸರ್ ಕರೆದ್ರು ಅಂತ ನೀವು ಹೋಗೋದಕ್ಕೆ ರೆಡಿ ಇದ್ರಿ, ಆದರೆ ಸ್ವಲ್ಪ ಕುಡ್ಕೊಂಡು ಅವ್ರನ್ನ ಮೀಟ್ ಮಾಡೋದಕ್ಕೆ ಸ್ಟುಡಿಯೋಗೆ ಹೋದ್ರಿ. ನನಗೆ ಆ್ಯಕ್ಚುಲಿ ಡ್ರಿಂಕಿಂಗ್ ಪ್ರಾಬ್ಲಮ್ ಮುಂಚೆ ಇರಲಿಲ್ಲ. ಆಂಗ್ಸೈಟಿ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿತ್ತು. ಅದರಿಂದ ನನಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ, ನಾನು ಯಾರ ಎದುರಿಗೂ ಹೋಗೋಕ್ಕಾಗಲ್ಲ, ನಾನು ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ಇನ್ನು ಸ್ಟೇಜ್ ಮೇಲೆ ಮೈಕ್ ಹಿಡ್ಕೊಳ್ಳೋಕ್ಕಾಗಲ್ಲ. ಬಚ್ಚನ್ ಸರ್ ಬೆಳಗ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಅದು ನನ್ನ ಸಿನಿಮಾ ವಾಯ್ಸ್ ಓವರ್ಗೋಸ್ಕರ ಬರ್ತಿದ್ದಾರೆ ಅಂದರೆ ಅದು ನನ್ನ ಕರ್ತವ್ಯ ಆಗಿರುತ್ತೆ. ನಾನು ಹೋಗಿ ಅವರನ್ನು ವೆಲ್ಕಮ್ ಮಾಡಿ ಒಳಗೆ ಕರ್ಕೋಬೇಕು. ಆದರೆ ಕೆಲವೊಂದ್ಸಲ ನನಗೆ ಮನೆಯಿಂದ ಹೊರಗೆ ಬರೋಕ್ಕಾಗದೇ ಇರೋದ್ರಿಂದ ನನ್ನ ಪರಿಸ್ಥಿತಿ ಕೂಡ ಹಾಗೇ ಇತ್ತು. ಆಗ ಅಂದ್ಕೊಂಡೆ ನಾನು 1-2 ಪೆಗ್ ತೊಗೊಳ್ಳೋಣ, ಆಮೇಲೆ ಇಲ್ಲಿಂದ ಹೊರಡೋಣ ಅಂತ. ಅದು ತುಂಬ ಬೆಳಗ್ಗೆನೇ ಆಗಿತ್ತು ಸರ್. ಅವ್ರು 8 ಗಂಟೆಗೆ ಬಂದುಬಿಟ್ಟಿದ್ರು. ಆದರೆ ನನ್ನ ಮದುವೆ ಇನ್ನೂ ಆಗಿರಲಿಲ್ಲ. ಬಟ್ ನನ್ನ ಜೊತೆ ಗಿನ್ನಿ ನೆರಳಿನ ಥರ ಇರ್ತಿದ್ಲು. ನಾನು ಎಲ್ಲಿ ಹೋದರೂ ಬರ್ತಿದ್ಲು. ಬಚ್ಚನ್ ಸರ್ ಅಷ್ಟರಲ್ಲಿ ವಾಯ್ಸ್ ಓವರ್ ಮುಗಿಸಿದ್ರು. ನಾನು ಹೋಗೋಷ್ಟರಲ್ಲಿ ನಮ್ಮ ಕೆಲಸನ ಮುಗಿಸಿ ಅವ್ರ ಕೆಲಸನ ಶುರು ಮಾಡಿದ್ರು. ನಾನು ಹೇಳಿದೆ ಬಚ್ಚನ್ ಸರ್ನ ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಆಗ ಅವ್ರ ಸ್ಟಾಫ್ ಒಬ್ಬರು ಹೇಳಿದ್ರು, ಅವ್ರು ತುಂಬ ಬ್ಯುಸಿ ಇದ್ದಾರೆ, ಅವರು ಏನೂ ತೊಂದರೆ ಇಲ್ಲ, ನೀವು ಹೊರಡಿ, ಪರವಾಗಿಲ್ಲ ಅಂತ ಹೇಳಿದ್ರು. ಆಗ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ. 2 ವರ್ಷ ಆದರೂ ಸರಿ ಇಲ್ಲೇ ಕಾಯೋಣ ಅಂತಾನೆ ಕೂತಿದ್ದೆ. ಆಗ ಅವ್ರು ಹೇಗೋ ನನ್ನ ಒಳಗೆ ಕರೆಸ್ಕೊಂಡ್ರು. ನಾನು ಹೋಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ತುಂಬ ಥ್ಯಾಂಕ್ಸ್ ಸರ್ ಅಂತಂದೆ. ಮತ್ತೆ ಮಾತಾಡ್ತಾ ಪಂಜಾಬಿ ಭಾಷೆ ಶುರು ಆಯಿತು. ನಿಮ್ಮ ಬಹು ಇವಳು ಅಂತ ಹೇಳಿದೆ. ಸೊ ಬಚ್ಚನ್ ಸರ್ ಸಡನ್ ಆಗಿ ಗಿನ್ನಿನ ಮೊದಲನೇ ಸಲ ನೋಡ್ತಿರೋದಲ್ವಾ, ಎಲ್ಲೂ ಕೇಳಿರಲಿಲ್ಲ. ಆದರೆ ಹಾಂ ಸರ್, ನನಗೆ ಅದು ಯಾಕಷ್ಟು ಮೆಮೊರೇಬಲ್ ಅಂತಂದರೆ, ಆಮೇಲೆ ನಾನು ಅವ್ರಿಗೆ ಒಂದು ಮೆಸೇಜ್ ಮಾಡಿ ಕ್ಷಮೆ ಕೂಡ ಕೇಳಿದೆ, ಸಾರಿ ಸರ್, ನಿಮ್ಮ ಮುಂದೆ ನಾನು ಹಾಗೆ ಬರಬಾರ್ದಾಗಿತ್ತು ಅಂತ. ಆಮೇಲೆ ಅವರು ಹಿಂದಿಲಿ ತುಂಬ ಒಳ್ಳೆ ಮೆಸೇಜ್ ಬರೆದಿದ್ರು. ಅದೇನು ಅಂದರೆ, ಜೀವನ ಒಂದು ಸಂಘರ್ಷ, ಜೀವನ ಒಂದು ಆಯ್ಕೆಗಳ ಹೆಸರು ಅಂತ. ಸೊ ನೀವು ಮತ್ತೆ ಎದ್ದು ನಿಲ್ಲಬೇಕು. ಸೊ ಅದು ಸರಿ, ಈ ಥರ ಒಳ್ಳೆ ರೀತಿಯಿಂದಲೇ ಆಯ್ಕೆಗಳನ್ನ ಮಾಡ್ತಾನೆ ಇರಿ. ಇಲ್ಲ ಸರ್, ಅವರು ತುಂಬ ಒಳ್ಳೆ ದೊಡ್ಡ ಮೆಸೇಜ್ ಕಳಿಸಿದ್ರು. ಅದು ಅಲ್ಲದೆ ಅಷ್ಟು ದೊಡ್ಡ ಲೆಜೆಂಡು ಒಂದು ಮೆಸೇಜ್ ಕಳಿಸಿ ನಿಮಗೋಸ್ಕರ ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಇದೆಲ್ಲ ಒಟ್ಟಿಗೆ ಸೇರಿ ನೀವು ಎದ್ದು ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಸೊ ಒಳ್ಳೆ ಮಾತು, ಒಳ್ಳೆ ಮಾತು. ಹಾಂ ಸರ್. ಆದರೆ ನಾನು ಕೇಳ್ಪಟ್ಟಂಗೆ ದಿನ ರಾತ್ರಿ 10 ಗಂಟೆ ಆದಮೇಲೆ ನಿಮ್ಮ ವೈಫ್ ಅವರು ಅವ್ರ ಫೋನ್ನ ನಿಮ್ಮ ಹತ್ರ ಇಡ್ತಾರೆ, ನಿಮ್ಮ ಫೋನ್ನ ಅವ್ರ ಹತ್ರ ಇಟ್ಕೋತಾರಂತೆ. ಈ ಸ್ಟೇಟ್ಮೆಂಟ್ ಸ್ವಲ್ಪ ಸೀಕ್ರೆಟ್ ಆಗಿರಲಿ ಮೆಲಾಡ್. ದಿನ 10 ಗಂಟೆ ಆದಮೇಲೆಲ್ಲ, ಕೆಲವೊಂದ್ಸಲ ನನಗೆ 11:30 ಆಗುತ್ತಲ್ಲ, ಆಗ ಅವಳು ತನ್ನ ಫೋನ್ನ, ಅವಳು ತುಂಬ ಹುಷಾರು, ಅವಳಿಗೆ ಚೆನ್ನಾಗಿ ಗೊತ್ತು ಇವನು ಮತ್ತೆ ಏನಾದರೂ ಮಾಡ್ತಾನೆ ಅಂತ. ಅದೇ ಕಾರಣಕ್ಕೆ ಅದಕ್ಕೆ ನಾನು ಹೇಳಿದ್ದು ಮದುವೆ ಮಾಡ್ಕೋಬೇಕು ಅಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀರ, ಅವರು ಡಿಲೀಟ್ ಮಾಡ್ತಾನೆ ಇರ್ತಾರೆ. ಇಲ್ಲ, ನಾನೀಗ ಮಾಡಲ್ಲ. ಆದರೆ ಮುಂಚೆ ಮಾಡ್ತಿದ್ದೆ. ಮುಂಚೆ ಎಲ್ಲ ವಿಷಯದಲ್ಲೂ ಮೂಗು ತೋರಿಸ್ತಾ ಇದ್ದೆ ನಾನು. ಎಲ್ಲ ವಿಷಯದಲ್ಲೂ ಹೋಗಿ ಮಾತಾಡೋದು, ಅದನ್ನು ಯಾರೂ ಕೇಳ್ತಾನೂ ಇರಲಿಲ್ಲ. ಆಮೇಲೆ ನಾನು ಅನ್ಕೊಂಡೆ, ಯಾರೂ ಕೇಳ್ತಿಲ್ಲ ಅಂದರೆ ಸುಮ್ಮನೆ ಯಾಕೆ ಎದುಗ್ತಾ ಇದೆಯಾ ಅಂತ. ಹೀಗೆಲ್ಲ ಆದಾಗ ತೊಂದರೆಗಳನ್ನ ನಾವೇ ಒಂದು ಕಡೆ ಸೇರಿಸ್ದಾಗತ್ತೆ. ಆದರೆ ಈಗಿಲ್ಲ ಸರ್. 2 ಮಕ್ಕಳಾದ್ಮೇಲೆ ಲೈಫ್ ತುಂಬ ಚೇಂಜ್ ಆಗಿದೆ, ತುಂಬ ಜವಾಬ್ದಾರಿ ಬರುತ್ತೆ. ಆಮೇಲೆ ಅನ್ಸುತ್ತೆ, ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ 3-4 ವರ್ಷ ಆದಮೇಲೆ ಯೂಟ್ಯೂಬ್ಗಳನ್ನ ನೋಡೋಕೆ ಶುರು ಮಾಡಿದ್ಮೇಲೆ ಅದನ್ನ ನೋಡಿ ನಮ್ಮ ಅಪ್ಪ ಇಂಥವ್ನ ಅಂದರೆ ಏನು ಮಾಡಲಿ. ಸೊ ನಾನು ಸ್ವಲ್ಪ ಸರ್ ಹಳೆ ವಿಡಿಯೋಗಳನ್ನ ಡಿಲೀಟ್ ಮಾಡ್ಸೋಕಾದ್ರೆ ಮಾಡಿಸ್ಬಿಡಿ ಸರ್ ನನ್ನ ಯೂಟ್ಯೂಬಿಂದ, ನನ್ನ ಎಲ್ಲ ಹಳೆ ವಿಷಯ. ಆದರೆ ಈ ಮಾತನ್ನ ಹೇಗೆ ಡಿಲೀಟ್ ಮಾಡ್ತೀರಿ? ನೀವು ಹೇಳ್ತಿದ್ರಲ್ಲ, ಅದು ನಾನು ಕುಡಿಲಿಲ್ಲ ಅಂತಂದರೆ ಮದುವೆನೇ ಆಗ್ತಿರ್ಲಿಲ್ಲ ಅಂತ.
ಆದರೆ ಈ ವಿಷಯ ನಿಜಾನೇ. ಅದು ಪ್ರತಿ ಸಲ ಕುಡ್ದಾಗ ಕೆಲಸ ಹಾಳಾಗಿಲ್ಲ, ಒಳ್ಳೇದು ಆಗಿದೆ. ಸರ್, ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಕಾಲೇಜಲ್ಲಿ ಅಲ್ಲಿ ಗರ್ಲ್ಸ್ ಕಾಲೇಜ್ ಹತ್ರನೇ ಇತ್ತು, ನಮ್ಮ ಕಾಲೇಜ್ ಪಕ್ಕದಲ್ಲಿ. ಅಲ್ಲಿ ನಾನು ನನ್ನ ಪಾಕೆಟ್ ಮನಿಗೋಸ್ಕರ ಕೆಲಸ ಮಾಡ್ತಿದ್ದೆ. ಆ ಕಾಲೇಜಲ್ಲಿ ಗಿನ್ನಿ ಓದ್ತಿದ್ಲು, ನನ್ನ ಸ್ಟೂಡೆಂಟ್ ಕೂಡ ಅಲ್ಲೇ ಇದ್ಲು. ಸೊ ಇವಳು BA ಫಸ್ಟ್ ಇಯರಾ ಇಲ್ಲ BCom ಫಸ್ಟ್ ಇಯರಲ್ಲಿದ್ಲು. ಆಗ ನನ್ನ ಗ್ರ್ಯಾಜುಯೇಷನ್ ಮುಗ್ದು ಹೋಗಿತ್ತು, ನಾನು PG ಮಾಡ್ತಿದ್ದೆ. ಐ ಆಮ್ ಅ ಪೋಸ್ಟ್ ಗ್ರ್ಯಾಜುಯೇಟ್. ಸೊ ಆಗ ನಾನು ಏನು ಅಂದ್ಕೊಂಡೆ, ನಾನು ಹೋಗಿ ನಮ್ಮ ಪ್ರಿನ್ಸಿಪಲ್ಗೆ ಹೇಳಿದೆ, ನನಗೊಂಚೂರು ಕೆಲಸ ಮಾಡೋಗಿ ಬಿಡಿ, ಬೇರೆ ಗರ್ಲ್ಸ್ ಕಾಲೇಜಲ್ಲಿ ನಾನು ಹೋಗಿ ಪ್ಲೇ ಮಾಡಿಸ್ತೀನಿ ಅಂತ. ಆಗ ನನಗೊಂದು 4 ಕಾಸು ಸಿಗುತ್ತೆ, ಸ್ವಲ್ಪ ನನಗೆ ಸಮಾಧಾನ ಕೂಡ ಆಗುತ್ತೆ ಅಂತ ಅಂದ್ಕೊಂಡೆ. ಹಾಗೆ ಪಾಕೆಟ್ ಮನಿಗೆ ಹೆಲ್ಪ್ ಆಗುತ್ತೆ. ಆಗ ಗಿನ್ನಿ ಸರ್, ನಾವು ಇಬ್ಬರಿದ್ವಿ, ನನ್ನ ಜೊತೆ ನನ್ನ ಫ್ರೆಂಡ್ ಒಬ್ಬ ಇದ್ದ, 3 ಜನ ಇದ್ವಿ. ಒಬ್ಬ ಮ್ಯೂಸಿಕ್ ಮಾಡ್ತಿದ್ದ ನನ್ನ ಫ್ರೆಂಡು. ನಾವು ದಿನ ರಿಹರ್ಸಲ್ ಮಾಡೋಕ್ಕೆ ಹೋಗ್ತಿದ್ವಿ. ಅವಳು ಸ್ಯಾಂಡ್ವಿಚ್ ತರ್ತಿದ್ಲು, ಅದು ನನಗೋಸ್ಕರ ಮಾತ್ರ. ಆಗ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಗಿನ್ನಿ ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ. ಆಮೇಲೆ ನಾನು ಹೇಳಿದೆ, ಇಲ್ಲ ಗುರು, ಅವಳು ಗಾಡಿ ನೋಡಿ ಎಷ್ಟು ದೊಡ್ಡದಾಗಿದೆ, ಇಲ್ಲಿ ನೋಡಿದ್ರೆ ನನ್ನ ಗಾಡಿಯಿಂದ ಫೋಮ್ ಆಚೆ ಬರ್ತಾ ಇದೆ. ಅದಕ್ಕೆ ನಾನಂದ್ರೆ ಏನಾಗಲ್ಲ, ಅವನು ಆಗದೇ ಇರಲಿ, ಅವಳು ನಿನ್ನ ಇಷ್ಟಪಡ್ತಾಳೆ ಅಂದ. ಆಗ ನಾವು ಒಂದಿನ ರಿಹರ್ಸಲ್ ಮುಗಿಸಿ ನಮ್ಮ ಫ್ರೆಂಡ್ ಮನೆ ಆಚೆ ಸುಮ್ಮನೆ ಕೂತಿದ್ವಿ. ಆಗ ನಾವೆಲ್ಲ ಸುಮ್ಮನೆ ಮಜಾ ಮಾಡ್ತಿದ್ವಿ. ಇದಕ್ಕಿದ್ದಾಗೆ ಫೋನ್ ಬಂತು. ನನಗಂತೂ ನಿಜವಾಗ್ಲೂ ಧೈರ್ಯನೇ ಇಲ್ಲ ಸರ್. ನಂದು ಇದುವರೆಗೂ ಒಂದು ರೆಕಾರ್ಡ್ ಇದೆ. ನಾನಂತೂ ಇವತ್ತಿನವರೆಗೂ ಯಾವುದೇ ಹುಡುಗಿಗೆ ಪ್ರಪೋಸ್ ಮಾಡೋ ಧೈರ್ಯನಂತೂ ಇಲ್ಲಿವರೆಗೂ ಮಾಡಿಲ್ಲ. ಒಬ್ಬ ಹುಡುಗ ಆಗಿ ನನಗೂ ಒಂದು ಅಹಂ ಇರುತ್ತಲ್ವಾ, ನೀನು ನನ್ನ ಇಷ್ಟಪಡ್ತೀಯ ಇಲ್ವಾ ಅಂತ ಕೇಳಕ್ಕೆ. ಸೊ ಆ ಟೈಮಲ್ಲಿ ಅವಳೇನು ಹೇಳಲಿಲ್ಲ, ಆದರೆ ನಾನಂತೂ ಹಿಂದೆ ಬಿದ್ದುಬಿಟ್ಟಿದ್ದೆ. ನನಗಂತೂ ಏನೋ ಅನಿಸ್ತಾ ಇದೆ ಅಂತ ಒಪ್ಕೊಂಬಿಟ್ಲು. ಅಷ್ಟೇ ಸರ್. ಆಮೇಲೆ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಶುರು ಆಯಿತು. ತುಂಬ ಉಪಯೋಗ ಆಯಿತು. ಉಪಯೋಗ ಆಯಿತು ಅಂತ ಹೇಳ್ತಿದ್ದೀರಾ, ಆದರೆ ಅದಾದಮೇಲೆ ಒಂದಿನ ನಾನು ಅವ್ರ ತಂದೆ ನೋಡಿದ್ನಲ್ಲ, ದೊಡ್ಡ ಗಾಡೀಲಿ ಬಂದರು, ಇಲ್ಲೊಂದು ಪಿಸ್ತೂಲ್ ಇತ್ತು. ಆಗ ನಾನು ಅಲ್ಲೇ ಡಿಸೈಡ್ ಆಗಿಬಿಟ್ಟೆ, ನಾನು ಇಷ್ಟೊತ್ತವರೆಗೂ ಏನು ಹೇಳಿದ್ನು ಅದನ್ನೆಲ್ಲ ಮರ್ತ್ಬಿಡು, ಕ್ಷಮಿಸ್ಬಿಡಮ್ಮ, ನನಗೆ ಗೊತ್ತಿರಲಿಲ್ಲ ಇವರು. ಆಮೇಲೆ ನಿಧಾನವಾಗಿ ಟೈಮ್ ಕಳೀತಾ ನಾವು ಸೆಟ್ಲ್ ಆದಮೇಲೆ ಎಲ್ಲ ಬದಲಾಗ್ಬಿಡುತ್ತೆ. ನನಗೆ ಗಿನ್ನಿ ಅವರಪ್ಪ ಅಂದರೆ ತುಂಬಾ ಇಷ್ಟ. ಅದೇನೋ ಹೇಳ್ತಾರಲ್ಲ, ದೇವರು ನಿಮಗೆ ಕಣ್ಮುಂದೆನೇ ಕಾಣ್ತಾರೆ ಅಂತ. ಯಾರಾದರೂ ನನ್ನಂಥ ಹುಡುಗನಿಗೆ ಹುಡುಗಿ ಕೊಟ್ಟಿದ್ದಾರೆ ಅಂದರೆ ನನ್ನ ಪಾಲಕ್ಕೆ ದೇವರೇ ತಾನೆ. ಜನರು ಯಾರಾದರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಐ ಲವ್ ಯು ಅವರ್ ದಾಡಿ ಸ್ಟೈಲ್. ಥ್ಯಾಂಕ್ ಯು. ವಾ, ಎಲ್ಲಿಯವ್ರು ನೀವು? ಗೋರಖ್ಪುರಿಂದ ಸರ್. ಗೋರಖ್ಪುರದವ್ರ? ನನಗನ್ನಿಸ್ತು ಬಿಯರ್ಡಿಂದ ಬಂದಿದ್ದೀರಾ ಅಂತ. ಹೇಳಿ ಸರ್. ನಶೆ ಅನ್ನೋದು ಎಣ್ಣೆಲಿದ್ರೆ ಬಾಟಲು ಡ್ಯಾನ್ಸ್ ಮಾಡುತ್ತೆ. ಜನ ಅದಕ್ಕೆ ನಿಮ್ಮನ್ನ ದೂಷಣೆ ಮಾಡಿದ್ರೆ ನೀವೇನ್ ಹೇಳ್ತೀರಾ? ನೀವು ಬರೀ ಕೇಳ್ತಿದ್ದೀರೋ ಅಥವಾ ನಾನೇ ಕೊಡಿಸ್ಬೇಕು? ಸುಮ್ಮನೆ ಹಾಗೆ ಕೇಳ್ತೀನಿ ಸರ್. ನನಗನ್ಸುತ್ತೆ ಅದು ಒಂದು ಫೇಸ್ ಇರುತ್ತೆ. ಅದು ಯಾವಾಗ ಅಂದರೆ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ, ನಮ್ಮ ಫ್ರೆಂಡ್ಸ್ ಜೊತೆ ಇರ್ತಿರ್ಬೇಕಾದ್ರೆ ನಮಗೆ ನಿಜ ಹೇಳಬೇಕು ಅಂದರೆ ಸರಿಯಾದ ತಿಳುವಳಿಕೆ ಇರೋದಿಲ್ಲ ಆ್ಯಕ್ಚುಲಿ. ಅದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳ್ತಾರಲ್ಲ, ವಯಸ್ಸಿಂದೊಂದು ನಶೆ ಇರುತ್ತೆ ಅಂತ. ಡ್ರಿಂಕ್ಸ್ದೆಲ್ಲ ಯಾವ ನಶೆನೂ ಇರಲ್ಲ, ಅದು ವಯಸ್ಸಿನ ನಶೆ ಅಷ್ಟೇ. ಆಗ ಮನುಷ್ಯ ಗೊತ್ತಿಲ್ಲದೆ ತುಂಬ ತಪ್ಪುಗಳನ್ನು ಕೂಡ ಮಾಡ್ತಾನೆ. ಮತ್ತೆ ಆ ತಪ್ಪುಗಳಿಂದ ನೀವು ಕಲಿತೀರಾ ಕೂಡ. ನನಗನ್ಸೋದೇನು ಅಂದರೆ, ನಾನು ಯಾವತ್ತೂ ಯಾರಿಂದನೂ ಏನೂ ಮುಚ್ಚಿಡ್ಲಿಲ್ಲ. ನಾನೊಂಥರ ತೆರೆದ ಪುಸ್ತಕ ಇದ್ದ ಹಾಗೆ. ಅದೇ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅನ್ಕೋತೀನಿ ನನಗೆ. ಮತ್ತೆ ಎಷ್ಟೋ ವರ್ಷಗಳಿಂದ ಜೊತೆಲಿದ್ದೀವಿ. ಈ ಶೋ 3 ತಿಂಗಳಿಗೆ ಅಂತ ಮಾಡಿದ್ದು, ಆಗಲೇ ಈ ತಿಂಗಳಿಗೆ 10 ವರ್ಷ ಆಗೋಯ್ತು. ಇದೆಲ್ಲ ಸಾಧ್ಯ ಆಗಿದ್ದು ನೀವುಗಳು ಕೊಡ್ತಿರೋ ಪ್ರೀತಿಯಿಂದ ಅಷ್ಟೇ. ತಪ್ಪುಗಳನ್ನು ಮಾಡಿದ್ದೀವಿ ಅಂದರೆ ಕ್ರಿಟಿಸಿಸಮ್. ನಿಮ್ಗೊಂದು ಗೊತ್ತಾ, ನಿಮಗೆ ಎಷ್ಟು ಪ್ರೀತಿ ಸಿಗುತ್ತೋ ಅದೇ ರೀತಿ ಕ್ರಿಟಿಸಿಸಮ್ ಖಂಡಿತ ಸಿಗುತ್ತೆ. ಅದು ತಪ್ಪುಗಳನ್ನು ಮಾಡಿದಾಗ ಅಷ್ಟೇ. ಎಲ್ಲಿ ತಪ್ಪಿತ್ತೋ ಅಲ್ಲಿ ಜನಗಳು ಕ್ರಿಟಿಸೈಸ್ ಕೂಡ ಮಾಡಿದ್ರು. ಆದರೆ ನಾನು ಹೇಳೋದೇನು ಅಂದರೆ, ನಿಮ್ಮ ತಪ್ಪುಗಳಿಂದ ನೀವು ಪಾಠ ಕಲೀರಿ. ಅದೇ ತಪ್ಪುಗಳನ್ನು ಮತ್ತೆ ಮಾಡಬೇಡಿ, ಹೊಸದನ್ನು ಮಾಡಿ. ಡಿಫ್ರೆಂಟ್ ವೇರಿಯೇಷನ್ ತೊಗೊಂಡು ಬನ್ನಿ ತಪ್ಪುಗಳಲ್ಲಿ. ಸರ್, ನನಗನ್ಸೋದು ಉಸಿರಾಟ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ತಪ್ಪುಗಳು ನಡೀತಿರುತ್ತೆ. ತಪ್ಪು ಬೇರೆ ಬೇರೆ ಆಗಿರಬೇಕು, ಆದರೆ ರಿಪೀಟ್ ಆಗಬಾರ್ದು ಅಷ್ಟೇ. ಸೊ ಇನ್ಫೀರಿಯಾರಿಟೀಸ್ ಬದಲಾಗಿದೆ ಲೈಫಲ್ಲಿ. ಸ್ವಲ್ಪ ಫೋಕಸ್ಡ್ ಆಗಿದ್ದೀನಿ, ಹಾಗೆ ಡಿಸಿಪ್ಲಿನ್ ಕೂಡ ಬಂದಿದೆ. ಕಪಿಲ್, ಇದು ನಿಜವಾಗ್ಲೂ ಒಳ್ಳೆ ಮಾತು. ನೀವು ಯಾವ ಒಂದು ಸ್ಥಾನದಲ್ಲಿದ್ರಿ, ನೀವು ಅದಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಟ್ರಿ. ಕಾರ್ಯಕ್ರಮ ಬಂದವ್ರನ್ನ ನಗ್ಸಿದ್ರಿ, ನೀವು ಕೂಡ ನಗ್ತಾ ಇದ್ರಿ. ನೋಡಿ ಈಗ ಲೈಫಲ್ಲಿ ಎಷ್ಟು ಮೇಲ್ ಬಂದಿದ್ದೀರಾ ಅಂತ. ಇದು ಒಳ್ಳೆ ವಿಚಾರ. ಎಲ್ಲರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆದರೆ ಇದರ ಅರ್ಥ ನನ್ನ ಆರೋಪಗಳು ಮುಗ್ದಿದೆ ಅಂತ ಅಲ್ಲ, ಆಯ್ತಾ? ಹೌದಾ ಸರ್? ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಕಪಿಲ್ ಶರ್ಮಾ ಅವ್ರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ನಮ್ಮ ಭಾರತದಲ್ಲಿ ಕೆಲಸದೊಳಗೆ ಒಬ್ಬ ಕಮೆಂಟ್ ಕೊಟ್ಬಿಟ್ರೆ ಶೀಲಾ ಅಂತ, ಆಗ ಹೆಂಡತಿ ಜುಟ್ ಹಿಡಿದು ಎಳಿತಾಳೆ, ಏನ್ರಿ ನಿಮ್ಮ ಕಣ್ಣಿಗೆ ಶೀಲಾ ಮಾತ್ರ ಕಾಣಿಸ್ತಾ ಇದ್ದಾಳ ಅಂತ. ನಮ್ಮ ಹಿಂದೆ ಮುಂದಿನ ಹಿಸ್ಟ್ರಿ ಎಲ್ಲ ತೆಗೆದ್ಬಿಡ್ತಾಳೆ, ನಿಮ್ಮ ಇಡೀ ವಂಶ ಇರೋದೇ ಹಾಗೆ ಅಂತ. ನಿಮ್ಮ 65 ವರ್ಷದ ದೊಡ್ಡಪ್ಪ ಹುಡುಗಿ ಜೊತೆ ಓಡ್ ಹೋಗಿದ್ಲು ಅಂತಾನು ಹೇಳ್ತಾಳೆ. ಮತ್ತಿದೆಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ತಲ್ಲಿ ಇವತ್ತು ನಾವು ಮೊಕದ್ದಮೆಯನ್ನ ಹೂಡ್ತಾ ಇದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಕಪಿಲ್ ಶರ್ಮಾ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಕಪಿಲ್ ಶರ್ಮಾ ಅವರ ಮೇಲೆ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ
ಕಾಮಿಡಿಯ ಬಾದ್ಶಾ ಕಪಿಲ್ ಶರ್ಮಾ ಅವರ ಮೇಲೆ ತಾವು ತಮ್ಮವರ ಬಗ್ಗೆ ಗೇಲಿ ಮಾಡ್ತಾರೆ ಅನ್ನೋ ಆರೋಪವಿದೆ. ಕಪಿಲ್ ಅವರೇ, ನೀವು ಬೇರೆ ದೇಶಗಳಿಗೆ ಹೋಗ್ತಿರಲ್ಲ, ಕೆನಡಾಗೆ ಹೋಗ್ತೀರಾ, ಅಮೆರಿಕಕ್ಕೆ ಹೋಗ್ತೀರಾ, ಆಸ್ಟ್ರೇಲಿಯಾಗೆ ಹೋಗ್ತೀರಾ, ನಿಮಗೆ ಅಲ್ಲಿ ಎಲ್ಲಾನು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಅಲ್ಲಿನ ಜನರು ಏನಿದ್ದಾರೆ ಅವರು ಕೂಡ ನಿಮಗೆ ಚೆನ್ನಾಗೇ ಕಾಣ್ತಾರೆ. ಸರ್, ನನಗನ್ಸೋದು ಏನು ಅಂದರೆ, ನಾವು ಯಾವಾಗಲಾದ್ರೂ ಹೊರಗೆ ಹೋದಾಗ, ಹೊರಗಿನವರು ಇಲ್ಲಿಗೆ ಬಂದಾಗ, ನಮ್ಮ ದೇಶದಲ್ಲಿ ಎಷ್ಟೋ ಒಳ್ಳೆ ಸಂಪ್ರದಾಯಗಳಿದೆ, ಅವ್ರು ಅದನ್ನು ನಮ್ಮಿಂದ ಕಲಿಬೇಕು. ಪ್ರೀತಿ ಬಾಂಧವ್ಯದಿಂದ ಜಾಯಿಂಟ್ ಫ್ಯಾಮಿಲಿ ನಮ್ಮ ಕಲ್ಚರ್ ಆಗಿದೆ. ಅದು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡೋದು ನಮ್ಮ ಕಲ್ಚರ್ ಆಗಿದೆ. ಯುನೋ, ಈ ಥರ ಎಷ್ಟೋ ಸಂಪ್ರದಾಯಗಳು ಹೊರಗಿನವ್ರು ನಮ್ಮ ಹತ್ರ ಕಲಿಬೇಕು. ಅದೇ ರೀತಿ ಹೊರಗಡೆಯಿಂದ ನಮ್ಗೇನಾದ್ರೂ ಸಿಕ್ತಿದೆ ಅಂತಂದ್ರೆ ನಾವು ಕಲ್ತ್ಕೋಬೇಕಲ್ವಾ? ಏನಂತೀರಾ? ಅದ್ರಲ್ಲಿ ತಪ್ಪೇನಿದೆ? ನಾವೆಲ್ಲ ಮನುಷ್ಯರೇ ತಾನೆ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಲಿಫ್ಟಿಂದ ಬರಬೇಕಾದ್ರೆ ಯಾರೋ ಹೊಸ ವ್ಯಕ್ತಿ ಸಿಗ್ತಾನೆ, ಹಾಯ್, ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಕೊಟ್ಕೋತೀವಿ. ಆದ್ರೆ ಇಲ್ಲಿ ಯಾರಿಗಾದ್ರೂ ಒಂದು ಹುಡುಗಿ ಗುಡ್ ಮಾರ್ನಿಂಗ್ ಹೇಳಿದ್ರೆ, ಹೋಗಿ ನಿಮ್ಮ ಅಕ್ಕನಿಗೆ ಹೇಳು ಗುಡ್ ಮಾರ್ನಿಂಗ್ ಅಂತಾನೆ. ಇಲ್ಲಿನ ಕಲ್ಚರ್ ಅಂದ್ರೆ ಕೆಲವೊಂದ್ಸಲ ಅನ್ಸುತ್ತಲ್ವಾ, ಅದು ಒಂದು ಇಂಟೆನ್ಷನ್ ಡೌಟ್ ಬರುತ್ತೆ, ಇವನ್ ಯಾರೋ ಹೊಸ ವ್ಯಕ್ತಿ ಬಂದು ನನಗೆ ಯಾಕೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ ಅಂತ. ಒಂದ್ ವೇಳೆ ತಪ್ಪಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗುಡ್ ಮಾರ್ನಿಂಗ್ ಹೇಳಿದ್ರೆ, ಮೂರನೇ ವ್ಯಕ್ತಿ ಹಿಂದೆ ಎಲ್ಲೋ ನಿಂತಿರ್ತಾನೆ. ಅಂದ್ರೆ ನಾವು ನಮ್ದೇ ಓನ್ ಜಡ್ಜ್ಮೆಂಟ್ ಅಲ್ಲಿ ಇರ್ತೀವಿ. ನಾನು ಈ ತರ ಅಲ್ಲೆಲ್ಲೂ ನೋಡಿಲ್ಲ ಸರ್. ನೀವು ವಿದೇಶಕ್ಕೆ ಹೋಗ್ತಿರಲ್ಲ, ಹಾಗೆಲ್ಲ ಹೇಳ್ತಾ ಇರ್ತೀರಾ, ಅಲ್ಲಿನ ಕ್ಲೆನ್ಲಿನೆಸ್ ಇಷ್ಟ ಆಗುತ್ತಂತೆ ನಿಮ್ಗೆ? ಕ್ಲೆನ್ಲಿನೆಸ್ ತುಂಬಾ ಇರುತ್ತೆ ಸರ್. ಹಾಗೆ ನಮ್ಮವ್ರು ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಡೀಸೆಂಟ್ ಆಗಿ ಇರ್ತಾರೆ ಅಂದ್ರೆ, ಇಲ್ಲಿದ್ದಾಗ ಎಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಅಲ್ಲಿಗೆ ಹೋಗಿದ ತಕ್ಷಣ ವೇರ್ ಇಸ್ ಡಸ್ಟ್ಬಿನ್ ಅಂತ ಹುಡುಕಾಡ್ತಾರೆ. ಅಲ್ಲಿ ಎಲ್ರಿಗೂ ಕಾಂಪ್ಲಿಮೆಂಟ್ ಕೊಡೋ ವಿಷಯ ನನಗಂತೂ ತುಂಬಾ ಇಷ್ಟ ಆಗತ್ತೆ ಸರ್. ಉದಾಹರಣೆಗೆ ಅಲ್ಲಿ ಯಾವುದೋ ಒಂದು ಕೆಲಸ, ನಾನು ಯಾವ ಹೋಟ್ಲಲ್ಲಿ ಇದ್ನೋ, ಅಲ್ಲೊಬ್ರು ಬಂದ್ರು ಕ್ಲೀನ್ ಮಾಡೋದಕ್ಕೆ. ಅವ್ರು ನನಗೆ ಗುಡ್ ಮಾರ್ನಿಂಗ್ ಅಂದ್ರು, ನಾನು ಗುಡ್ ಮಾರ್ನಿಂಗ್. ಅಲ್ಲೊಂದು ನೇಮ್ ಪ್ಲೇಟ್ ಇತ್ತು, ರೋಸಿ. ಓ ನೈಸ್. ಅಲ್ಲಿ ಹಾಗೆ ನಮ್ಮ ಭಾರತದಲ್ಲಿ ಕೆಲಸದೊಳಗೆ ಒಬ್ಬ ಕಮೆಂಟ್ ಕೊಟ್ಬಿಟ್ರೆ, ಶೀಲಾ ಅಂತ, ಆಗ ಹೆಂಡತಿ ಜುಟ್ ಹಿಡಿದು ಎಳಿತಾಳೆ, ಏನ್ರಿ ನಿಮ್ ಕಣ್ಣಿಗೆ ಶೀಲಾ ಮಾತ್ರ ಕಾಣಿಸ್ತಾ ಇದ್ದಾಳ ಅಂತ. ನಮ್ ಹಿಂದೆ ಮುಂದಿನ ಹಿಸ್ಟ್ರಿ ಎಲ್ಲ ತೆಗೆದ್ಬಿಡ್ತಾಳೆ, ನಿಮ್ ಇಡೀ ವಂಶ ಇರೋದೇ ಹಾಗೆ ಅಂತ. ನಿಮ್ 65 ವರ್ಷ ದೊಡ್ಡಪ್ಪ ಹುಡುಗಿ ಜೊತೆ ಓಡ್ ಹೋಗಿದ್ಲು ಅಂತಾನು ಹೇಳ್ತಾಳೆ. ಮತ್ತಿದೆಲ್ಲ ಅಲ್ಲೇನಂದ್ರೆ, ಅಲ್ಲಿ ಕೆಲವು ವಿಷಯಗಳು ಇಷ್ಟ. ಅಲ್ಲಿನ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗುತ್ತೆ ಬಿಡಿ. ನೀವು ವೆಂಕೋವರ್ ಜನಕ್ಕೆ ಹೇಳ್ತಿದ್ರಿ, ನಮ್ಮಲ್ಲಿ ಇಲ್ಲಿ ಟ್ರಾಫಿಕ್ ಹೇಗಿರುತ್ತೆ, ವೆಂಕೋವರ್ನಲ್ಲಿ ಟ್ರಾಫಿಕ್ ಹೇಗಿರುತ್ತೆ, ಅಲ್ಲಿನ ಜನ ಎಷ್ಟು ಡಿಸಿಪ್ಲಿನಿಂದ ಇರ್ತಾರೆ, ನಮ್ಮಲ್ಲಿ ಇಲ್ಲಿ ಹೇಗಿರ್ತಾರೆ ಅಂತ. ಖಂಡಿತ ಒಂದೊಂದ್ಸಲ ನಾವೇನ್ ಮಾಡ್ತೀವಿ, ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನೆಲ್ಲ ಮಾಡಬಾರ್ದು. ಏನಾಯ್ತು ಅಂದ್ರೆ, ನಾನು ವೆಂಕೋವರಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಅಂದ, ಇವತ್ತು ತುಂಬಾ ಟ್ರಾಫಿಕ್ ಇದೆ ಅಂತ. ಟ್ರಾಫಿಕ್ ಎಷ್ಟು ಅಂತ ಗೊತ್ತಾ? ಇದು ನನ್ನ ಗಾಡಿ ಬಾನೆಟ್ ಅನ್ಕೊಳ್ಳಿ, ಇನ್ನೊಂದು ಗಾಡಿ ಅಷ್ಟು ದೂರ ನಿಂತಿದೆ. ನಾನಂದೇ ಇಷ್ಟು ದೊಡ್ಡ ಜಾಗ ಇದೆ, ಇಲ್ಲೊಂದು ಟ್ರೈನ್ ಹೋಗ್ಬೋದು, ಇದೆಂತ ಟ್ರಾಫಿಕ್ಕು ಅಂತ. ಆಕ್ಚುಲ್ ಟ್ರಾಫಿಕ್ ಇರೋದು ನಮ್ಮಲ್ಲಿ. ಅಲ್ಲಿ ಆಕ್ಚುಲಿ ಒಂದು ರೂಲ್ ಇದೆ ಸರ್. ಅಂದ್ರೆ ನೀವೆಲ್ಲ ಟ್ರಾವೆಲ್ ಮಾಡ್ತಿರ್ತೀರಾ, ನಿಮ್ಗೆಲ್ಲ ಗೊತ್ತಿರಬೇಕು. ನೀವು ಗಾಡಿ ಓಡಿಸ್ತಾ ಇರ್ತೀರಾ ಅಂದ್ರೆ, ಮುಂದೆ ನಿಂತಿರೋ ಒಂದು ಗಾಡಿ ಇರುತ್ತೆ, ಅದ್ರ ಟೈರ್ ನಿಮಗೆ ಕಾಣಿಸ್ತಿರ್ಬೇಕು. ಆ ಗಾಡಿ ಟೈರ್ ಕಾಣಿಸ್ಲಿಲ್ಲ ಅಂದ್ರೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ. ನೀವು ಅಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಲೇಬೇಕು. ನಮ್ಮ ಕಡೆ ಟೈರ್ ಬಿಟ್ಟಾಕಿ ಕೆಲವೊಂದ್ಸಲ ಮುಂದೆ ನಿಂತಿರೋ ಗಾಡಿ ಹೋದು ಅಂತಾನೆ ಗೊತ್ತಾಗಲ್ಲ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ಕೆಳಗಿಂದ ಹೋದ್ರೂ ಹೋಗುತ್ತೆ. ಸರ್, ನಾನು ಮಾರುತಿ, ನಿಮ್ಮ ಫಾರ್ಚುನರ್ ಕೆಳಗಡೆ ಇದೆ ಅಂತ. ಯಾವ ರೇಂಜ್ಗೆ ಅಂತಂದ್ರೆ, ಆದ್ರೆ ಅಲ್ಲಿ ಒಂದು ಡಿಸ್ಟೆನ್ಸ್ ಇಟ್ಕೊಂಡು ಹೋಗ್ತಾರೆ. ನೀವು ಮುಂಬೈಗೆ ಬಂದು ನೋಡಿ, ಒಂದೊಂದು ಗಾಡಿ ಬಾನೆಟ್ ಟು ಬಾನೆಟ್ ಫ್ರೆಂಚ್ ಕಿಸ್ ಮಾಡ್ಕೊಂಡು ಹೋಗ್ತಿರುತ್ತೆ. ಒಂದೊಂದ್ಸಲ ಒಂದು ಚೂರು ಜಾಗ ಇರಲ್ಲ ನಮ್ ಜಡ್ಜ್ಮೆಂಟ್ ಪ್ರಕಾರ ತಿರ್ಗಿಸೋದಕ್ಕೆ. ಆಗ ಮುಂದೆ ಅವ್ನು ಹೋದ್ರೆ ಮಾತ್ರ ನಮ್ ಗಾಡಿನ ತಿರ್ಗಿಸೋಕ್ಕಾಗೋದು. ಸೊ ಅಷ್ಟು. ಆದ್ರೆ ಹೌದು, ನಮ್ಮ ಪಾಪ್ಯುಲೇಷನ್ ಹಾಗೆ ಇದೆ, ನಮ್ಮ ಪಾಪ್ಯುಲೇಷನ್ ಜಾಸ್ತಿನೇ ಇದೆ. ಹಾಗೆ ನಾನು ಕೇಳ್ಪಟ್ಟೆ, ನೀವು ಅವ್ರಿಗೆ ಹೇಳಿದ್ರಂತೆ ಇಂಡಿಯಾದಲ್ಲಿ ನಿಧಾನವಾಗಿ ಹೋದ್ರೆ ಮತ್ತೆ ಮತ್ತೆ ಸಿಗ್ತೀವಿ ಅಂತ. ಆದ್ರೆ ಸರ್, ಒಂದು ವಿಷಯ ನಾನು ಅಲ್ಲಿ ಒಂದು ನೋಟಿಸ್ ಮಾಡಿದೆ. ಅಲ್ಲಿರೋರು ಏನಾದರೂ ಬರ್ದ್ಬಿಟ್ಟಿದ್ರೆ ನೋಡಿ, ನಾನು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಪೊಲೀಸ್ ಮಗ ಆಗಿರೋದ್ರಿಂದ ನಾನು ತುಂಬಾ ರೂಲ್ಸ್ನ ಫಾಲೋ ಮಾಡ್ತೀನಿ. ಒಂದು ವೇಳೆ ಅಲ್ಲಿ ಬರ್ದಿದ್ರೆ 80 ಮೈಲ್ಸ್ ಪರ್ ಅವರ್ ಅಂತ, ಅಲ್ಲಿರೋರು ಅಷ್ಟೇ ಸ್ಪೀಡಲ್ಲಿ ಹೋಗ್ತಾರೆ. ನಮ್ಮ ಇಂಡಿಯಾದಲ್ಲೂ ಹಾಗೆ ಬರ್ದಿರ್ತಾರೆ. ಆದರೆ ನಮ್ಮವ್ರು ಹೆಂಗಿರ್ತಾರೆ ಅಂತಂದ್ರೆ, ನಮ್ಮ ಗೌರ್ಮೆಂಟ್ಗೂ ಚೆನ್ನಾಗಿ ಗೊತ್ತು ಇವರ ಸೈಕಾಲಜಿ ಮೇಲೆ ಪ್ರಹಾರ ಮಾಡಿ ಒಂದ್ಸಲ ಅಂತ. ಅಲ್ಲಿ ಹೇಗಿದ್ರು ಬರ್ದಿರ್ತಾರೆ ಇಷ್ಟೇ ಸ್ಪೀಡಲ್ಲಿ ಹೋಗಬೇಕು ಅಂತ. ಆದರೆ ಅದ್ರ ಜೊತೆ ಸ್ಲೋಗನ್ ಬರ್ದಿರ್ತಾರಲ್ಲ, ತುಂಬಾ ಇನೋವೇಟಿವ್ ಆಗಿರುತ್ತೆ. ಆದರೆ ಹೊರಗಿನ ದೇಶದಲ್ಲಿ ಹಾಗಲ್ಲ, 50 ಅಂದರೆ 50 ಸ್ಪೀಡ್ ಅಷ್ಟೇ. ಆದರೆ ಇಲ್ಲಿ ಹಾಗಲ್ಲ, 50 ಅಂತ ಬರ್ದಿರ್ತಾರೆ, ಜೊತೆಲಿ ಇನ್ನೊಂದು ಸ್ಲೋಗನ್ ಬೇರೆ ಬರೀಬೇಕು. ಅದೇನಂದ್ರೆ, ನಿಧಾನ ಹೋದ್ರೆ ಮತ್ತೆ ಮತ್ತೆ ಸಿಗ್ತೀವಿ, ಇನ್ನೊಂದು ಕಡೆ ಅತಿ ವೇಗ ತಿಥಿ ಬೇಗ ಅಂತ. ಇದು ಒಂದೊಂದ್ಸಲ ಅಲ್ಲ, ನಮ್ಮವ್ರಿಗೆ ಹೀಗೆ ಅರ್ಥ ಮಾಡಿಸ್ಬೇಕು, ಆಗ್ಲೇ ಅರ್ಥ ಆಗೋದು ಇವ್ರಿಗೆ. ಅಂದ್ರೆ ಹೆದರ್ಸ್ಬೇಕು ಅವ್ರನ್ನ. ಮತ್ತೆ ಇದನ್ನು ಹೇಳಿದಿರ, ನಿಮಗೆ ನೆನಪಿರ್ಬೇಕು, ನಮ್ಮಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆದ್ರೆ, ಆ ಆಕ್ಸಿಡೆಂಟು ಹುಡುಗಿದಾಗಿದ್ರೆ ಆಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಓಹೋ, ಆಗ ಇಡೀ ದೇಶನೇ ಒಂದಾಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ ಅನ್ಕೊಳ್ಳಿ, ಒಂದು ಹುಡುಗಿ ಸ್ಕೂಟಿಯಿಂದ ಬಿದ್ದೋದ್ಲು ತಕ್ಷಣನೇ. ಅವನು ಆ ಕಡೆ ಹೋಗ್ತಿರ್ತಾನೆ, ಅಂದ್ರೆ ರೋಡಿಂದ ಆ ಕಡೆಗೆ. ಅವನು ಗಾಡಿ ನಿಲ್ಸ್ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಅಯ್ಯೋ ಓಕೆ, ಒಂದು 50 ಜನ ಬಂದು ಸೇರ್ಬಿಡ್ತಾರೆ.
ಒಂದ್ ವೇಳೆ ಹುಡುಗ ಬಿದ್ದಿದ್ರೆ ಕುಡಿದು ಓಡಿಸ್ತಾ ಇದ್ದಾನೆ ಬಿಡ್ರಿ ಅವನು. ಅಂದ್ರೆ ಏನಿದು? ಈ ಥರ ಆಗಿರುತ್ತೆ ನಿಮ್ಗೆಲ್ಲ ಒಂದ್ಸಲ ಏನಾದ್ರೂ ಅನುಭವ ಆಗಿರುತ್ತೆ. ಅನುಭವ ಆಗಿಲ್ಲ ಅಂದ್ರೆ ಒಂದ್ಸಲ ಬಿದ್ದು ನೋಡಿ, ಯಾರು ಬರಲ್ಲ ಎತ್ತೋದಕ್ಕೆ. ಒಂದ್ ವೇಳೆ ಹುಡುಗಿ ಬಿದ್ದೋದ್ರೆ ಒಂದು 50 ಜನ ಬಂದು ಸೇರ್ಕೋತಾರೆ. ನಾನು ನಿಮ್ಮನ್ನ ಮನೆವರೆಗೂ ಬಿಡ್ಲಾ? ಅವಳು ಸ್ಕೂಟಿಯಿಂದ ಬಂದಿರ್ತಾಳೆ, ಹೇಳೋನು ಸೈಕಲಿಂದ ಬಂದಿರ್ತಾರೆ. ಮೊದಲು ನಿನ್ ನೋಡ್ಕೋಗುರು. ಆದ್ರೆ ಇರೋದು ಹೇಗೆ, ಏನೂ ಮಾಡೋಕ್ಕಾಗಲ್ಲ. ನೀವು ಮಾಡಿರೋ ಸ್ಪೀಚ್ಗಳನ್ನ ಪೂರ್ತಿಯಾಗಿ ನೋಡಿದ್ದೀನಿ, ಬೇರೆ ಬೇರೆ ದೇಶಗಳಲ್ಲಿ ನೀವು ಮಾಡಿರೋಂಥದ್ದನ್ನ. ಹಾ ಸರ್. ಯುರೋಪಲ್ಲಿ ನೀವು ಅಲ್ಲಿನ ಜನಕ್ಕೆ ಮಾವಿನ ಹಣ್ಣು ತಿನ್ನೋದು ಹೇಗೆ ಅಂತ ಹೇಳ್ಕೊಟ್ರಿ ಅಲ್ವಾ? ನೋಡಿ, ನಾನು ನಿಮಗೆ ಮೊದಲೇ ಹೇಳ್ದ ಹಾಗೆ, ಒಂದ್ ವೇಳೆ ನಮ್ಮ ದೇಶದಲ್ಲಿ ಒಳ್ಳೇದಿದ್ರೆ ಅವರು ಕೂಡ ಕಲಿಬೇಕು, ಅವ್ರ ದೇಶದಲ್ಲಿ ಒಳ್ಳೇದಿದ್ರೆ ಅದನ್ನ ನಾವು ಕಲಿಬೇಕು. ಅವ್ರು ಇಂಡಿಯನ್ಸಿಂದ ಕಲಿಬೇಕಾಗಿರೋದು ಮಾವಿನ ಹಣ್ಣು ಹೇಗೆ ತಿನ್ಬೇಕು ಅಂತ. ಸರ್, ನಾನೊಂದ್ಸಲ ಫಾರಿನರು ಮಾವಿನ ಹಣ್ಣು ತಿನ್ನೋದನ್ನ ನೋಡಿದೆ, ನೈಫ್ ಮತ್ತೆ ಫೋರ್ಕ್ ಜೊತೆಲಿ. 20% ಬರೀ ಹಣ್ಣೆ ಬರೋದು, ಇನ್ ಮಿಕ್ಕಿದ್ದನ್ನ ಬಿಸಾಕ್ತಿರಲ್ಲ. ಮಾವಿನ ಹಣ್ಣು ಚೀಪ್ಕೊಂಡು ತಿಂತಾನೆ ಇಂಡಿಯನ್. ಮಾವಿನ ಹಣ್ಣಿನ ಜೀವ ತೆಗಿತಾನೆ, ಮಾವಿನ ಹಣ್ಣಿನ ಜೀವನ ತೆಗೆದುಬಿಡ್ತಾನೆ. ನೀವು ಬೇಕಾದ್ರೆ ನೋಡಿ, ಈ ಫಾರಿನರ್ಸು ಟೈ ಎಲ್ಲ ಹಾಕೊಂಡು ಕೂತ್ಕೊಂಡು, ಎಸ್ ವೆರಿ ಸೀಸನಲ್ ಫ್ರೂಟ್ಸ್, ನೈಸ್, ಇಟ್ಸ್ ಗುಡ್ ಫಾರ್ ಇಮ್ಯೂನ್. ಅವರು ಫೋರ್ಕಲ್ಲಿ ತಿಂತಾರೆ. ನಮ್ಮವರು ಇದ್ದಾರೆ ಹಿಂಗೆಲ್ಲ ತಿನ್ನಲ್ಲ. ಟೈ ಕತೆ ಬಿಟ್ಟಾಕಿ ಇರೋ ಬಟ್ಟೆನೂ ಬಿಚ್ಕೊಂಡು ಕೂತ್ಕೋತಾರೆ, ಬನಿಯನ್ ಹಾಕೊಂಬರ್ತಾರೆ. ಮಾವಿನ ಹಣ್ಣು ತಿನ್ನೋದಕ್ಕೆ ರೆಡಿ ಆಗ್ಬಿಟ್ಟು ಒಂದೇ ಕಡೆ ದೊಡ್ಡ ಪಾತ್ರೆ ಇರುತ್ತೆ, ಆಗ 2 ಕೈಯಲ್ಲಿ ಮಾವಿನ ಹಣ್ಣು ಹಿಡ್ಕೋತಾರೆ. ಅದನ್ನ ಮೊದಲು ಚೆನ್ನಾಗಿ ಹಿಂಡ್ತಾರೆ ಅಲ್ವಾ? ಆಗ ಮಾವಿನ ಹಣ್ಣು ಹಿಂಗೆಲ್ಲ ತಿರುಗುತ್ತೆ. ಆಮೇಲೆ ಅದ್ರ ತೊಟ್ಟಿ ಹಿಡ್ಕೊಂಡು ಆಮೇಲೆ ಅದನ್ನ ಹೆಂಗ್ ಚೀಪ್ತಾರೆ ಅಂತಂದ್ರೆ, ಅದ್ ಹೇಗೆ ಅಂದ್ರೆ, ಆ ಮಾವಿನ ಹಣ್ಣ ಹೇಗ್ ಚೀಪ್ತಾರೆ ಅಂತಂದ್ರೆ ನಮ್ಮ ಇಂಡಿಯನ್ಸು, ಆಮೇಲೆ ಅದ್ರ ವಾಟೆನೂ ತೆಗೆದು ಚೀಪ್ತಾರೆ. ಎಲ್ಲ ಮುಗಿದ ಮೇಲೆ ಅದನ್ನ ಫಾರಿನರ್ಗೆ ತೋರಿಸಿ ಇದು ಯಾವ ಫ್ರೂಟು ಅಂತ ಕೇಳಿ ನೋಡಿ, ಯಾರು ಇದನ್ನ ಯಾವ ಫ್ರೂಟು ಅಂತ ಹೇಳಕ್ ಆಗೋದೇ ಇಲ್ಲ. ಆಮೇಲೆ ಅದ್ರ ವಾಟೆ ಇರುತ್ತಲ್ಲ, ಅದು ಕೇಳ್ಕೊತಿರುತ್ತೆ ಮುಂದಿನ ಜನ್ಮದಲ್ಲಿ ಮಾವಿನ ಹಣ್ಣಾಗ ಮಾತ್ರ ಹುಟ್ಟಿಸ್ಬೇಡ ಅಂತ. ಯಾಕೆ ಗೊತ್ತಾ? ಅಂದ್ರೆ ಫ್ರೂಟ್ ತಿನ್ನೋದು ನಮ್ಮವ್ರಿಗೆ ಅಲ್ಲ, ನಮ್ಮವರು ಫ್ರೂಟ್ಸ್ನ ತುಂಬಾ ಚೆನ್ನಾಗೇ ತಿಂತಾರೆ. ಈಗ ನೀವು ಹೋಗ್ತಿರಲ್ಲ ಮೆಲ್ಬೋರ್ನ್ಗೆ ಅಥವಾ ವೆಂಕೋವರ್ಗೆ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋಗೆ, ಅಲ್ಲಿ ನೀವೇನ್ ತಿಂತೀರಾ? ಸರ್, ಆಕ್ಚುಲಿ ಈ ನಡುವೆ ಇದು ಹೇಗಾಗಿದೆ ಅಂದ್ರೆ, ಅದು ಕೆನಡಾಲಿ ಹೇಳಬೇಕು ಅಂದ್ರೆ ವೆನ್ಕೋವರಲ್ಲಿ ಸ್ಪೆಷಲಿ ಪಂಜಾಬಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ, ಗುಜರಾತಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ, ಮಹಾರಾಷ್ಟ್ರಿಯನ್ಸ್ ಅಂತೂ ತುಂಬಾ ಜನ ಇದ್ದಾರೆ. ಇಂಡಿಯನ್ ಫುಡ್ ಕೊರತೆ ಇದೆ ಅಂತ ಅನ್ಸಲ್ಲ, ಆದ್ರೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ. ನನಗೆ ಆ ಥರ ಅನ್ಸಿದ್ದು ಈ ಸೌತ್ ಕೊರಿಯಾದಲ್ಲಿ ತುಂಬಾ ಸಲ, ಆದ್ರೆ ಅಲ್ಲೂ ಕೂಡ ಸಿಕ್ಕಿತ್ತು. ಆದ್ರೆ ನಾನಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದೆ, ಈ ಫಾರಿನರ್ಸು ಟಿಫನ್ನ ತುಂಬಾ ಕಮ್ಮಿ ತಿಂತಾರೆ. ನೀವು ಅವ್ರನ್ನ ಏನಾದ್ರೂ ಕೇಳಿ ತುಂಬಾ ಕ್ವಿಕ್ ಆಗಿರ್ತಾರೆ, ಯಾಕಂದ್ರೆ ತಿಂಡಿ ಕಮ್ಮಿ ತಿಂದಿರ್ತಾರಲ್ಲ. ಟಿಫನ್ ಮುಗಿಸ್ಕೊಂಡು ಡಿನ್ನರು ಹಾಗೆ ಕಮ್ಮಿನೇ ತಿನ್ನೋದವ್ರು. ಡಿನ್ನರ್ ತಿಂದು ಹೇಗೆ ಹೇಳ್ತಾರೆ ಅಂದ್ರೆ, ಇಟ್ಸ್ ಅ ಲವ್ಲಿ ಡಿನ್ನರ್, ಥ್ಯಾಂಕ್ಸ್. ನಮ್ಮವ್ರು ಏನಾದ್ರು ಡಿನ್ನರ್ ಮಾಡ್ತಾರೆ ಅಂದ್ರೆ ಎಷ್ಟು ತಿಂತಾರೆ ಗೊತ್ತಾ? ಅದಾದ್ಮೇಲೆ ಸ್ವೀಟ್ ಒಂದಿಷ್ಟು ತಿಂತಾರೆ, ಕೂತಿರೋರು ಎದ್ದೇಳಕ್ಕೆ ಆಗಲ್ಲ, ಕೂತಿದ್ದ ಜಾಗದಲ್ಲೇ ತೆಳ್ಕೊಂಡು ಓದಾಡ್ತಿರ್ತಾರೆ. ಆಮೇಲೆ ನಿಧಾನಕ್ಕೆ ಬೆಲ್ಟ್ ತೆಗಿತಾರೆ, ಆಮೇಲೆ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಹೀಗೆ ಕೂತ್ಕೋತಾರೆ. ಇಂಥವ್ರು ಇದನ್ನ ನೋಡಿದ್ದು ಇಂಡಿಯಾದಲ್ಲಿ ಒಂದೇ. ತಿಂದ ತಕ್ಷಣ ಟೀ ತರಿಸಿ, ಯಾಕಂದ್ರೆ ತಿಂದಿದ್ದೆಲ್ಲ ಒಳಗೆ ಹೋಗುತ್ತೆ ಅಂತ. ತಿಂದಿದ್ದೆಲ್ಲ ಅದು ಹೇಗೆ ಸರ್ ಒಳಗೆ ಹೋಗುತ್ತೆ? ಯಾರು ಕಮ್ಮಿ ತಿಂತಾರೋ ರಿಯಾಕ್ಷನ್ ಕ್ವಿಕ್ ಆಗಿರುತ್ತೆ. ಟಿಫನ್ ತಿಂತಾರೆ, ಅದು ಫ್ರೂಟ್ಸ್ ಮತ್ತೆ ಓಟ್ಸ್ ಗಿಟ್ಸ್ ತಿನ್ಕೊಂಡು ಬಂದಿರ್ತಾರೆ. ಓ ಮಿಸ್ಟರ್ ಜಾನ್, ಹೌ ಆರ್ ಯು? ಐ ಆಮ್ ಗುಡ್ ಮ್ಯಾನ್, ಹೌ ಆರ್ ಯು? ನಮ್ಮಲ್ಲಿ ಗಂಟ್ಲವರೆಗೂ ಚೆನ್ನಾಗಿ ತಿನ್ಕೊಂಡು ಬಂದು ಅವ್ನ ರಿಯಾಕ್ಷನ್ ಲೇಟ್ ಆಗಿರುತ್ತೆ, ತಲೆ ಓಡೋದು ಕಮ್ಮಿ ಮಾಡುತ್ತೆ. ಏನಾದ್ರೂ ಕೇಳಿ ಏನಪ್ಪ ಸಮಾಚಾರ ಅಂತ, ಅವನಿಗೆ 2 ನಿಮಿಷದವರೆಗೂ ಅರ್ಥನೇ ಆಗಲ್ಲ. ಸೊ ಚೆನ್ನಾಗಿರೋ ಹೆಲ್ದಿ ಫುಡ್ ತಿನ್ಬೇಕು. ನಾನೇನು ತಮಾಷೆಗೆ ಅವಾಗ ಹೇಳ್ಬಿಡ್ತೀನಿ. ಕೆಲವೊಂದ್ಸಲ ನಮ್ಮ ಎದುರಿಗೆ ಒಬ್ಬೊಬ್ರು ಕೂತಿರ್ತಾರಲ್ಲ, ನಾವು ಹೊರಗಡೆ ಶೋ ಮಾಡೋದಕ್ಕೂ ಹೋಗ್ತಿರ್ತೀವಿ. ಅವರು ನಮ್ಮ ಇಂಡಿಯನ್ಸೇ ಆಗಿರ್ತಾರೆ, ನಮ್ಮ ನೇಪಾಳಿಂದ ಬಂದಿರ್ತಾರೆ, ಬಾಂಗ್ಲಾದೇಶಿಂದ ಬಂದಿರ್ತಾರೆ, ಪಾಕಿಸ್ತಾನಿಂದ ಬಂದಿರ್ತಾರೆ. ಅವರು ನಮ್ಮವರೇ ಆಗಿರ್ತಾರೆ. ಈಗ ನೀವು ಹೇಳಿರೋಂಥ ಎಷ್ಟು ವಿಚಾರಗಳನ್ನ ಹೇಳಿದ್ರು ಕಡಿಮೆನೆ. ನೀವು ಈ ಒಂದು ವಿಚಾರನೂ ಹೇಳಿದ್ರಿ, ಏನಂದ್ರೆ ಯುರೋಪಲ್ಲಿ ಮದುವೆ ಎಷ್ಟು ಕಡಿಮೆ ಖರ್ಚಲ್ಲಾಗತ್ತೆ, ಎಷ್ಟು ಈಸಿಯಾಗತ್ತೆ ಅಂತ. ಸರ್ ನೋಡಿ, ಒಂದಂತೂ ಸತ್ಯ, ಕೆಲವು ವಿಷಯಗಳನ್ನ ಅವರು ಕಲಿಬೇಕಾಗತ್ತೆ. ನಾನು ನೋಡಿದ್ದೀನಿ, 4 ಕಾರಲ್ಲಿ ಇವ್ರು ಬರ್ತಾರೆ, ಹುಡುಗನ ಕಡೆಯವರು, 4 ಕಾರು ಅವ್ರದ್ದಾಗಿರುತ್ತೆ. 8 ಗಾಡಿ ಅಂದ್ರೆ ಒಟ್ಟಿಗೆ 16 ಜನ. ಅದು ನಾನು ಜಾಸ್ತಿ ಹೇಳ್ದೆ ಅನ್ಕೊಳ್ಳಿ. ಹುಡುಗ ಹುಡುಗಿ ಕಪ್ಪು ಡ್ರೆಸ್ಸಲ್ಲಿ ಬರ್ತಾರೆ. ದೂರದಿಂದ ನೋಡಿದ್ರೆ ಮದುವೆ ಆಗ್ತಿದೆ ಅಂತ ಅನ್ಸಲ್ಲ, ಏನೋ ಸ್ಮಗ್ಲಿಂಗ್ ಮಾಡಿ ಡೀಲಿಂಗ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಕಪ್ಪು ಡ್ರೆಸ್ ಹಾಕೊಂಡು ಆ ಸ್ಟೇಜ್ ಮೇಲೆ ನಿಂತಿರ್ತಾರೆ. ಬರೋರು ಅವ್ರಿಗೆ ಬೊಕ್ಕೆಗಳನ್ನ ಕೊಡ್ತಾರೆ. ಈ ಕಪಲ್ಸ್ ಇಬ್ರು ಕಿಸ್ ಮಾಡ್ಕೋತಾರೆ. ಆಮೇಲೆ ನಡೀರಿ, ನಮ್ಮ ಕಡೆ ಏನಾದರೂ ಮದುವೆ ಆಯಿತು ಅನ್ಕೊಳ್ಳಿ ಅಂದ್ರೆ ಇಡೀ ಊರೂರಲ್ಲಿ ಹಬ್ಬ ಮಾಡ್ಬಿಡ್ತಾರೆ ಸರ್.
ಒಂದ್ ಕಡೆ ಕುದುರೆ ಮೇಲೆ ಮದುವೆ ಹುಡುಗ ಕೂತಿರ್ತಾನೆ ಅಲ್ವಾ, ಅಲೆಕ್ಸಾಂಡರ್ ತರ ಕಾಣ್ತಾನೆ. ಇಡೀ ರೋಡ್ ಜನ ತುಂಬಿರ್ತಾರೆ. ಇಲ್ಲಿ ಮನೆಯಿಂದ ಹೊರಟು ಪ್ಯಾಲೇಸ್ ರೀಚ್ ಆಗೋ ಅಷ್ಟೊತ್ತಿಗೆ 3 ಕಿಲೋಮೀಟರ್ ದಾರಿ ಅದು. 3 ಕಿಲೋಮೀಟರ್ ಡ್ಯಾನ್ಸ್ ಮಾಡ್ಕೊಂಡೇ ಹೋಗ್ತಾರೆ. ಹಿಂದೆ ದೊಡ್ಡ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಟ್ರಾಫಿಕ್ ಅಲ್ಲಿ ಇರೋರು ಏನು ಹೇಳಕ್ಕಾಗಲ್ಲ. ಆ ಕುದುರೆ ಮೇಲೆ ಕೂತಿರೋನ್ನ ನೋಡ್ಕೊಂಡು ಯೋಚನೆ ಮಾಡಿ ಹೇಳ್ತಾರೆ ಮದುವೆ ಆಗಿ ಇವನಿಗೂ ಗೊತ್ತಾಗುತ್ತೆ ಅಂತ. ಈ ಮದ್ವೆಗಳೇ ಹಾಗೆ. ಅಂದ್ರೆ ಮದ್ವೆಗಳಲ್ಲಿ ನೀವು ನಿಮ್ಮ ಮದ್ವೆ ಆಗ್ಬೇಕಾದ್ರೆ ಎಷ್ಟು ಜನ ಕರೆದಿದ್ರಿ? 1000 ಜನ ಕರೆದಿದ್ರಿ ಅನ್ಸುತ್ತೆ. ಸರ್ ನಮ್ದು ಆಕ್ಚುಲಿ ಲಿಸ್ಟ್ ಇದ್ದಿದ್ದು ಬರೀ 300 ಜನ ಅಷ್ಟೇ. ಆಮೇಲೆ ಆ ದೇವ್ರ ದಯೆಯಿಂದ ಒಂದ್ 3000 ಜನ ಬಂದ್ರು. ನನ್ನ ಮದುವೆಯಿಂದ ನಾನೇ ಓಡ್ ಹೋಗಿದ್ದೆ ಸರ್. ಹಾ, ನನ್ಗೂ ಗೊತ್ತಾಯ್ತು. ಮದ್ವೆಗೆ ಜನ ಬಂದಿದ್ರಂತೆ, ಆದ್ರೆ ಗಂಡು ಹೆಣ್ಣು ಮಾಯ ಆಗೋಗಿದ್ರಂತೆ. ಹೇಗ್ ಮಾಯ ಆದ್ವಿ ಅಂದ್ರೆ 10 ನಿಮಿಷದಲ್ಲಿ ನಾವು ಹೋಗಿ ಸ್ಟೇಜ್ ಮೇಲೆ ಕೂತ್ಕೋಬೇಕಾಗಿತ್ತು. ಪಬ್ಲಿಕ್ ಎಷ್ಟು ಜನ ಬಂದಿದ್ರು ಅಂದ್ರೆ ಸ್ಟೇಜ್ ಮೇಲೇನೆ. ಅಂದ್ರೆ ಅವರು ನಮಗ್ ಜಾಗನೇ ಕೊಟ್ಟಿಲ್ಲ, ನಾವು ಓಡ್ ಹೋದ್ವಿ. ನಮ್ಮೊಬ್ರು ತುಂಬಾ ಪ್ರಸಿದ್ಧ ಗಾಯಕರಿದ್ದಾರೆ, ಹಂಸರಾಜ್ ಹಂಸ್ದಿ. ನನ್ನ ಮದ್ವೆ ಎಲ್ಲಿ ನಡೀತಿತ್ತೋ ಹಿಂದೆ ಒಂದು ಸ್ಟೇಡಿಯಂ ಇತ್ತು, ಅಲ್ಲೂ ಒಂದು ಮದುವೆ ನಡೀತಾ ಇತ್ತು. ಅವ್ರು ಬೈ ಮಿಸ್ ಆಗಿ ಅಲ್ಲಿಗೆ ನುಗ್ಬಿಟ್ರು. ಅವರು ಎಷ್ಟು ದೊಡ್ಡ ಗಾಯಕರು, ಎಷ್ಟು ಪಾಪ್ಯುಲರ್ ಆಗಿದ್ದಾರೆ. ಅವರು ಇಲ್ಲಿಗೆ ಬರೋ ಬದಲು ಬೇರೆ ಯಾರ್ದೋ ಮದ್ವೆಗೆ ಹೊರಟೋದ್ರು. ಆಗ ಅಲ್ಲಿಯವರು ಖುಷಿ ಆಗ್ಬಿಟ್ಟು ಬನ್ನಿ ಬನ್ನಿ ಹಂಸ್ಜಿ, ನಮ್ಮ ಸೌಭಾಗ್ಯ ನೀವು ಬಂದಿದ್ದು ಅಂತ. ಅದಕ್ಕೆ ಅವರು ನಿಮ್ದೇನೋ ಸೌಭಾಗ್ಯ, ಆದ್ರೆ ಅವ್ರು ಕಪಿಲ್ ಶರ್ಮಾ ಮದುವೆ ಅಲ್ಲೋ ಅವ್ರು ಎಲ್ಲಿದ್ದಾರೆ ಅಂತ. ಅದಕ್ಕೆ ಅವರು ಇಲ್ಲಲ್ಲ ಪಕ್ಕದಲ್ಲಿ, ನೀವು ನಮ್ಮ ಮದುವೆಗೆ ಬಂದ್ಬಿಟ್ಟಿದ್ದೀರಾ. ಆಗ ಎಷ್ಟು ಜನ ಸೇರಿ ಕೆಲಸ ಹಾಳಾಯ್ತು ಅಂದ್ರೆ ನಾನು ಆಕ್ಚುಲಿ ಓಡ್ ಹೋಗಿದ್ದೆ ಸರ್ ನನ್ನ ಹೆಂಡತಿ ಜೊತೆ. ಆಮೇಲೆ ಸಪ್ತಪತಿಗೆ ನಾವು ಹೊರಗಡೆ ಬಂದ್ವಿ. ಆಮೇಲೆ ನಮ್ಮ ಮದುವೆನೂ ಆಯ್ತು. ಈ ರೀತಿ ಎಲ್ಲ ಆಗತ್ತೆ. ಅದು ಜನಗಳ ಪ್ರೀತಿನೂ ಹಾಗೇನೆ. ಸರಿ, ಪ್ರೀತಿ ಅಂದ್ರೆ ಬನ್ನಿ ಊಟ ಮಾಡಿ ಹೋಗಿ. ಆದ್ರೆ ಬೆಳಗ್ಗೆವರೆಗೂ ಹಾಗೆ ಕೂತಿದ್ದಾರೆ. ಅದಕ್ಕೆ ನನ್ನಂದೆ ಇಲ್ಲೇನು ಹಾವು ಬರ್ತಿಲ್ಲ, ನಾವು ಮದುವೆ ಆಗ್ತಿದೀವಿ ಅಂತ. ನಾವು ಮದುವೆ ಮುಗಿಸ್ಕೊಂಡು ಹೊರಟೋಗ್ತೀವಿ, ಏನು ಮಾಡೋಕ್ಕಾಗಲ್ಲ. ನೋಡಿ, ನಿಮ್ಮನ್ನ ಅಷ್ಟು ಜನ ಪ್ರೀತಿ ಮಾಡ್ತಾರೆ. ಈಗ ಇಲ್ಲಿನ ಜನರು ಏನಾದ್ರು ಪ್ರಶ್ನೆ ಕೇಳ್ತಾರ ನೋಡೋಣ. ಒಂದ್ ನಿಮಿಷ, ಎಲ್ರೂ ಇದನ್ನೇ ಮಾತಾಡ್ಕೊಳ್ತಾ ಇದ್ರು. ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ 2 ಮಕ್ಳು ಹುಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜನರು ಮಾತಾಡ್ಕೊಳ್ತಿದ್ದಲ್ಲ ನಿಜಾನಾ? ಅಂದ್ರೆ ಲಾಕ್ಡೌನ್ ಅಲ್ಲಾಗಿದ್ದು? ಅವ್ರು ಕೇಳ್ತಿರೋದು ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಆಗಿತ್ತಲ್ಲ, ನಿಮ್ಮ 2 ಮಕ್ಕಳು ಅವಾಗ್ಲೇ ಹುಟ್ಟಿದ್ದು. ತುಂಬಾ ಪುರ್ಸೊತ್ತಾಗಿದ್ರೆ ಅನ್ಸುತ್ತೆ. ನಿಮ್ಗೆಲ್ಲ ಗೊತ್ತಿತ್ತಲ್ವಾ ಈ ಲಾಕ್ಡೌನ್ ಟೈಮಲ್ಲಿ ಯಾರು ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ ಅಂತ. ಎಲ್ಲ ಒಳಗೆ ಇದ್ರು. ಸೊ ಒಳಗೊಳಗೆ ಅಂದ್ರೆ ನೀವು ನೋಡಿ, ಇದು ನೋಡಿ ಮೇಲಿರೋನ ಪ್ರಸಾದ ಅದು. ಮತ್ತೆ ಪ್ರತಿಯೊಬ್ಬ ಮನುಷ್ಯನೂ ಸಮಯನ ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಆಗ ನಾನು ಅನ್ಕೊಂಡೆ ಇಡೀ ದೇಶ ಸೈಲೆಂಟಾಗೇ ಇದೆ. ಸರಿ, ಅದರಿಂದ ಎಲ್ಲ ಒಳ್ಳೇದೇ ಆಯ್ತು ಸರ್. ಆದರೆ ಪ್ರತಿಯೊಬ್ಬರದ್ದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ನನ್ನ ಮಕ್ಕಳಿದಾರಲ್ಲ, 3 ವರ್ಷದಲ್ಲಿ 2 ಮಕ್ಕಳು ನನಗೆ. ಆ್ಯಕ್ಚುಲಿ ಅವಾಗ ಕೋವಿಡ್ ನಡೀತಾ ಇತ್ತು. ನನಗೂ ಅವ್ರ ಜೊತೆ ಕಳಿಯೋದಕ್ಕೆ ತುಂಬಾ ಸಮಯ ಸಿಕ್ತು. ಅದು ನನಗೆ ಬ್ಲೆಸ್ಸಿಂಗು ಕೂಡ. ಬಟ್ ಹೌದು, ಇದು ನಿಜಾನೇ. ಕೋವಿಡಲ್ಲೇ ನಮಗೆ 2 ಮಕ್ಕಳಾದವು. ಮೊದಲನೇ ಲಾಕ್ಡೌನಲ್ಲಿ ನನ್ನ ಮಗಳು ಹುಟ್ಟಿದ್ಲು, 2ನೇ ಲಾಕ್ಡೌನಲ್ಲಿ ಮಗ ಹುಟ್ಟದ. ಆಮೇಲೆ ಮಧ್ಯದಲ್ಲಿ ನ್ಯೂಸ್ ಬಂತಲ್ಲ 3ನೇ ಲಾಕ್ಡೌನ್ ಆಗಬಹುದು ಅಂತ. ಆಗ ನನ್ನ ಹೆಂಡತಿ ಹೇಳಿದ್ದು ಒಂದೇ ಮಾತು, ಆಡಿಯನ್ಸ್ ಇಲ್ದೇನೆ ಶೋ ಮಾಡು, ಹೋಗ್ತಾ ಇರು ಅಂತ. ಇನ್ನು ಯಾರಾದ್ರೂ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀರಾ? ನಮ್ಗೆ ಗೊತ್ತಿರೋ ಹಾಗೆ ನಿಮ್ ಇಂಗ್ಲಿಷ್ ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ನೀವು ಎನ್ಶೂರ್ ಮಾಡ್ತೀರಾ ನಿಮ್ 2 ಮಕ್ಕಳು ಕಾನ್ವೆಂಟ್ ಸ್ಕೂಲಲ್ಲೇ ಓದ್ಲಿ ಅಂತ? ಅಂದ್ರೆ ಅವ್ರ ಇಂಗ್ಲಿಷ್ ಚೆನ್ನಾಗಾಗ್ಲಿ ಅಂತ. ಹೂ ಟೋಲ್ಡ್ ಯು ಐ ಆಮ್ ವೀಕ್ ಇನ್ ಇಂಗ್ಲಿಷ್ ಬೇಬಿ? We can talk in English. I can continuously speak for 2.5 minutes. ಅದು ನಿಜ, ನನಗೆ ಮುಂಚೆ ಇಂಗ್ಲೀಷು ತುಂಬ ವೀಕ್ ಇತ್ತು. ಈಗ ಸ್ವಲ್ಪ ಸರಿ ಹೋಗಿದೆ. ಸೊ ಬಟ್ ಆಬ್ವಿಯಸ್ಲಿ ಮಕ್ಕಳು ಅಂತಂದ್ರೆ ನಮ್ಮ ಮುಂದಿನ ಜನರೇಷನ್ ನಿಜವಾಗ್ಲೂ ತುಂಬಾನೇ ಬೆಟರ್ ಆಗಿರ್ತಾರೆ. ಅದು ಯಾಕೆ ಅಂದ್ರೆ ನಿಧಾನವಾಗಿ ನೋಡಿ, ಈ ನಡುವೆ ಅಂತೂ ನಾವು ಈ ವಯಸ್ಸಲ್ಲಿ ನಾವು ಸೋಷಿಯಲ್ ಮೀಡಿಯಾಗೆ ಬರ್ತಾ ಇದೀವಿ. ಅವ್ರ ಜೀವನದ ಶುರುನೇ ಇನ್ಸ್ಟಾಗ್ರಾಮ್, ಗೂಗಲ್ ಇಂದ ಆಗ್ತಾ ಇದೆ. ಸೊ ಆಬ್ವಿಯಸ್ಲಿ ಅವರು ನಮಗಿಂತ ಬೆಟರ್ ಆಗಿರ್ತಾರೆ. ಕಪಿಲ್, ನಾನ್ ನೋಡ್ದಂಗೆ ನೀವು ಕೆಲವ್ರನ್ನ ತಮಾಷೆ ಮಾಡ್ತಿರಲ್ಲ, ಟ್ವಿಟರ್ ಅಲ್ಲಿ ಕೆಲವು ಜನ ನಿಮ್ ಬಗ್ಗೆನೂ ತಮಾಷೆ ಮಾಡ್ತಾರೆ ತುಂಬಾ. ಈ ಒಂದು ಫೋಟೋ ಇದು ನಿಮ್ದೇನೆ ಇಲ್ಲಿ ಕೂತಿರುವಂತದ್ದು. ಇದರಲ್ಲಿ ಜಸ್ಪಿ ಕೂಡ ಇದ್ದಾರೆ. ಒಬ್ಬ ಫ್ಯಾನ್ ಏನಂತ ಬರ್ದಿದ್ದಾರೆ ಅಂದ್ರೆ, ಈ 3 ಟಾಯ್ಲೆಟ್ ಹೋಗ್ಬೇಕಾಗಿ ಬಂದಿರ್ಬೋದು, ಈ 3 ಟಾಯ್ಲೆಟ್ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಕೂತ್ಕೊಂಡಿದ್ದಾರೆ ಅಂತ. ಇದನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಇವರು ಗಾಯಕರು ಜಸ್ತಿ ಜಿ ಅವರು, ಮತ್ತೆ ಮುಖೇಶ್ ಚಾವ್ಡಾ ಕ್ಯಾಸ್ಟಿಂಗ್ ಡೈರೆಕ್ಟರ್. ಸರ್, ಹೊರಗಡೆ ತುಂಬಾ ಫಾಗ್ ಇತ್ತು. ನಾವು ಸುಮ್ಮನೆ ಕೂತಿದ್ವಿ, ಯಾಕೆಂದ್ರೆ ತುಂಬಾ ಥಂಡಿ ಇತ್ತು. ಆಕ್ಚುಲಿ ಈ ಕೆಲಸ ಶುರು ಮಾಡಿದ್ದೆ ನಾವು. ಈ ಒಂದೊಂದು ಫೋಟೋ ಕೆಳಗಡೆ ಬರ್ದಿರ್ತಾರಲ್ಲ, ಒಂಥರ ಫನ್ನಿ ಕಮೆಂಟ್ಸ್ ಹಾಕಿರ್ತಾರಲ್ಲ, ಅದೊಂಥರ ಚೆನ್ನಾಗೇ ಇರುತ್ತೆ. ಯಾಕೆಂದ್ರೆ ಜನ ಮೊದಲು ಬೈಯೋದಕ್ಕೆ ಶುರು ಮಾಡಿರ್ತಾರೆ. ನಾವು ಒಂದು ಹೊಸ ಟ್ರೆಂಡ್ನ ಶುರು ಮಾಡಿದೀವಿ. ಅದೇನಂದ್ರೆ ಫನ್ನಿ ಕಮೆಂಟ್ಸ್ಗಳು ಹಾಕಿ ಅಂತ. ಈಗ ಜನ ನಮ್ಮ ಫೋಟೋ ಕೆಳಗಡೆನೂ ಹಾಕ್ತಾರೆ. ಒಳ್ಳೇದೇ ಅಲ್ವಾ? ಖುಷಿ ಆಗುತ್ತೆ ಸರ್. ಒಳ್ಳೆ ರೀತಿಯಲ್ಲಿ ನೋಡ್ತಿದ್ದಾರೆ ನಮ್ಮನ್ನ ಅಂತ. ಆದರೆ ಇನ್ನೊಂದು ಫೋಟೋ ಇದೆ, ಇದನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಿ ನೀವು. ಓ ಯಾ, ಐ ಹ್ಯಾವ್ ಸಮ್ ಇಂಟರ್ನ್ಯಾಷನಲ್ ಫ್ಯಾನ್ಸ್ ಆಲ್ಸೋ. ಇದರಲ್ಲಿ ಕಮೆಂಟಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಈ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಕೊಟ್ರಿ ಅಂತ. ಅಲ್ಲ, ಈ ಜನಗಳು ಅಲ್ಲ, ಫಾರಿನರ್ಸ್ ನನ್ನ ಜೊತೆ ಫೋಟೋನು ತಗೋಬಾರ್ದಾ?
ನಾನು ಟೊರೆಂಟೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ದಾಗ ಆಗ ಎಷ್ಟೋ ಜನ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ರು. ನಾವು ಸುಮ್ಮನೆ ಹೀಗೆ ಹೊರಗಡೆ ಹೋಗಿದ್ವಿ, ಡಿನ್ನರ್ ಲಂಚ್ ಮಾಡ್ತಿದ್ವಿ. ಒಂದು ಫಾರಿನರ್ ನನ್ನ ಕಂಡು ಹಿಡಿದು, ಓ ಯು ಆರ್ ದ ಸೇಮ್ ಗಾಯ್ ಹೂ ಡಸ್ ದಟ್ ಮೇನ್ ಕ್ಯಾರೆಕ್ಟರ್ ಇನ್ ಜ್ವಿಗಾಟೋ. ನಾನು ಅದಕ್ಕಂದೆ ಯಾ. ಅವಳೊಂದು ಫೋಟೋ ತಗೋಬೇಕು ಅಂದ್ಲು, ನನ್ನೇ ತಗೊಂಬಿಡು ಅಂತಂದೆ. ಅವಳು ನನ್ನ ಜೊತೆ ಒಂದು ಫೋಟೋ ತೊಗೊಂಡ್ಲು, ನಾನು 4 ಫೋಟೋ ತೊಗೊಂಡೆ. ನಾನು ಆಗಿದ್ದೇನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು. ಜೆಲಸ್ ಪೀಪಲ್ ಹೇಳ್ತಾರೆ ಎಷ್ಟು ದುಡ್ಡು ಕೊಟ್ಟೆ ಅಂತ. ನಾನು ಯಾಕೆ ದುಡ್ಡು ಕೊಡಲಿ, ಅದು ಫಾರಿನರ್ ಜೊತೆ ಫೋಟೋ ತಗೊಳ್ಳೋದಕ್ಕೆ? ಇಲ್ಲಿ ಇನ್ನೊಬ್ರು ಬರ್ದಿದ್ದಾರೆ, ಕಪಿಲ್ ಶರ್ಮಾ ಅವರ ಬಣ್ಣ ಬಯಲಾಗಿದೆ. ಮೇಕಪ್ ಮಾಡ್ಕೋತಿರೋ ನೂರಾ ಫತೇಹ್ ಅವ್ರನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ರು, ವಿಚಿತ್ರವಾಗಿ ನೋಡ್ತಾ ಇದ್ರು. ಕ್ಯಾಮ್ರಾದಲ್ಲಿ ಇದು ಸರಿಯಾಗಿದೆ. ಅದು ಸರ್ ನಾನಾಗೆ ರೀಲ್ ಹಾಕಿದ್ದದನ್ನ. ಅದು ನನ್ನ ಹಾಡು ಬೇರೆ ಬಂದಿತ್ತು ರೀಸೆಂಟಾಗಿ, ನೀವೆಲ್ಲ ಕೇಳಿರ್ಬೇಕು ಅಂತ ಅನ್ಸತ್ತೆ. ಕೇಳಿದ್ದೀರಾ ನೀವು ನೇಣಾದೆ ಆಕೆ? ಇಲ್ಲ ಇಲ್ಲ. ಸೊ ಅದಕ್ಕೆ ರೀಲ್ ಮಾಡಿದೆ ಸರ್. ನೋರಾ ಹೀಗೆ ಕೂತಿದ್ಲು, ಕನ್ನಡಿಲಿ ಅವಳು ನೋಡ್ಕೋತಿದ್ಲು. ಆಗ ನಾನು ಹೊರಗಿಂದನೂ ನೋಡ್ತಿದ್ದೆ, ಹಾಗೆ ಕನ್ನಡಿ ಒಳಗಡೆಯಿಂದನೂ ನುಗ್ಗಿ ನೋಡ್ತಿದ್ದೆ ಅವಳನ್ನು. ಚೆನ್ನಾಗಿದ್ದಾಳೆ, ಅಂದರೆ ಬ್ಯೂಟಿಫುಲ್ ಹುಡುಗಿ ಅವಳು, ತುಂಬ ಟ್ಯಾಲೆಂಟೆಡ್, ತುಂಬಾನೇ ಟ್ಯಾಲೆಂಟೆಡ್ ಅವಳು. दो नैन तेरे दो नैन मेरे मिल मिल के हो गए चार, मैनू की पता सी प्यार तेरा नहीं प्यार सी यो वपार, प्यार दी उमर विच रू अपनी मैं कर सवा बैठा, नैना दे आखे लग लग के मैं नैन रवा बैठा. ಗುರು ಇದನ್ನ ಬರೆದು ಅವರೇ ಕಂಪೋಸ್ ಮಾಡಿದ್ರು ಕೂಡ. ವೆರಿ ಬ್ಯೂಟಿಫುಲ್ ಸಾಂಗ್ ಇದು. ಕಪಿಲ್, ನಾವು ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಿರುವಾಗ ಗೊತ್ತಾ ಸರ್, ನನ್ನ ಶೋ ಅಲ್ಲಿ ಈ ಪ್ರಶ್ನೆಗಳು ಬರ್ತಾ ಇರುತ್ತಲ್ಲ, ಅದರಲ್ಲಿ ನಿಮ್ ಕೈವಾಡನೂ ಜಾಸ್ತಿ ಇರುತ್ತೆ ಸರ್. ಯಾಕೆಂದ್ರೆ ಅದಾಲತ್ ಅಂತೂ ಇದ್ದೇ ಇದೆ. 30 ವರ್ಷದಿಂದ ಈ ಶೋ ನಡೆಸ್ತಾ ಇದ್ದೀರಾ. ಸೂಪರ್ ಡೂಪರ್ ಹಿಟ್ ಶೋ ಇದು. ತುಂಬಾ ಖುಷಿ ವಿಷಯ ಸರ್. ನಂಗೆ ರಜತ್ ಸರ್ನ ನೋಡಿದಾಗ ಅನಿಸ್ತಾ ಇದ್ದಿದ್ದೇನು ಅಂದ್ರೆ, ಪ್ರಶ್ನೆನೂ ಕೇಳ್ತಾರೆ, ಅದರಿಂದ ಎದುರಿಗಿರೋರ್ಗೆ ನೋವು ಆಗಲ್ಲ, ಮಜಾನೂ ಬರುತ್ತೆ, ನಗುನೂ ಬರುತ್ತೆ, ಜೊತೆಗೊಂದು ಒಳ್ಳೆ ಉತ್ತರನೂ ಸಿಗುತ್ತೆ. ಈ ವಿಷಯದಲ್ಲಿ ನಿಮ್ಮಿಂದ ನಾನು ಇನ್ಸ್ಪೈರ್ ಆಗಿದ್ದೀನಿ ಸರ್. ನನ್ನ ಶೋ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದಾಗ ಖಂಡಿತ ತಮಾಷೆ ಮಾಡ್ತಾ ಮಾಡ್ತಾ ಅದಕ್ಕೆ ಉತ್ತರನೂ ಕೊಟ್ಬಿಡ್ತಾರೆ. ನಿಮ್ದು ಇದರಲ್ಲಿ ತುಂಬಾ ದೊಡ್ಡ ಯೋಗದಾನ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ಶರ್ಮಾ ಅವರ ಮೇಲೆ ಇನ್ನಷ್ಟು ಆರೋಪಗಳು ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ಕೆಲವು ಸಲ ನೀವೇನು ಮಾಡ್ತೀರಿ ಅಂದರೆ, ಮಮ್ಮಿ ಬಗ್ಗೆನೂ ತಮಾಷೆ ಮಾಡ್ತೀರಂತೆ, ಗಿನ್ನಿ ಬಗ್ಗೆನೂ ತಮಾಷೆ ಮಾಡ್ತೀರಂತೆ, ಅರ್ಚನಾ ಪೂರನ್ ಸಿಂಗ್ ಅವ್ರ ಬಗ್ಗೆನೂ ತಮಾಷೆ ಮಾಡ್ತೀರಂತೆ. ಅರ್ಚನಾ ಪೂರನ್ ಸಿಂಗ್ಗೆ ದುಡ್ಡಾದ್ರೂ ಸಿಗುತ್ತೆ, ನಮ್ಮ ತಾಯಿಗೆ ದುಡ್ಡೆಲ್ಲಿಂದ ಸಿಗುತ್ತೆ? तेरे बिना जिंदगी भी लेकिन जिंदगी तो नहीं, जिंदगी नहीं, जिंदगी नहीं, जिंदगी नहीं. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ತಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಾ ಇದ್ದೀವಿ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ ಕಪಿಲ್ ಶರ್ಮಾ ಅವರಿಗೆ. ಆಪ್ಕಿ ಅದಾಲತ್ತಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕಾಮಿಡಿ ಕಿಂಗ್ ಕಪಿಲ್ ಶರ್ಮಾ ಅವರ ಮೇಲೆ ತಾವು ಲೇಟ್ ಲತೀಫ್ ಅನ್ನೋ ಆರೋಪವಿದೆ. ಕಪಿಲ್, ಒಂದು ಕಾಲದಲ್ಲಿ ಈ ತರ ತುಂಬಾ ಮಾತುಗಳು ಬರ್ತಾ ಇತ್ತು. ದೊಡ್ಡ ದೊಡ್ಡ ಸ್ಟಾರ್ಗಳು ಸೆಟ್ಟಲ್ಲಿ ವೆಯ್ಟ್ ಮಾಡ್ತಿದ್ರಂತೆ. ಅನಿಲ್ ಕಪೂರ್, ಅಜಯ್ ದೇವ್ಗನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್. ಆದ್ರೆ ಕಪಿಲ್ ಇನ್ನೂ ರೀಚ್ ಆಗಿರಲ್ಲ. ಇದು ಆ ಫೇಸ್ದೇ ಮಾತು ಸರ್. ಯಾವಾಗ ನನ್ನ ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಫೇಸ್ ನಡೀತಾ ಇತ್ತು, ನಾನು ಬಹುಶಃ ಆಗ ಕೆಲಸ ಮಾಡೋ ಅವಸ್ಥೆಯಲ್ಲೇ ಇರಲಿಲ್ಲ ಅನ್ಸತ್ತೆ. ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ, ಯುನೋ ಫಾರ್ ಎಕ್ಸಾಂಪಲ್ ನೀವು ಗಾಡಿ ಓಡಿಸ್ತಾ ಇರಿ, ನಿಮ್ಮ ಬ್ರೈನ್ ಒಂದು ಕಡೆ ಇಲ್ಲ ಅಂತಂದರೆ, ನಿಮ್ಮ ಗಮನ ಒಂದು ಕಡೆ ಇರೋದು ಇಲ್ಲ, ನೀವು ಅಂಥ ಕೆಲಸ ಮಾಡಲೂಬಾರ್ದು. ಆದರೆ ನನ್ನ ಕೆಲಸ ಇನ್ನೊಬ್ಬರನ್ನ ನಗ್ಸೋದಾಗಿತ್ತು. ಒಂದು ವೇಳೆ ನೀವು ಒಳಗಿಂದ ಖುಷಿಯಾಗಿಲ್ಲ ಅಂದರೆ, ಯುನೋ ನೀವು ಹೇಗೆ ಇನ್ನೊಬ್ಬರನ್ನ ನಗ್ಸೋಕ್ಕಾಗತ್ತೆ? ಒಂದು ಪ್ರೆಷರ್ ಇರುತ್ತೆ, ಇಲ್ಲ ಇಲ್ಲ ನೀನು ಹೋಗು ಕೆಲಸ ಮಾಡಬೇಕು, ತುಂಬ ಕೆಲಸ ಇದೆ. ಸೊ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ, ನನಗೆ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರು ಯಾರು ಯಾಕೆ ನನ್ನ ಮಾತು ಕೇಳ್ತಿಲ್ಲ ಅಂತ. ಅದೇ ಪ್ರೆಷರ್ ಇರ್ತಿತ್ತು, ಕೆಲಸ ಮಾಡು ಅಂತ. ನಾನಾಗ ತೆಗೆದ್ಬಿಟ್ಟು ಕುಡಿದ್ಬಿಡ್ತಿದ್ದೆ, ಕೆಲಸ ನಡೀತಾ ಇತ್ತು ಹೇಗೋ. ಆದರೆ ನಾನು ಯಾರನ್ನೂ ವೆಯ್ಟ್ ಮಾಡಿಸಿಲ್ಲ ಸರ್. ಬಟ್ ಶೂಟ್ ಕ್ಯಾನ್ಸಲ್ ಆಗಿದೆ ತುಂಬ. ಬಟ್ ಏನಂದರೆ ಅವರೆಲ್ಲ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೋತಾರೆ ಅನ್ಕೋತೀನಿ. ಯಾಕೆಂದ್ರೆ ಯಾವಾಗ ಶಾರುಖ್ ಭಾಯ್ ಅವ್ರ ಶೂಟಿಂಗ್ ಕ್ಯಾನ್ಸಲ್ ಆಯಿತು, ನನಗೆ ಬೇಜಾರಾಯಿತು. ಅಜಯ್ ದೇವ್ಗನ್ ಸರ್ ಅವ್ರ ಶೂಟಿಂಗ್ ಕ್ಯಾನ್ಸಲ್ ಆಯಿತು, ನನಗೆ ಬೇಜಾರಾಯಿತು. ಆದರೆ ನನಗೆ ಖುಷಿಯಾಗಿದ್ದೇನು ಅಂತಂದ್ರೆ ಅವ್ರು ನನ್ನ ಪ್ರೀತಿಸ್ತಾರೆ, ನನ್ನ ಅರ್ಥ ಮಾಡ್ಕೋತಾರೆ, ಕಲಾವಿದ ಆ ಫೇಸಿಂದ ಹೊರಗೆ ಬರ್ತಾನೆ ಅಂತ. ತುಂಬಾ ಜನಗಳ ಜೊತೆ ಈ ಥರ ಆಗಿದೆ ಕೂಡ. ಶೂಟ್ ಯಾವಾಗ ಕ್ಯಾನ್ಸಲ್ ಆಯಿತು, ಆಗ ಶಾರುಖ್ ಭಾಯ್ ಮುಂದಿನ ವೀಕ್ ನಂದು ಯಾವುದೋ ಬೇರೆ ಶೂಟ್ ನಡೀತಾ ಇತ್ತು. ಆಗ ಮನೇಲಿ ಎದ್ದೇಳ್ತಿದ್ದೆ, ಒಂದೊಂದ್ಸಲ ಶೂಟ್ ಆಗ್ತಿತ್ತು, ಒಂದೊಂದ್ಸಲ ಶೂಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಒಂದಿನ ಶಾರುಖ್ ಭಾಯ್ ಇದಕ್ಕಿದ ಹಾಗೆ ಬಂದರು.
ಅವ್ರು ಯಾವುದೋ ಫಿಲ್ಮ್ ಸಿಟಿ ಸೆಟ್ಟಲ್ಲಿ ಶೂಟ್ ಮಾಡ್ತಾ ಇದ್ರು. ಬಂದರು, ಅವ್ರ ಗಾಡೀಲಿ ನನ್ನ ಕೂಡಿಸ್ಕೊಂಡ್ರು. ಆಮೇಲೆ ನನಗೆ 1 ಅವರ್ ಒಳ್ಳೆ ರೀತಿಯಿಂದ ಒಳ್ಳೆ ಮಾತುಗಳನ್ನು ಹೇಳಿ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಮತ್ತೆ ಯುನೋ ಅವ್ರು ಹೇಳಿದೊಂದೇ, ನಿನ್ಗಿಷ್ಟೆಲ್ಲ ಪ್ರೀತಿ ಸಿಗ್ತಾ ಇದೆ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೆಯಾ? ಬಟ್ ಅದು ಯಾಕೋ ಏನೋ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ ಸರ್. ನಾನೊಂದು ವೇಳೆ ಆಚೆ ಹೋಗಿ ಸೂರ್ಯನ ಕಿರಣ ನನ್ನ ಕಣ್ಣಿಗೆ ಬಿದ್ದರೆ ನನಗೇನಾಗುತ್ತೋ ಅಂತ ಅನಿಸ್ತಾ ಇತ್ತು. ನಾನು ಯಾರ ಜೊತೆನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ನಾನು 1 ಲಕ್ಷ ಜನರ ಎದುರುಗಡೆ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ತೀನಿ. ಆದರೆ ನಾನು ಅವಾಗ ಹೇಗಿದ್ದೆ ಅಂತಂದರೆ ನನಗೆ 4 ಜನರ ಮುಂದೆ ನಿಲ್ಲೋಕ್ಕಾಗ್ತಿರ್ಲಿಲ್ಲ ಸರ್. ಮತ್ತೆ ಈ ಡಿಪ್ರೆಷನ್ ಅನ್ನೋದು ಇದೆಯಲ್ಲ, ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಾವೇನೋ ಯಾವುದೋ ಚಿಕ್ಕ ಊರಿಂದ ಬಂದಿದ್ದೀವಿ, ಚಂದಮಾಮನ ಕಥೆಗಳು ಕೇಳ್ಕೊಂಡು ಅಲ್ವಾ, ಹೊಟ್ಟೆ ನೋವು ತಲೆನೋವು ಕೇಳಿದ್ದೀವಿ. ಬಟ್ ವಾಟ್ ಈಸ್ ದಿಸ್ ಡಿಪ್ರೆಷನ್ ಆ್ಯಂಡ್ ಎಂಗ್ಸೈಟಿ, ಇದು ಗೊತ್ತೇ ಇರಲಿಲ್ಲ. ಸೊ ಒಂದ್ಸಲ ಅಕ್ಷಯ್ ಪಾಜಿ ಯಾವುದೋ ಸ್ಟಾರಲ್ಲಿ ಶೂಟ್ ಮಾಡ್ತಿದ್ರು. ಆಗಲೂ ಕೂಡ ನನ್ನಿಂದ ಹೋಗೋಕ್ಕಾಗಲಿಲ್ಲ. ಆದರೆ ಅದು ಎಲ್ಲೋ ಒಂದು ಕಡೆ ಒಂದು ಪ್ರೀತಿ ಅವ್ರಿಗೆ ನನ್ನ ಮೇಲೆ, ನಾನು ಹೀಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ನನ್ನನ್ನವರು ಅವ್ರ ಸೆಟ್ಟಿಗೆ ಬರೋದಕ್ಕೆ ಹೇಳಿದ್ರು, ಬಂದು ನನ್ನ ಮೀಟ್ ಮಾಡುವಂತ. ಚೆನ್ನಾಗಿ ಅರ್ಥ ಮಾಡಿಸಿದ್ರು ತುಂಬ ಪ್ರೀತಿಯಿಂದ. ಮತ್ತೆ ಸೊ ಫೇಸ್ ಆಗಿತ್ತು ಸರ್. ಐ ಥಿಂಕ್ ಆ ಫೇಸು ಒಂದು ಕಡೆ ನಿಮಗೆ ಗೊತ್ತಾಗಿತ್ತು ಏನು ಅಂದರೆ, ನಿಮ್ಮ ಕಡೆಯಿಂದ ಏನಾದರೂ ಲೇಟ್ ಆದರೆ ಪಾಪ ಕರ್ವಾ ಚೌತ್ವರೆಗೂ ಕೂಡ ಲೇಟ್ ಆಗ್ತಿತ್ತು. ಸರ್ ನಾನು ಕರ್ವಾ ಚೌತ್ಗೆ ಕೆಲಸ ಮಾಡ್ತಿದ್ದೆ ಆ್ಯಕ್ಚುಲಿ. ಈ ಸಲ ಆ್ಯಕ್ಚುಲಿ ಈ ಕರ್ವಾ ಚೌತ್ಗೂ ಕೆಲಸ ಮಾಡ್ತಿದ್ದೆ, ಹಿಂದಿನ ಕರ್ವಾ ಚೌತ್ಗೂ ಕೆಲಸ ಮಾಡ್ತಿದ್ದೆ. ಸೊ ನಿಮಗೆ ಏನಾಗ್ತಿತ್ತು ಅಂದರೆ, ಮೊದಲು 2-3 ಸಲ ಹೋದಾಗ ಕರೆಕ್ಟ್ ಟೈಮ್ಗೆ ಹೋಗ್ತಿದ್ರಿ, ಆಮೇಲೆ ಲೇಟ್ ಆಗೋಕ್ಕೆ ಶುರು ಆಗ್ತಿತ್ತು. ಆ್ಯಕ್ಚುಲಿ ಅದಾಗುತ್ತೆ ನಿಧಾನವಾಗಿ. ನೀವೇ ನೋಡಿ, ತುಂಬ ಡಿಫ್ರೆನ್ಸ್ ಆಗುತ್ತೆ. ನೀವು ಹೊಸದಾಗಿ ಮದುವೆ ಆಗಿರ್ತೀರಾ, ಯಾರ್ದಾದ್ರು ಫಂಕ್ಷನ್ಗೆ ಹೋಗಿ ಅಥವಾ ಯಾವ್ದಾದ್ರು ಥಿಯೇಟ್ರಿಗೆ ಹೋಗಿ, ತುಂಬ ನಾವು ಟ್ರೈ ಮಾಡ್ತೀವಿ ಗಂಡ ಹೆಂಡ್ತಿ ಒಂದೇ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ. ಒಂದೊಂದ್ಸಲ ಅದಾಗುತ್ತೆ ಅನ್ಕೊಳ್ಳಿ ಅಲ್ವಾ. ಮದುವೆ ಆಗಿ 5 ವರ್ಷ ಆಗುತ್ತೆ ಅನ್ಕೊಳ್ಳಿ. ಆಗ ಹೆಂಡ್ತಿ ಫಸ್ಟ್ ರೋಯಲ್ಲಿ ಕೂತಿರ್ತಾಳೆ, ಗಂಡ 3ನೇ 4ನೇ ರೋಯಲ್ಲಿ ಕೂತಿರ್ತಾನೆ. ಆಮೇಲೆ ಮದುವೆ ಆಗಿ 10 ವರ್ಷ ಆಗುತ್ತೆ. ಹೆಂಡ್ತಿ ಮೊದಲನೇ ರೋಯಲ್ಲಿ, ಗಂಡ ಹೊರಗಡೆ ಬಿಡಿ ಹೊಡಿತಾ ಇರ್ತಾನೆ. ಸೊ ಸಮಯ ಹೋಗ್ತಿದ್ದ ಹಾಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನನಗೆ ಯಾಕೋ ಹಾಗೆ ಅನ್ಸುತ್ತೆ. ಇದೇ ಅಲ್ವಾ ಸರ್ ಲೈಫಲ್ಲಿ ಬ್ಯೂಟಿ ಅಂತಂದ್ರೆ, ಒಂದೊಂದ್ಸಲ ಹಾಗಾಗ್ಬಿಡುತ್ತೆ. ಇಲ್ಲ, ನಿಮ್ಮ ಅಬ್ಸರ್ವೇಷನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನೀವು ಜನರು ಸೀನೋದನ್ನು ಕೂಡ ಬಿಟ್ಟಿಲ್ಲ. ನಾನು ನೋಡಿದಾಗೆ ಸೀನೋದ್ರ ಬಗ್ಗೆನೇ ನೀವು ಸಂಪೂರ್ಣವಾಗಿ ಒಂದು ಎಪಿಸೋಡ್ನೇ ಮಾಡಿದ್ರಿ. ಸರ್ ಅದು ಆ್ಯಕ್ಚುಲಿ ಅವ್ರು ಬಂದು ನನ್ನ ಫ್ರೆಂಡೇ ಆಗಬೇಕು. ನೀವು ನೋಡಿ, ಬೇಕಾದ್ರೆ ಈಗ ತುಂಬ ಓದಿರೋ ಸೊಫಿಸ್ಟಿಕೇಟೆಡ್ ಜನ ಇರ್ತಾರಲ್ಲ, ಹೀಗೆ ಕೂತಿರ್ತಾರೆ. ಅವ್ರಿಗೆ ಒಂದು ವೇಳೆ ಸೀನ್ ಬಂತು ಅಂದ್ಕೊಳ್ಳಿ, ಪಕ್ಕದಲ್ಲಿರೋರ್ಗೂ ಗೊತ್ತಾಗಲ್ಲ ಅವ್ರು ಸೀನ್ ಇದ್ದಾರೆ ಅಂತ, ಸಾರಿ ಅಂತ ಹೇಳ್ಬಿಡ್ತಾರೆ. ನಮ್ಮ ದೇಸಿ ಜನ ಇರ್ತಾರಲ್ಲ, ಮೊದಲು ಅಕ್ಕಪಕ್ಕದವ್ರನ್ನ ದೂರ ತಳ್ತಾರೆ. ಎಂತ ಭಯಂಕರವಾಗಿ ಸೀನ್ತಾರೆ ಅಂದ್ರೆ, ಕೆಲವು ಸಲ ಮನುಷ್ಯನ ಕರಳೆಲ್ಲ ಆಚೆ ಬಂದ್ಬಿಡುತ್ತೆ. ಹೇಗೆ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ದೊಡ್ಡ ಅಣ್ಣಂತಾರ ಅವನು, ಜೆಸ್ಸಿ ಪಾಜಿ. ನಿಮಗೂ ಅವರು ತುಂಬ ಚೆನ್ನಾಗಿ ಗೊತ್ತು. ಜಸ್ಬೀರ್ ಜೆಸ್ಸಿ, ದಿಲ್ಲಗಿ ಕುಡಿ ಪಂಜಾಬಿ. ಅವರು ಹೀಗೆ ಒಬ್ಬರು ಮನೇಲಿ ಕೂತಿದ್ರು. ನಾವು ಯಾರ ಮನೇಲಿದ್ವೋ ಅವ್ರಿಗೆ ಪಕ್ಷಿ ಅಂದರೆ ತುಂಬ ಪ್ರಾಣ. ಅವ್ರ ಮನೇಲಿ ಒಂದು ಮುದ್ದಾದ ಪಕ್ಷಿ ಇತ್ತು. ಒಂದ್ಸಲ ಅದು ಇಲ್ಲಿ ಕೂರುತ್ತೆ, ಚ್ಯೂ ಚ್ಯೂ ಅಂತಿತ್ತು ತುಂಬ ಪ್ರೀತಿಯಿಂದ. ಅದಕ್ಕೆ ಇವ್ರು ಹೇಳಿದ್ರು, ಇದನ್ನ ನೀವು ಸಾಕೊಂಡ್ಬಿಟ್ಟಿದ್ದೀರಾ? ಹಾಂ ಹೌದು ಅಂದರು. 6 ತಿಂಗಳಾಯ್ತು, ನನ್ನ ತುಂಬ ಪ್ರೀತಿಸುತ್ತೆ ಅಂದರು. ಅಷ್ಟರಲ್ಲಿ ಜಸ್ಸಿ ಪಾಜಿಗೆ ದೊಡ್ಡದಾಗಿ ಸೀನ್ ಬಂತು. ಎಂಥ ಭಯಂಕರವಾಗಿ ಸೀನ್ರು ಅಂದರೆ, ಸರ್ ಆ ಪಕ್ಷಿ ಎಲ್ಲಿಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ ಸರ್. ಅದು ಸೈಬೇರಿಯನ್ ಪಕ್ಷಿ ಸರ್. ಇದಕ್ಕಿದ್ದ ಹಾಗೆ ಉಗಾಂಡ ಹೊರಟಾಯ್ತು. ಏನ್ ಮಾಡಕ್ಕಾಗತ್ತೆ, ಕೆಲವ್ರು ಹೀಗೆ ಇರ್ತಾರೆ. ಆದರೆ ನೀವು ಪ್ರತಿ ವಿಚಾರನೂ ಅಬ್ಸರ್ವ್ ಮಾಡ್ತೀರಲ್ಲ, ಮನುಷ್ಯ ಉಸಿರಾಡೋದನ್ನು ಕೂಡ ಅಬ್ಸರ್ವ್ ಮಾಡ್ತೀರಲ್ಲ. ಹಾ ಸರ್, ನನಗೆ ಕೆಲವು ವಿಷಯಗಳಲ್ಲಿ ಒಳ್ಳೆ ಮಜಾ ಬರುತ್ತೆ. ನೋಡಿ, ಈಗ ಅವರು ಫುಲ್ ದಾಡಿ ಬಿಟ್ಟಿದ್ದಾರೆ ಸ್ಲೀವ್ಸ್ವರೆಗೂ. ಅವರು ಬಾಚ್ಕೊತಿದ್ದಾರೆ ಬೆರಳಿಂದ. ಒಂದು ಬಾಚಿಂಗ್ ಇಟ್ಕೊಂಬಿಡಿ, ಆಗ್ಲಿಂದ ಬೆರಳಲ್ಲೇ ಬಾಚ್ತಾ ಇದ್ದಾರೆ. ಆದರೂ ಚೆನ್ನಾಗಿದೆ ನಿಮ್ಮ ಸ್ಟೈಲ್ ನಿಜವಾಗ್ಲೂ. ತಲೆಗೆ ಬಟ್ಟೆ ಹಾಕೊಂಡು ಹೋದ್ರೆ ನೀವು ಆರಾಮಾಗಿ ಒಂದು ಬ್ಯಾಂಕ್ ಲೂಟಿ ಮಾಡ್ಬೋದು. ಜನರು ಯಾರಾದ್ರೂ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಪ್ರಶ್ನೆ ಏನಂದ್ರೆ, ನೀವು ನಾರ್ಮಲಿ ಯಾವುದೇ ಶೋಸ್ ಅಥವಾ ಈವೆಂಟ್ಸಿಗೆ ಹೋದ್ರೆ ನಿಮ್ಮ ತಾಯಿ ನಿಮ್ಮ ಜೊತೆಗೆ ಬರ್ತಾರೆ. ಆದ್ರೆ ಇವತ್ತಿನ ಶೋಗೆ ನೀವು ಯಾಕೆ ನಿಮ್ಮ ತಾಯಿನ ಕರ್ಕೊಂಬಂದಿಲ್ಲ? ಮಮ್ಮಿ ಇಲ್ಲ, ಮಮ್ಮಿಗೆ ಬರೋದಕ್ಕೆ ತುಂಬಾನೇ ಇಷ್ಟ ಆಯಿತು. ಆದರೆ ನಾನು ಇವತ್ತು ತುಂಬ ಟ್ರಾವೆಲ್ ಮಾಡಬೇಕಾಗಿತ್ತು ಫಿಲ್ಮ್ ರಿಲೀಸ್ ವಿಚಾರದಲ್ಲಿ. ಇಲ್ಲಾಂದ್ರೆ ಮಮ್ಮಿ ಅಂತೂ ಹೌದು ಖಂಡಿತ ನನ್ನ ಶೂಟಲ್ಲಿ ಇದ್ದೇ ಇರ್ತಾರೆ. ಅದರಿಂದ ಒಂದು ಉಪಯೋಗನೂ ಇದೆ ನನಗೆ. ಈಗ ನಮ್ಮ ಅಮ್ಮನೇ ಬಂದು ನನ್ನ ಶೋ ಅಲ್ಲಿ ಕೂತಿರ್ತಾರಲ್ಲ, ಆಗ ನನ್ನ ಪ್ರಯತ್ನ ಏನಾಗಿರುತ್ತೆ ಅಂತಂದ್ರೆ, ಒಂದೊಂದ್ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಶೋನ ಫ್ಯಾಮಿಲಿಗಳು ನೋಡ್ತಾರೆ. ನಮ್ಮಮ್ಮ ಕೂತಿರೋದ್ರಿಂದ ನಾನಂತೂ ಫುಲ್ ಫಿಲ್ಟರ್ ಹಾಕೊಂಡೇ ಮಾತಾಡ್ತೀನಿ. ಸೊ ಆನ್ಲೈನ್ ಎಡಿಟ್ ಕೂಡ ನಡೀತಾನೆ ಇರುತ್ತೆ. ಒಂದು ರೆಕಾರ್ಡ್ ಪ್ರಕಾರ ನೋಡೋದಾದ್ರೆ ಎಲ್ರಿಗಿಂತ ಜಾಸ್ತಿ ಮೈಕ್ ಹಿಡ್ಕೊಂಡು ನೀವೇ ಕಾಮಿಡಿ ಮಾಡಿರುವಂಥದ್ದು ಪ್ರಪಂಚದಲ್ಲೇ ನಿಮ್ಮ ರೆಕಾರ್ಡ್ ಇದೆ. ಈ ಒಂದು ಕಲೆ ನಿಮಗೆ ನಿಮ್ಮ ಮಮ್ಮಿಯಿಂದ ಬಂತಾ? ಯಾಕಂದ್ರೆ ನಾನು ನೋಡಿದ ಹಾಗೆ ಮಮ್ಮಿಯವ್ರಿಗೆ ಅಂದರೆ ಅವ್ರ ಕೈಗೆ ಏನಾದರೂ ಮೈಕ್ ಬಂದರೆ ಅವ್ರು ಬಿಡೋದೇ ಇಲ್ಲ ಅಂತಾರೆ. ಹಾ, ಅದು ರೀಸೆಂಟಾಗಿ ನ್ಯೂ ಇಯರ್ ಪ್ರೋಗ್ರಾಮಲ್ಲೇ ಅವಾಗಲೂ ಜಸ್ಸಿ ಪಾಜಿನೇ ಬಂದಿದ್ರು. ಆಗವರು ಮಮ್ಮಿಗೆ ಮೈಕ್ ಕೊಟ್ಬಿಟ್ರು.
ನಾನು ಅನ್ಕೊಂಡೆ ಅವರು ನನ್ನ ಥರ ಅಂತ. ಇಲ್ಲ, ನಾನು ಅವ್ರ ಥರ. ಅವರಂತೂ ಮೈಕ್ ಬಿಟ್ಟೇ ಇಲ್ಲ ಸರ್. ಅದಂತೂ ನಿಜ. ನಮ್ಮ ಪರಿವಾರದಲ್ಲಿ ಇರೋರೆಲ್ಲ ಹಾಗೇನೆ. ಮಾತು ಶುರು ಮಾಡಿದ್ರೆ ಹೆಣ್ಣು ಮಗು ಏನಿದೆ, ಹೌದು ಸರ್, ನಿಮ್ಮ ಹಾಡುಗಳನ್ನ ಗುನುಗ್ತಾ ಇರುತ್ತಂತೆ. ಹಾ ಸರ್, ಅವಳಿಗೂ ಮ್ಯೂಸಿಕ್ಕು ಹಾಡು ಅಂದ್ರೆ ತುಂಬಾ ಇಷ್ಟಾನೆ. ನಮ್ಮ ಹತ್ರ ವಿಡಿಯೋ ಇದೆ, ವಾಚ್. ಅವಳು ಗೊತ್ತಿಲ್ಲ ಅದು ನೇಣಾದೆ ಯಾಕೆ, ಅವಳು ಮೇಣಾದೆ ಯಾಕೆ ಅಂತಿರ್ತಾಳೆ. ಅವಳಿಗೂ ತುಂಬಾ ಇಷ್ಟ ಇದೆ ಸರ್. ಇನ್ನು 3 ವರ್ಷದವಳು. ಸೊ ಇದು ಮಮ್ಮಿಯವರಲ್ಲೂ ಇದೆ, ಕಪಿಲ್ನಲ್ಲೂ ಇದೆ, ನಿಮ್ಮ ಮಗಳಲ್ಲೂ ಇದೆ. ಇದು ನಿಮ್ಮ ಇಡೀ ಫ್ಯಾಮಿಲಿಯಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಾ? ಸರ್ ಅದಂತೂ ನಿಜಾನೇ. ಅದೆಲ್ಲ ಜೀನ್ಸಲ್ಲೇ ಇದೆ. ನಮ್ಮ ತಂದೆನೂ ಒಬ್ಬರು ಕಲಾವಿದ್ರೆ ಸರ್. ಅವರು ಪೊಲೀಸ್ ಕೆಲಸ ಮಾಡಿರ್ಬೋದು, ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಅವ್ರಿಗೆ ಸಿನಿಮಾ ಅಂದರೆ ಇಷ್ಟ. ಈ ಮ್ಯೂಸಿಕ್ ವಿಚಾರದಲ್ಲಿ ಅವ್ರು ನನ್ನ ತಂದೆನೇ ಆಗಿದ್ರು ಕೂಡ ನೀವು ಬೇಕಾದರೆ ಹೇಳ್ಬೋದು ಇದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತಾನೆ. ಸೊ ಎಲ್ಲರೂ ಒಳ್ಳೆ ಕಲಾವಿದ್ರೆ. ಮತ್ತೆ ಮಮ್ಮಿಯವರು ನಾನು ಕೇಳಿದ ಹಾಗೆ ಮೀಕಾ ಅವರಿಂದ ಫೀಸ್ ತಗೊಂಡಿದ್ರಂತೆ ಹಾಡು ಹಾಡಿದ್ದಕ್ಕೆ? ಇಲ್ಲ, ನಮ್ಮ ಮಮ್ಮಿಗೆ ಈ ಫೋಕ್ ತುಂಬ ಬರುತ್ತೆ. ಈ ಪಂಜಾಬಿ ಲೇಡೀಸ್ ಸಂಗೀತಲ್ಲಿ ನಡೆಯುತ್ತಲ್ಲ ಈ ಮದುವೆಗಳಲ್ಲಿ, ಮಮ್ಮಿಗೆ ತುಂಬ ಫೋಕ್ ಸಾಂಗ್ಗಳು ಬರುತ್ತೆ. ಒಂದಿನ ಹೀಗೆ ಕೂತಿದ್ರು. ಮಿಕ್ಕಾ ಅವ್ರಿರೋದು ನಮ್ಮ ಮೇಲ್ಗಡೆ ಫ್ಲ್ಯಾಟಲ್ಲೇನೆ. ಮಮ್ಮಿ ಅವ್ರ ಮನೇಲಿ ಕೂತ್ಕೊಂಡು ಒಂದು ಹಾಡು ಹೇಳ್ತಿದ್ರು. ಮಿಕ್ಕಾ ಅವರನ್ನು ತನ್ನ ಅಮ್ಮನ ಥರನೇ ಟ್ರೀಟ್ ಮಾಡ್ತಾರೆ. ಒಂದು ಮಾತಿದೆಯಲ್ಲ ನಮ್ಮ ಪಂಜಾಬಿಲಿ, ಅಮ್ಮ ಹಾಡ್ತಿದ್ದ ಹಾಗೆ ಅಮ್ಮನ ಪಾದಕ್ಕೆ 11,000 ಇಟ್ಟು ನಮಸ್ಕಾರ ಮಾಡ್ಕೊಂಡ್ರು. ಅಮ್ಮ ಕೆಳಗೆ ಬಂದು ಹೇಳಿದ್ರು, ನಾನು ಹಾಡು ಹಾಡಿದೆ ಮಿಕ್ಕಾಗೆ, ಅವ್ನು ನನಗೆ ಪೇಮೆಂಟ್ ಕೊಟ್ಟ ಅಂತ. ನಾನು ಅಮ್ಮ ಅವ್ರ ಪ್ರೀತಿಯಿಂದ ಕೊಟ್ಟರು ಅಂದರೆ ಇಲ್ಲ ಅವ್ರು ನನಗೆ ಪೇಮೆಂಟ್ ಕೊಟ್ಟರು ಅಂತಾರೆ. ನಿಮಗೆ ಇದೇನಾದರೂ ಗೊತ್ತಿದೆಯೋ ಇಲ್ವೋ, ನಿಮ್ಮ ಮಮ್ಮಿ ಬಗ್ಗೆನೂ ತಮಾಷೆ ಮಾಡ್ತೀರಿ, ಗಿನ್ನಿ ಬಗ್ಗೆನೂ ತಮಾಷೆ ಮಾಡ್ತೀರಿ, ಅರ್ಚನಾ ಪೂರನ್ ಸಿಂಗ್ ಅವ್ರ ಬಗ್ಗೆನೂ ತಮಾಷೆ ಮಾಡ್ತೀರಿ. ಅರ್ಚನಾ ಪೂರನ್ ಸಿಂಗ್ಗೆ ದುಡ್ಡಾದ್ರೂ ಸಿಗುತ್ತೆ, ನಮ್ಮ ತಾಯಿಗೆ ದುಡ್ಡೆಲ್ಲಿಂದ ಸಿಗುತ್ತೆ. ಆದರೆ ನನಗನ್ಸೋದು ಏನು ಅಂದರೆ ಸರ್, ಮೊದಲು ಶುರು ನನ್ನಿಂದ ಮಾಡ್ಕೋ, ಆಮೇಲೆ ಬೇರೆಯವ್ರ ಜೊತೆ ಶುರು ಮಾಡ್ಕೋ ಅಂತ. ನೀವು ಯಾರ ಬಗ್ಗೆನೋ ತಮಾಷೆ ಮಾಡ್ತಿದ್ದೀರಾ ಅಂತಂದರೆ ಸರ್, ನಾವು ಬದುಕಿರೋದು 4 ದಿನ ನಗ್ತಾ ಮಜಾ ಮಾಡ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ. ಆದರೆ ಜೀವನ ತುಂಬ ದೊಡ್ಡದು ಅನ್ಸುತ್ತೆ. ಅದು ಯಾವಾಗಂದ್ರೆ ನಾವು ಬೇಜಾರಾಗಿರ್ತೀವಲ್ಲ, ಈ ನಡುವೆ ಹಾಗೆ ನಡೀತಿರೋದು. ನೀವೇ ನೋಡಿ, ಹೊರಗಡೆ ಜನಗಳ ಮುಖದಲ್ಲಿ ನಗುನೇ ಕಳೆದು ಹೋಗಿದೆ. ನೀವು ಸಿಗ್ನಲ್ ನಿಂತಾಗ ಯಾರನ್ನಾದ್ರೂ ನೋಡಿ, ಅವ್ರ ಮುಖಾನೇ ಹೀಗಾಗ್ಬಿಡುತ್ತೆ. ಒಂದೊಂದ್ಸಲ ಎಷ್ಟು ಮುಳುಗಿರ್ತಾರೆ ಅಂತಂದ್ರೆ ಅವ್ರ ಯೋಚನೆಗಳಲ್ಲಿ, ಅಲ್ಲಿ ಗ್ರೀನ್ ಲೈಟ್ ಬಂದಿದ್ರೂ ಕೂಡ ಮುಂದೆನೇ ಹೋಗಲ್ಲ. ಹೇಳಬೇಕಾಗತ್ತೆ ಇದಕ್ಕಿಂತ ಗ್ರೀನ್ ಆಗಲ್ಲ ನಡೀರಿ ಅಂತ. ಜನ ಟೆನ್ಷನಲ್ಲಿದ್ದಾರೆ. ಅದಕ್ಕೆ ನನಗನ್ಸೋದು ಎಷ್ಟು ನಗೋಕ್ಕಾಗುತ್ತೋ ನಗ್ಬಿಡಿ, ಒಳ್ಳೇದು ಅಂತ. ಕಪಿಲ್ ಅಂದ್ಹಾಗೆ ಆಪ್ಕಿ ಅದಾಲತ್ನಲ್ಲಿ ನೀವು ತಮಾಷೆ ಮಾಡಿ ನಮ್ಮನ್ನೆಲ್ಲ ನಗ್ಸಿದ್ರಿಂದ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಆರೋಪ ಮುಗ್ದೋಯ್ತಾ ಸರ್? ಓ ವಾವ್. ಸೊ ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್ ರಾಜಾ ರಣಧೀರ್ ಸಿಂಗ್ ಅವರು ತೀರ್ಪನ್ನ ಕೊಡ್ತಾರೆ. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೊಕದ್ದಮೆ ನಡೆಸಿದ್ದು ಕಪಿಲ್ ಶರ್ಮಾ ಅವರ ಮೇಲೆ, ಕಾಮಿಡಿಯ ಕಿಂಗ್ ಮೇಲೆ. ಅವರು ಪ್ರತಿಯೊಂದು ಪ್ರಶ್ನೆಗಳಿಗೂ ನಗ್ನಗ್ತಾನೆ ಉತ್ತರ ಕೊಟ್ಟರು. ಅವರು ಹೇಗೆ ಮಾತಾಡ್ತಿದ್ರು ಅಂದರೆ, ನಾನು ನೋಡಿದ ಹಾಗೆ ಇಲ್ಲಿರೋ ನೀವೆಲ್ಲರೂ ಕೂಡ ತುಂಬ ಖುಷಿಯಿಂದ ನಗ್ತಾ ಇದ್ರಿ. ಈಗ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್ ರಾಜಾ ರಣಧೀರ್ ಸಿಂಗ್ ಅವರು ತೀರ್ಪನ್ನು ಕೊಡ್ತಾರೆ. ತುಂಬ ಧನ್ಯವಾದಗಳು ರಜತ್ ಸಾಹೇಬ್ರೆ. ಮತ್ತಿವತ್ತು ಕಪಿಲ್ ಶರ್ಮಾ ಅವರ ಶೋ ಬಗ್ಗೆ ತಿಳ್ಕೊಂಡು ಮತ್ತವರ ಮಾತುಗಳನ್ನ ಕೇಳಿಸ್ಕೊಂಡು ನಾನು ಈ ಮೊದಲು ಈ ಶೋಗೆ ಒಂದ್ಸಲ ಹೋಗಿ ಬಂದಿದ್ದೀನಿ. ಮತ್ತೆ ಇವತ್ತು ಏನು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ ರಜತ್ ಸಾಹೇಬ್ರು, ಅದಕ್ಕೆ ತಕ್ಕದಾದ ಉತ್ತರ ಕೊಟ್ಟಿದ್ದಾರೆ, ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ದಾರೆ. ಎಲ್ಲರ ಮನೆಗಳಲ್ಲೂ ಇವರು ನಗೆನ ಹರಿಸ್ತಾರೆ. ಮತ್ತೆ ಎಷ್ಟೊಂದು ಖುಷಿ ಹಂಚ್ತೀರಂದ್ರೆ ನೀವು ನಿಜವಾಗ್ಲೂ ನೀವು ರಿಯಲೈಸ್ ಮಾಡ್ಕೋತಾ ಇಲ್ಲ ಎಷ್ಟೊಂದು ಪರಿವಾರಗಳು, ಜನಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಖುಷಿಗೋಸ್ಕರ. ಮತ್ತು ಇವತ್ತಿನ ಏನು ಮೇನ್ ವಿಷಯ ಇದೆ, ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಏನಂದ್ರೆ ರಜತ್ ಥರದವರು ಒಬ್ಬರು ಹೋಸ್ಟ್ ಇರಬೇಕು. ಅವರಿಗೆ ಅವರದ್ದೇ ಆದ ಒಂದು ಸ್ಥಾನ ಇದೆ ಈ ಸಮಾಜದಲ್ಲಿ, ಇಡೀ ಹಿಂದೂಸ್ತಾನದಲ್ಲಿ, ಇಡೀ ಪ್ರಪಂಚಾದ್ಯಂತ ಎಲ್ಲ ಜನಗಳು ಇವರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಮತ್ತು ನೀವಿಬ್ಬರು ಈಗ ಈ ಶೋನಲ್ಲೇ ಇದ್ದೀರಾ. ಮತ್ತೆ ಇವರ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ತುಂಬಾನೇ ಪ್ರಯತ್ನ ಪಟ್ಟಿದ್ದೀರಾ. ಮತ್ತೆ ಇವ್ರು ನಿಮ್ಮನ್ನ ಸಿಕ್ಕಾಕ್ಸಿದ್ರು ಕೂಡ ಅದಕ್ಕೆ ತಕ್ಕ ಉತ್ತರಗಳನ್ನ ನೀವು ಕೊಟ್ಟಿದ್ದೀರಾ. ನೀವು ಎಲ್ಲ ಪ್ರಶ್ನೆಗಳಿಗಂತೂ ಉತ್ತರ ಕೊಟ್ಟಿದ್ದೀರಾ. ಆದರೆ ಒಂದು ವಿಷಯಕ್ಕೋಸ್ಕರ ನಾನು ಒಂದು ಶಿಕ್ಷಣ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ನಿಮ್ಗೆ ಇಷ್ಟವಾದ ಒಂದು ಸಾಂಗ್ ಅನ್ನ ನೀವಿಲ್ಲಿ ಹಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಜಡ್ಜ್ ಸರ್, ನನ್ನ ನಿರಪರಾಧಿ ಅಂತ ಬಿಟ್ಟಿದ್ದಕ್ಕೆ. ಮತ್ತೆ ಒಂದು ಹಾಡು, ನಾನು ಕಿಶೋರ್ದಾಗೆ ತುಂಬ ದೊಡ್ಡ ಫ್ಯಾನು. ಅಂದರೆ ತುಂಬ ಜನ
ಕಲಾವಿದರ ಫ್ಯಾನು ಹೌದು, ಆದರೆ ಒಂದು ಹಾಡು ನಿಮಗೋಸ್ಕರ, ಯಾಕಂದ್ರೆ ಇಷ್ಟು ವರ್ಷಗಳಿಂದ ನನಗೆ ಪ್ರೀತಿ ಕೊಡ್ತಾ ಇದ್ದೀರಾ, ಮತ್ತೆ ಹೀಗೆ ನಿಮ್ಮ ಪ್ರೀತಿನ ಕೊಡ್ತಾ ಇರಿ. ಸೊ ಒಂದು ಹಾಡು ನಿಮ್ಗೆಲ್ರಿಗೋಸ್ಕರ. तेरे बिना जिंदगी से कोई शिकवा तो नहीं, शिकवा नहीं, शिकवा नहीं, शिकवा नहीं. तेरे बिना जिंदगी भी लेकिन जिंदगी तो नहीं, जिंदगी नहीं, जिंदगी नहीं, जिंदगी नहीं. ನೀವೇನಾದರೂ ನಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ನಮ್ಮ ಜೀವನ ನಿಜವಾಗ್ಲೂ ಏನೂ ಇಲ್ಲ. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಈಗ ನಮ್ಮ ಗೌರವಾನ್ವಿತ ವಕೀಲ್ ಸಾಹೇಬ್ರ ಹತ್ರ ಒಂದು ಬೇಡಿಕೆ ಇದೆ. ನೀವು ನಮ್ಮ ಮೇಲೆ ಎಷ್ಟೇ ಆರೋಪ ಹೊರಿಸಿದ್ರು ನಾವು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀವಿ. ಮತ್ತೆ ಒಂದಿನ ಬನ್ನಿ ನಮ್ಮ ಏರಿಯಾಗೂ. ಜನ ನೋಡಬೇಕು ಅಂತಿದ್ದಾರೆ ಅಲ್ವಾ? ನೀವು ನೋಡಬೇಕು ಅಂತಿದ್ದೀರಾ ತಾನೇ ಇವ್ರನ್ನ ನಮ್ಮ ಶೋ ಅಲ್ಲಿ. ಸೊ ಸರ್, ಯಾವಾಗಲಾದರೂ ನನಗೆ ಗೊತ್ತು ನೀವು ತುಂಬ ಬ್ಯುಸಿ ಇರ್ತೀರಾ, ನಿಮ್ಮ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ, ಬಟ್ ನೀವು ಯಾವಾಗಲಾದರೂ ಟೈಮ್ ಮಾಡ್ಕೊಂಡು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಜನರ ಆದೇಶ ಆಗಿದೆ, ನಾನು ಖಂಡಿತ ಬರ್ತೀನಿ. ಲವ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಇಷ್ಟು ಪ್ರೀತಿಗೋಸ್ಕರ ತುಂಬ ಧನ್ಯವಾದ. ಈ ಒಂದು ಹುಮ್ಮಸ್ಸಿನಿಂದ ಧನ್ಯವಾದ. ನಿಮ್ಮೆಲ್ಲರ ಸ್ಫೂರ್ತಿಯಿಂದ ನಿಮ್ಮ ಕಪಿಲ್ ಶರ್ಮಾ ನಿಮ್ಮನ್ನೆಲ್ಲ ಇದೇ ತರ ಎಂಟರ್ಟೈನ್ ಮಾಡ್ತಾ ಇರಲಿ, ಹಾಗೆ ನಿಮ್ಮ ಮನಸ್ಸುಗಳನ್ನ ಗೆಲ್ತಾ ಇರಲಿ, ನಿಮ್ಮ ಮನಸ್ಸಿನಲ್ಲೇ ಮನೆ ಮಾಡ್ಕೊಂಡಿರಲಿ ಅಂತ ಹೇಳ್ತಾ ಇವತ್ತಿನ ಈ ಶೋನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ಇನ್ನೊಬ್ಬ ಮುಖ್ಯ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.